ನಿನ್ನ ಕರ್ಮಗಳು ಉತ್ತಮವಾಗಿದ್ದರೆ ನಿನ್ನ ಅದೃಷ್ಟ ನಿನ್ನ ದಾಸಿ. ನಿನ್ನ ಉದ್ದೇಶ ಪ್ರಾಮಾಣಿಕವಾಗಿದ್ದರೆ ನಿನ್ನ ಮನೆಯೇ ಮಥುರಾಕಾಶಿಯಾಗಿದೆ. ಜೈ ಶ್ರೀಕೃಷ್ಣ. ಮಿತ್ರರೇ, ಜೀವನದ ಹಾದಿಯಲ್ಲಿ ಸಾಗುವಾಗ ನಾವು ಅನೇಕ ಹೋರಾಟಗಳನ್ನು ಎದುರಿಸಬೇಕಾಗುತ್ತದೆ. ಹಲವಾರು ಬಾರಿ ನಾವು ನಮ್ಮ ಅದೃಷ್ಟ ನಮ್ಮ ಕೈಯಿಂದ ಹೊರಗಿದೆ ಎಂದು ಭಾವಿಸುತ್ತೇವೆ ಮತ್ತು ನಮ್ಮ ಕಷ್ಟಗಳಿಗೆ ಅದೃಷ್ಟವನ್ನು ಕಾರಣವೆಂದು ಭಾವಿಸುತ್ತೇವೆ. ಆದರೆ ಸತ್ಯವೇನೆಂದರೆ ನಮ್ಮ ಕರ್ಮಗಳೇ ನಮ್ಮ ಅದೃಷ್ಟವನ್ನು ನಿರ್ಧರಿಸುತ್ತವೆ. ನಮ್ಮ ಕರ್ಮಗಳು ಪ್ರಾಮಾಣಿಕ ಮತ್ತು ಸತ್ಯವಾಗಿದ್ದರೆ ನಮ್ಮ ಅದೃಷ್ಟವೂ ನಮ್ಮನ್ನು ಯಶಸ್ಸು ಮತ್ತು ಸಮೃದ್ಧಿಯತ್ತ ಕೊಂಡೊಯ್ಯುತ್ತದೆ. ಈ ಜೀವನದಲ್ಲಿ ನಾವು ಸರಿಯಾದ ಮಾರ್ಗದಲ್ಲಿ ನಡೆಯಲು ಪ್ರಯತ್ನಿಸಿದರೆ ಮತ್ತು ನಮ್ಮ ಕರ್ಮಗಳನ್ನು ಸರಿಯಾದ ದಿಕ್ಕಿನಲ್ಲಿ ನಿರ್ದೇಶಿಸಿದರೆ ದೇವರ ಆಶೀರ್ವಾದ ಮತ್ತು ಅದೃಷ್ಟ ತಾನಾಗಿಯೇ ನಮ್ಮ ಜೊತೆ ಸೇರಿಕೊಳ್ಳುತ್ತದೆ. ಮನೆಯಲ್ಲಿ ಮಥುರಾ ಕಾಶಿ ಎಂಬ ವಾಕ್ಯದ ಅರ್ಥವೂ ಆಳವಾಗಿದೆ. ಮಥುರಾ ಮತ್ತು ಕಾಶಿ ಎರಡೂ ಆಧ್ಯಾತ್ಮಿಕತೆ ಮತ್ತು ಧರ್ಮದ ಸಂಕೇತಗಳಾಗಿವೆ. ಮಥುರಾ ಶ್ರೀಕೃಷ್ಣನು ಹುಟ್ಟಿದ ಸ್ಥಳವಾಗಿದ್ದರೆ ಕಾಶಿಯನ್ನು ಮೋಕ್ಷದ ಭೂಮಿಯೆಂದು ಕರೆಯಲಾಗುತ್ತದೆ. ನಮ್ಮ ಮನೆಯಲ್ಲಿ ಸತ್ಯವಾದ ಮತ್ತು ಒಳ್ಳೆಯ ಕಾರ್ಯಗಳು ನಡೆದರೆ ನಮ್ಮ ಮನೆಯು ಮಥುರಾ ಮತ್ತು ಕಾಶಿಯಂತೆ ಆಗುತ್ತದೆ. ಇದರ ಅರ್ಥವೇನೆಂದರೆ ನಮ್ಮ ಮನೆಯು ಆಧ್ಯಾತ್ಮಿಕ ಮತ್ತು ಶಾಂತಿಯಿಂದ ತುಂಬಿರುತ್ತದೆ. ಸತ್ಯ, ಪ್ರೀತಿ ಮತ್ತು ಭಕ್ತಿಯ ವಾತಾವರಣ ಇರುವ ಮನೆ ಸ್ವರ್ಗಕ್ಕಿಂತ ಕಡಿಮೆಯಲ್ಲ. ನಾವು ಸರಿಯಾದ ಮಾರ್ಗದಲ್ಲಿ ನಡೆದಾಗ ಅದೃಷ್ಟ ತಾನಾಗಿಯೇ ನಮ್ಮ ಜೊತೆ ಸೇರಿಕೊಳ್ಳುತ್ತದೆ ಮತ್ತು ನಮ್ಮ ಮನೆಯಲ್ಲಿ ಮಥುರಾ ಮತ್ತು ಕಾಶಿಯಂತೆ ಶಾಂತಿ ಮತ್ತು ದೈವಿಕತೆ ಇದ್ದರೆ ಅದು ಜೀವನದ ಪ್ರತಿಯೊಂದು ಹೋರಾಟದಲ್ಲೂ ನಮಗೆ ಶಕ್ತಿ ಮತ್ತು ಧೈರ್ಯವನ್ನು ನೀಡುತ್ತದೆ. ಮಿತ್ರರೇ, ಅದೃಷ್ಟ ಮತ್ತು ಭಾಗ್ಯದ ವಿಚಾರವನ್ನು ಮನಸ್ಸಿನಿಂದ ತ್ಯಜಿಸಿ ನಿಮ್ಮ ಕರ್ಮಗಳ ಮೇಲೆ ಗಮನಹರಿಸಿ. ನಿಮ್ಮನ್ನು ಹೊಸ ಹೊಸ ಸವಾಲುಗಳೊಂದಿಗೆ ಹೋರಾಡಲು ಸಮರ್ಥರನ್ನಾಗಿ ಮಾಡಿಕೊಳ್ಳಿ. ಯಾರು ನಿಮ್ಮನ್ನು ಮುರಿಯಲು ಸಾಧ್ಯವಾಗದಷ್ಟು ದುರ್ಬಲರಾಗಬೇಡಿ. ಬದಲಿಗೆ ನಿಮ್ಮನ್ನು ಮುರಿಯಲು ಪ್ರಯತ್ನಿಸುವವರು ತಾವೇ ಮುರಿಯುವಷ್ಟು ಬಲಿಷ್ಠರಾಗಿರಿ. ನಿಮ್ಮ ಕೆಲಸವನ್ನು ಪ್ರೀತಿಸಿ, ದಿನವಿಡೀ ಅದರ ಬಗ್ಗೆಯೇ ಯೋಚಿಸಿ, ದಿನವಿಡೀ ಅದರ ಬಗ್ಗೆಯೇ ಮಾತನಾಡುತ್ತಾ ಇರಿ. ಹೊಸ ಹೊಸ ಆಲೋಚನೆಗಳು ನಿಮ್ಮ ಮನಸ್ಸಿಗೆ ಬರುತ್ತಲೇ ಇರುತ್ತವೆ. ನೀವು ನಿಮ್ಮ ಕೆಲಸವನ್ನು ಮಾಡುತ್ತಲೇ ಇರಿ. ಯಶಸ್ಸು ನಿಮ್ಮ ಪಾದಗಳನ್ನು ಚುಂಬಿಸುತ್ತದೆ. ಏನಾದರೂ ದೊಡ್ಡದನ್ನು ಮಾಡಲು ಹೊರಟಿದ್ದರೆ ಬೇಗನೆ ಸೋಲನ್ನು ಒಪ್ಪಿಕೊಳ್ಳಬೇಡಿ, ಏಕೆಂದರೆ ಯಾವುದೇ ಕೆಲಸದ ಆರಂಭ ಯಾವಾಗಲೂ ಕಠಿಣವಾಗಿರುತ್ತದೆ. ದೇವರು ಯಾರನ್ನು ಉನ್ನತ ಸ್ಥಾನಕ್ಕೆ ಏರಿಸಲು ಬಯಸುತ್ತಾನೋ ಅವರಿಗೆ ಹೆಚ್ಚು ಕಷ್ಟಗಳನ್ನು ನೀಡುತ್ತಾನೆ. ಇದರಿಂದ ಕಷ್ಟಗಳೊಂದಿಗೆ ಹೋರಾಡುತ್ತಾ ಅವರು ತಮ್ಮ ಗುರಿಯನ್ನು ತಲುಪುತ್ತಾರೆ. ಸೋಲನ್ನು ಒಪ್ಪಿಕೊಳ್ಳಬೇಡಿ. ನಿನ್ನಿಂದ ಆಗುವುದಿಲ್ಲ ಎಂದು ಹೇಳಿದವರನ್ನು ನೆನಪಿಸಿಕೊಳ್ಳಿ. ಯಾವುದೇ ಪರಿಸ್ಥಿತಿಯಲ್ಲೂ ದೇವರ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ. ರಾತ್ರಿಯಲ್ಲಿ ಮರದ ಕೊಂಬೆಗಳ ಮೇಲೆ ಮಲಗಿರುವ ಹಕ್ಕಿಗಳನ್ನು ಬೀಳಲು ಬಿಡದವನು ನಿಮ್ಮನ್ನು ಹೇಗೆ ಬೀಳಲು ಬಿಡುತ್ತಾನೆ? ನಂಬಿಕೆಯಿಡಿ. ಸರಿಯಾದ ಸಮಯ ಬಂದಾಗ ನಿಮ್ಮ ನಿರೀಕ್ಷೆಗಿಂತ ಹೆಚ್ಚು ಸಿಗುತ್ತದೆ. ನೆನಪಿಡಿ, ಕೋಪವನ್ನು ನಿಯಂತ್ರಿಸಬಲ್ಲ ವ್ಯಕ್ತಿ ತನ್ನ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿಕೊಳ್ಳುತ್ತಾನೆ. ಕೋಪವು ಬೆಂಕಿಯಂತೆ. ಅದನ್ನು ನಿಯಂತ್ರಣದಲ್ಲಿಟ್ಟರೆ ಬೆಳಕು ನೀಡುತ್ತದೆ, ಆದರೆ ನಿಯಂತ್ರಣ ತಪ್ಪಿದರೆ ಎಲ್ಲವನ್ನೂ ಸುಡಬಹುದು. ನಿಖಿಲ್ಗೆ ಬೇಗನೆ ಕೋಪ ಬರುತ್ತಿತ್ತು. ಅವನು ಚಿಕ್ಕಪುಟ್ಟ ವಿಷಯಗಳಿಗೂ ಸಿಟ್ಟಾಗಿ ತನ್ನ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಜಗಳವಾಡುತ್ತಿದ್ದನು. ಒಂದು ದಿನ ಅವನ ಗುರುಗಳು ಅವನಿಗೆ ಉರಿಯುತ್ತಿರುವ ದೀಪವನ್ನು ನೀಡಿ, ಇದನ್ನು ನಿನ್ನ ಮುಷ್ಟಿಯಲ್ಲಿ ಹಿಡಿದುಕೋ ಎಂದರು. ನಿಖಿಲ್ ಹೆದರಿ, ಗುರೂಜಿ, ಇದು ನನ್ನ ಕೈಯನ್ನು ಸುಡುತ್ತದೆ ಎಂದ. ಗುರುಗಳು ನಕ್ಕು, ಕೋಪವೂ ಹಾಗೆಯೇ. ನೀನು ಅದನ್ನು ಹಿಡಿದಿಟ್ಟುಕೊಂಡರೆ ಅದು ನಿನ್ನನ್ನೇ ಸುಡುತ್ತದೆ, ಆದರೆ ನೀನು ಅದನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿಕೊಂಡರೆ ಅದು ಬೆಳಕಿನಂತೆ ಕೆಲಸ ಮಾಡುತ್ತದೆ ಎಂದರು. ನಿಖಿಲ್ಗೆ ತನ್ನ ಕೋಪವನ್ನು ನಿಯಂತ್ರಿಸುವುದನ್ನು ಕಲಿಯಬೇಕೆಂದು ಅರ್ಥವಾಯಿತು. ಮಿತ್ರರೇ, ನಿಮ್ಮ ಕನಸುಗಳ ಬಗ್ಗೆ ಯಾರಿಗೂ ಆಸಕ್ತಿಯಿಲ್ಲ. ಎಲ್ಲರೂ ತಮ್ಮ ಅದೃಷ್ಟವನ್ನು ರೂಪಿಸಿಕೊಳ್ಳಲಲ್ಲಿ ನಿರತರಾಗಿದ್ದಾರೆ. ಆದ್ದರಿಂದ ಯಾರ ಮೇಲೂ ಅವಲಂಬಿತರಾಗಬೇಡಿ. ಏಕಾಂಗಿಯಾಗಿ ನಡೆಯುವ ಧೈರ್ಯವನ್ನು ಇಟ್ಟುಕೊಳ್ಳಿ. ಯೋಚನೆಯಲ್ಲೇ ವ್ಯತ್ಯಾಸವಿರುತ್ತದೆ. ಇಲ್ಲದಿದ್ದರೆ ಸಮಸ್ಯೆಗಳು ನಮ್ಮನ್ನು ದುರ್ಬಲಿಗಳಿಸಲು ಬರುವುದಿಲ್ಲ, ಬದಲಿಗೆ ಬಲಪಡಿಸಲು ಬರುತ್ತವೆ. ನೆನಪಿಡಿ, ನಿಸ್ವಾರ್ಥವಾಗಿ ಇತರರಿಗೆ ಸಹಾಯ ಮಾಡುವ ವ್ಯಕ್ತಿಗೆ ನಿಜವಾದ ಸಂತೋಷ ಸಿಗುತ್ತದೆ. ದಾನದ ನಿಜವಾದ ಅರ್ಥವೆಂದರೆ ಯಾವುದೇ ನಿರೀಕ್ಷೆಯಿಲ್ಲದೆ ನೀಡುವುದು. ಸಂಜಯ್ ಬಹಳ ಶ್ರೀಮಂತನಾಗಿದ್ದನು, ಆದರೆ ಅವನು ಎಂದಿಗೂ ಯಾರಿಗೂ ಸಹಾಯ ಮಾಡುತ್ತಿರಲಿಲ್ಲ. ಅವನು ಇತರರಿಗೆ ಏನಾದರೂ ಕೊಟ್ಟರೆ ತನ್ನ ಸಂಪತ್ತು ಕಡಿಮೆಯಾಗುತ್ತದೆ ಎಂದು ಭಾವಿಸುತ್ತಿದ್ದನು. ಒಂದು ದಿನ ಒಬ್ಬ ಸಾಧು ಅವನ ಬಳಿಗೆ ಬಂದು, ನೀನು ನದಿಯಿಂದ ಒಂದು ಕೊಡ ನೀರು ತೆಗೆದರೆ ನದಿ ಬತ್ತಿ ಹೋಗುತ್ತದೆ ಎಂದು ಕೇಳಿದರು. ಸಂಜಯ್ ನಕ್ಕು, ಇಲ್ಲ, ನದಿ ಎಂದಿಗೂ ಬತ್ತುವುದಿಲ್ಲ ಎಂದ. ಸಾಧು ಹೇಳಿದರು, ಹಾಗೆಯೇ ನೀನು ಇತರರಿಗೆ ಸಹಾಯ ಮಾಡಿದಾಗ ನಿನ್ನಿಂದ ಏನೂ ಹೋಗುವುದಿಲ್ಲ, ಬದಲಿಗೆ ನಿನಗೆ ಸಂತೋಷವೇ ಸಿಗುತ್ತದೆ. ನಿಜವಾದ ಸಂತೋಷ ತೆಗೆದುಕೊಳ್ಳುವುದರಲ್ಲಿ ಮಾತ್ರವಲ್ಲ, ಕೊಡುವುದರಲ್ಲೂ ಇದೆ ಎಂದು ಸಂಜಯ್ಗೆ ಅರ್ಥವಾಯಿತು. ಯಾರು ಯಾವ ರೀತಿಯ ಕರ್ಮ ಮಾಡುತ್ತಾರೋ ಅವರಿಗೆ ಅದೇ ರೀತಿಯ ಫಲ ಸಿಗುತ್ತದೆ, ಅದು ರಾಜನಾಗಲಿ ಅಥವಾ ಬಡವನಾಗಲಿ. ಸನಾತನ ಧರ್ಮದ ಪ್ರಕಾರ ಕರ್ಮದ ಸಿದ್ಧಾಂತವು ಆಳವಾದ ಮತ್ತು ಪ್ರಮುಖ ಜೀವನ ತತ್ವಶಾಸ್ತ್ರವಾಗಿದೆ. ಈ ಸಿದ್ಧಾಂತವು
ಮನುಷ್ಯ ತನ್ನ ಕರ್ಮಗಳ ಫಲವನ್ನು ಖಂಡಿತವಾಗಿ ಪಡೆಯುತ್ತಾನೆ ಎಂದು ಕಲಿಸುತ್ತದೆ. ನಮ್ಮ ಪ್ರತಿಯೊಂದು ಕಾರ್ಯ, ಆಲೋಚನೆ ಮತ್ತು ಮಾತು ನಮ್ಮ ಭವಿಷ್ಯದ ಮೇಲೆ ಪ್ರಭಾವ ಬೀರುತ್ತದೆ. ಉತ್ತಮ ಕರ್ಮಗಳಿಂದ ನಾವು ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ಪಡೆಯಬಹುದು. ಆದರೆ ಕೆಟ್ಟ ಕರ್ಮಗಳಿಂದ ದುಃಖ, ಕಷ್ಟ ಮತ್ತು ವಿಪತ್ತುಗಳು ಬರುತ್ತವೆ. ಕರ್ಮಗಳ ಈ ಚಕ್ರವು ಜನ್ಮಾಂತರದಿಂದಲೂ ಬೆಸೆದುಕೊಂಡಿದೆ. ಆದ್ದರಿಂದಲೇ ಇದನ್ನು ಕರ್ಮವರ್ಧನ ಎಂದು ಕರೆಯಲಾಗುತ್ತದೆ. ಸನಾತನ ಧರ್ಮದ ಪ್ರಾಚೀನ ಗ್ರಂಥಗಳಲ್ಲಿಯೂ ಕರ್ಮ ಮತ್ತು ಅದರ ಫಲದ ಬಗ್ಗೆ ವಿಸ್ತಾರವಾಗಿ ಹೇಳಲಾಗಿದೆ. ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ, ನಿನ್ನ ಕೆಲಸ ಕೇವಲ ಕರ್ಮ ಮಾಡುವುದು, ಫಲದ ಬಗ್ಗೆ ಚಿಂತೆ ಮಾಡಬೇಡ ಎಂದಿದ್ದಾನೆ. ಈ ವಾಕ್ಯದ ಅರ್ಥವೇನೆಂದರೆ, ನಾವು ನಮ್ಮ ಕಾರ್ಯಗಳನ್ನು ಶುದ್ಧ ಮನಸ್ಸಿನಿಂದ ಮಾಡಬೇಕು, ಯಾವುದೇ ವೈಯಕ್ತಿಕ ಲಾಭದ ಬಯಕೆಯಿಲ್ಲದೆ. ಪ್ರತಿಯೊಂದು ಕರ್ಮಕ್ಕೂ ಒಂದು ಫಲವಿದ್ದು, ಆ ಫಲವು ಸಮಯಕ್ಕೆ ಸರಿಯಾಗಿ ಸಿಗುತ್ತದೆ ಎಂದು ಭಗವಾನ್ ಶ್ರೀಕೃಷ್ಣನು ಹೇಳಿದ್ದಾನೆ. ಉದಾಹರಣೆಗೆ ರಾಮಾಯಣ ಮತ್ತು ಮಹಾಭಾರತದಂತಹ ಮಹಾಕಾವ್ಯಗಳು ಈ ಸಿದ್ಧಾಂತವನ್ನು ಸ್ಪಷ್ಟವಾಗಿ ವಿವರಿಸುತ್ತವೆ. ರಾಮಾಯಣದಲ್ಲಿ ಭಗವಾನ್ ಶ್ರೀರಾಮನ ಜೀವನವು ಒಂದು ಉದಾಹರಣೆಯಾಡಿದ್ದು, ಅವರು ಯಾವಾಗಲೂ ಸತ್ಯ ಮತ್ತು ಧರ್ಮವನ್ನು ಪಾಲಿಸಿದರು. ಪರಿಣಾಮವಾಗಿ ಅವರಿಗೆ ವಿಜಯ ಮತ್ತು ಗೌರವ ಸಿಕ್ಕಿತು. ಅದೇ ರೀತಿ ಮಹಾಭಾರತದಲ್ಲಿ ಕರ್ಣನ ಜೀವನವು, ಅವನು ತನ್ನ ಎಲ್ಲಾ ಕರ್ಮಗಳನ್ನು ದಾನ ಮತ್ತು ಧರ್ಮಕ್ಕಾಗಿ ಮಾಡಿದರೂ ತನ್ನ ಕೆಲವು ಕರ್ಮಗಳ ಫಲವಾಗಿ ದುಃಖಗಳನ್ನು ಎದುರಿಸಬೇಕಾಯಿತು ಎಂದು ತೋರಿಸುತ್ತದೆ. ಮಿತ್ರರೇ, ದುರಾಚಾರ್ಯ ರಾಜ ಕಂಸನನ್ನು ಕೊಂದ ನಂತರ ಶ್ರೀಕೃಷ್ಣನು ತನ್ನ ತಂದೆ ತಾಯಿ ವಸುದೇವ ಮತ್ತು ದೇವಕಿಯರನ್ನು, ಕಂಸನ ಸೆರೆಮನಿಯಲ್ಲಿ ಬಂಧಿತರಾಗಿದ್ದವರನ್ನು ಮುಕ್ತಗೊಳಿಸಲು ಹೋದಾಗ ತಾಯಿ ದೇವಕಿ ಶ್ರೀಕೃಷ್ಣನಿಗೆ, ಹೇ ಕೃಷ್ಣ, ನನ್ನ ಪ್ರೀತಿಯ ಮಗನೇ, ನೀನು ಸ್ವತಃ ನಾರಾಯಣನು, ಭಗವಾನ್ ವಿಷ್ಣುವಿನ ಅವತಾರ. ಆದರೂ ಕಂಸನನ್ನು ಕೊಲ್ಲಲು ಮತ್ತು ನಮ್ಮನ್ನು ಮುಕ್ತಗೊಳಿಸಲು ನೀನು 14 ವರ್ಷಗಳ ಕಾಲ ಏಕೆ ಕಾಯ್ದೆ? ನಮಗೆ ಇಷ್ಟು ಕಷ್ಟವನ್ನು ಏಕೆ ಕೊಟ್ಟೆ ಎಂದು ಕೇಳಿದಳು. ಆಗ ಶ್ರೀಕೃಷ್ಣನು ನಗುತ್ತಾ ಉತ್ತರಿಸಿದನು, ಪೂಜ್ಯ ತಾಯಿಯೇ, ನೀನು ನಮ್ಮ ಹಿಂದಿನ ಜನ್ಮದಲ್ಲಿ 14 ವರ್ಷಗಳ ಕಾಲ ನಮ್ಮನ್ನು ಕಾಡಿಗೆ ಏಕೆ ಕಳುಹಿಸಿದೆ? ಯಾವ ಕಾರಣಕ್ಕೆ? ನಮ್ಮಿಂದ ಏನು ತಪ್ಪು ಸಂಭವಿಸಿತ್ತು? ತಾಯಿ ದೇವಕಿ ಆಶ್ಚರ್ಯದಿಂದ, ನೀನು ನನ್ನನ್ನು ಕಾಡಿಗೆ ಕಳುಹಿಸಿದೆ ಎಂದು ಏಕೆ ಹೇಳುತ್ತೀಯ? ಇದು ಅಸಾಧ್ಯ, ಇದು ಸತ್ಯವಲ್ಲ ಎಂದಳು. ಆಗ ಶ್ರೀಕೃಷ್ಣನು, ತಾಯಿಯೇ, ಬಹುಶಃ ನೀನು ಮರೆತಿರಬಹುದು. ಹಿಂದಿನ ಜನ್ಮದಲ್ಲಿ ನೀನು ಕೈಕೇಯಿಯಾಗಿದ್ದೆ ಮತ್ತು ತಂದೆ ವಸುದೇವ ದಶರಥ ಆಗಿದ್ದರು. ದೇವಕಿ ಯೋಚಿಸುತ್ತಲೇ ಇದ್ದಳು ಮತ್ತು ನಂತರ ಕುತೂಹಲದಿಂದ, ಈ ಜೀವನದಲ್ಲಿ ತಾಯಿ ಕೌಸಲ್ಯ ಯಾರು ಎಂದು ಕೇಳಿದಳು. ಕೃಷ್ಣನು, ತಾಯಿ ಯಶೋದೆ ಎಂದು ಉತ್ತರಿಸಿದನು. ಕರ್ಮದ ಪ್ರಭಾವ ಯಾರಿಗೂ ಬಿಡುವುದಿಲ್ಲ. ಸ್ವತಃ ದೇವರೂ ಇದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ನಮ್ಮ ಜೀವನದಲ್ಲಿ ನಾವು ಏನನ್ನು ಪಡೆಯುತ್ತೇವೆ ಎಂಬುದು ಮುಖ್ಯವಲ್ಲ, ನಮ್ಮ ಕರ್ಮಗಳು ಹೇಗಿವೆ ಎಂಬುದು ಮುಖ್ಯ. ಪ್ರತಿಯೊಬ್ಬ ಮನುಷ್ಯನೂ ತನ್ನ ಕರ್ಮಗಳಿಗನುಗುಣವಾಗಿ ಫಲವನ್ನು ಪಡೆಯುತ್ತಾನೆ. ನೋಡಿ, ಕರ್ಮದ ನಿಯಮ ಎಷ್ಟು ನಿಷ್ಕಳಂಕವಾಗಿದೆ. ನಿತ್ಯ ಮುಕ್ತಿಯೇ ಉಪಾಯ. ನಾನು ನನ್ನ ಕರ್ಮಗಳ ಫಲವನ್ನು ಅನುಭವಿಸಿದ್ದೇನೆ ಮತ್ತು ನೀವು ನಿಮ್ಮ ಕರ್ಮಗಳ ಫಲವನ್ನು ಅನುಭವಿಸಿದ್ದೀರಿ ಎಂದು ಭಗವಾನ್ ಶ್ರೀಕೃಷ್ಣನು ಹೇಳಿದ್ದಾನೆ. ಅನೇಕ ಜನರಿಗೆ ಕರ್ಮಗಳ ಫಲವು ಇದೇ ಜನ್ಮದಲ್ಲಿ ಸಿಗುತ್ತದೆಯಾ ಅಥವಾ ಮುಂದಿನ ಜನ್ಮದಲ್ಲಿ ಸಿಗುತ್ತದೆಯಾ ಎಂಬ ಪ್ರಶ್ನೆ ಇರುತ್ತದೆ. ನಾವು ಮಾಡುವ ಕೆಲವು ಕರ್ಮಗಳ ಫಲವು ತಕ್ಷಣವೇ ಸಿಗುತ್ತದೆ ಮತ್ತು ಕೆಲವು ಕರ್ಮಗಳ ಫಲವು ಇದೇ ಜನ್ಮದಲ್ಲಿ ನಂತರ ಸಿಗುತ್ತದೆ. ಅದೇ ರೀತಿ ಕೆಲವು ಕರ್ಮಗಳ ಫಲವು ಮುಂದಿನ ಜನ್ಮದಲ್ಲಿ ಸಿಗುತ್ತದೆ. ಕೆಲವು ಕರ್ಮಗಳ ಫಲವು ದೀರ್ಘಕಾಲದವರೆಗೆ ಸಿಗುತ್ತಲೇ ಇರುತ್ತದೆ. ಉದಾಹರಣೆಗೆ, ನೀವು ಹಸಿದವರಿಗೆ ಆಹಾರ ನೀಡಿದರೆ ಅದರಿಂದ ನಿಮಗೆ ಸಂತೋಷ ಸಿಗುತ್ತದೆ. ಈ ಸಂತೋಷ ತಕ್ಷಣವೇ ಸಿಕ್ಕಿತು ಮತ್ತು ಈ ಕರ್ಮ ನಿಮ್ಮ ಪುಣ್ಯಕರ್ಮಗಳಲ್ಲಿ ಸೇರಿಕೊಂಡಿತು. ಈಗ ಈ ಕರ್ಮದ ಫಲ ಮೊದಲಿಗೆ ಸಂತೋಷದ ರೂಪದಲ್ಲಿ ಸಿಕ್ಕಿತು ಮತ್ತು ಎರಡನೆಯದು ನಿಮ್ಮ ಪುಣ್ಯಕರ್ಮಗಳು ಪ್ರಕಟವಾದಾಗ ಸಿಗುತ್ತದೆ. ಈ ಫಲ ಏನಾಗಿರುತ್ತದೆ ಎಂಬುದು ಯಾರಿಗೂ ಗೊತ್ತಿಲ್ಲ. ಅದೇ ರೀತಿ ನೀವು ಕಳ್ಳತನ ಮಾಡಿದರೆ ಅದೇ ಕ್ಷಣದಲ್ಲಿ ಮನಸ್ಸಿನಲ್ಲಿ ಏನೋ ಒಂದು ಭಯ, ತಲ್ಲಣವೂ ಉಂಟಾಗಿರಬಹುದು. ಅಪರಾಧ ಪ್ರಜ್ಞೆಯೂ ಕಾಡಿರಬಹುದು. ಈ ಕರ್ಮವು ಮನಸ್ಸನ್ನು ಕಲುಷಿತಗೊಳಿಸುತ್ತದೆ. ಕಳ್ಳತನದ ತಕ್ಷಣದ ಫಲ ಮನಸ್ಸನ್ನು ಕಲುಷಿತಗೊಳಿಸಿತು. ಇದರ ನಂತರ ಸಿಕ್ಕಿಬಿದ್ದರೆ ಆಗ ಅದಕ್ಕೆ ಪ್ರತ್ಯೇಕ ಫಲ ಸಿಗುತ್ತದೆ. ಈಗ ಈ ಕರ್ಮವು ಪಾಪಕರ್ಮದಲ್ಲಿ ಸೇರಿಕೊಂಡು ನಂತರವೂ ಪ್ರಕಟವಾಗುತ್ತದೆ. ಹೆಚ್ಚಿನ ಕರ್ಮಗಳ ಫಲವು ಇದೇ ಜನ್ಮದಲ್ಲಿ ನಮಗೆ ಸಿಗುತ್ತದೆ. ಹಿಂದಿನ ಪಾಪಕರ್ಮಗಳು ಹೆಚ್ಚಿದ್ದರೆ ಪ್ರಸ್ತುತ ಜೀವನವು ಬಹಳ ಹೋರಾಟದಿಂದ ಕೂಡಿರುತ್ತದೆ, ದುಃಖಮಯವಾಗಿರುತ್ತದೆ. ಮತ್ತು ಪುಣ್ಯಕರ್ಮಗಳು ಹೆಚ್ಚಿದ್ದರೆ ಪ್ರಸ್ತುತ ಜೀವನವು ಬಹಳ ಸುಖಮಯವಾಗಿರುತ್ತದೆ.
ತಮ್ಮ ಕರ್ಮಗಳ ಫಲವನ್ನು ಅನುಭವಿಸುವುದರಿಂದ ದೇವರೂ ಸಹ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಕರ್ಮಫಲ ಅನುಭವಿಸುವುದರಿಂದ ಸ್ವತಃ ಭಗವಾನ್ ಶ್ರೀರಾಮರೂ ಸಹ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಇತರ ಸಾಮಾನ್ಯ ಜೀವಿಗಳ ಕಥೆಯೇನು? ರಾಮನು ವಾಲಿಯನ್ನು ಅಡಗಿಕೊಂಡು ಕೊಂದಿದ್ದನು. ಇದರ ಫಲವಾಗಿ ಅವನಿಗೆ ಕೃಷ್ಣಾವತಾರದಲ್ಲಿ ಬೇಡನೊಬ್ಬನು ಹೊಡೆದ ಬಾಣದಿಂದ ಸಾಯುವ ರೂಪದಲ್ಲಿ ಸಿಕ್ಕಿತು. ಭಗವಾನ್ ರಾಮನ ತಂದೆ ದಶರಥನೂ ಸಹ ತನ್ನ ಮಾಡಿದ ಕರ್ಮದ ಫಲವನ್ನು ಅನುಭವಿಸಬೇಕಾಯಿತು. ದಶರಥನು ಅಜಾಗರೂಕತೆಯಿಂದ ಶ್ರವಣಕುಮಾರನನ್ನು ಕೊಂದಿದ್ದನು. ಇದರಿಂದ ಪುತ್ರವಿಯೋಗದಲ್ಲಿ ಅವನ ತಂದೆ ಮರಣ ಹೊಂದಿದರು. ಇದರ ಫಲವನ್ನು ದಶರಥನು ರಾಮನ ವನವಾಸದ ಕಾರಣದಿಂದ ಅವನ ವಿಯೋಗದಲ್ಲಿ ದೇಹತ್ಯಾಗ ಮಾಡುವ ಮೂಲಕ ಅನುಭವಿಸಬೇಕಾಯಿತು. ಮಿತ್ರರೇ, ಜನನಕ್ಕೆ ಮುಂಚೆಯೇ ನಮ್ಮ ಅದೃಷ್ಟದ ರೇಖೆಗಳು ನಿರ್ಧರಿಸಲ್ಪಟ್ಟವೆ ಮತ್ತು ಇಡೀ ಜೀವನವು ಅದೇ ಪೂರ್ವನಿರ್ಧರಿತ ಮಾರ್ಗಗಳಲ್ಲಿ ಸಾಗುತ್ತದೆ ಎಂದು ಹೇಳಲಾಗುತ್ತದೆ. ನಮ್ಮ ಶಾಸ್ತ್ರಗಳಲ್ಲಿಯೂ ಪ್ರತಿ ಘಟನೆಯೂ ತನ್ನ ನಿಗದಿತ ಸಮಯದಲ್ಲಿಯೇ ನಡೆಯುತ್ತದೆ. ಇದನ್ನು ನಾವು ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಉಲ್ಲೇಖಿಸಲಾಗಿದೆ. ಆದರೆ ಎಲ್ಲವೂ ಮೊದಲೇ ನಿರ್ಧರಿಸಲ್ಪಟ್ಟಿದ್ದರೆ ನಮ್ಮ ಕರ್ಮಗಳ ಮಹತ್ವವೇನು? ಮನುಷ್ಯನ ಶ್ರಮ ಮತ್ತು ಪ್ರಯತ್ನ ವ್ಯರ್ಥವೇ, ಅಥವಾ ಅದೃಷ್ಟ ಮತ್ತು ಕರ್ಮ ಪರಸ್ಪರ ಪೂರಕವೇ? ಸಾಮಾನ್ಯವಾಗಿ ನಾವು ವಿಫಲರಾದಾಗ ಅದರ ದೋಷವನ್ನು ಅದೃಷ್ಟಕ್ಕೆ ನೀಡುತ್ತೇವೆ. ಆದರೆ ನಮಗೆ ಯಶಸ್ಸು ಸಿಕ್ಕಿದಾಗ ಅದನ್ನು ನಮ್ಮ ಕರ್ಮಗಳ ಫಲಿತಾಂಶವೆಂದು ಪರಿಗಣಿಸುತ್ತೇವೆ. ಈ ವಿರೋಧಾಭಾಸ ಅದೃಷ್ಟ ಮತ್ತು ಕರ್ಮದ ನಿಜವಾದ ಸಂಬಂಧವನ್ನು ಅರ್ಥಮಾಡಿಕೊಳ್ಳುವುದರಿಂದ ನಮ್ಮನ್ನು ತಡೆಯುತ್ತದೆ. ವಾಸ್ತವವೇನೆಂದರೆ, ಅದೃಷ್ಟವೂ ಸಂಪೂರ್ಣ ಸತ್ಯವಲ್ಲ ಮತ್ತು ಕರ್ಮದ ಶಕ್ತಿಯನ್ನೂ ನಿರಾಕರಿಸಲು ಸಾಧ್ಯವಿಲ್ಲ. ಜೀವನದಲ್ಲಿ ಕೇವಲ ಅದೃಷ್ಟದ ಮೇಲೆ ಕುಳಿತುಕೊಳ್ಳುವುದು ಸರಿಯಲ್ಲ, ಆದರೆ ಕೇವಲ ಕರ್ಮದ ಬಲದಿಂದಲೇ ಎಲ್ಲವನ್ನೂ ಬದಲಾಯಿಸಬಹುದು ಎಂದು ಯೋಚಿಸುವುದು ತಪ್ಪು. ಈ ಗೂಢ ಸತ್ಯವನ್ನು ಆಳವಾಗಿ ಅರ್ಥಮಾಡಿಕೊಳ್ಳಲು ಬನ್ನಿ ಇದನ್ನೊಂದು ಪ್ರೇರಕ ಕಥೆಯ ಮೂಲಕ ಅರ್ಥಮಾಡಿಕೊಳ್ಳೋಣ. ಎತ್ತರದ ಪರ್ವತಗಳ ನಡುವೆ ಒಂದು ಪುರಾತನ ದೇವಾಲಯವಿತ್ತು. ಅದರಾಚೆ ಹೀರಾಪುರ ಎಂಬ ಒಂದು ಚಿಕ್ಕ ಹಳ್ಳಿ ನೆಲೆಸಿತ್ತು. ಹಳ್ಳಿಯ ಕೊನೆಯ ಭಾಗದಲ್ಲಿ ಕೇಶವ್ ತನ್ನ ಸಣ್ಣ ಸಹೋದರಿ ರಾಧಾ ಜೊತೆಗೆ ಒಂದು ಸಾಮಾನ್ಯ ಮನೆಯಲ್ಲಿ ವಾಸಿಸುತ್ತಿದ್ದನು. ಅವರ ತಂದೆ ತಾಯಿಗಳು ಬಾಲ್ಯದಲ್ಲಿಯೇ ನಿಧನರಾಗಿದ್ದರು. ಕೇಶವ್ ಹಳ್ಳಿಯಲ್ಲಿ ಒಂದು ಸಣ್ಣ ಅಂಗಡಿಯನ್ನು ನಡೆಸುತ್ತಿದ್ದನು. ಅದರಿಂದ ಅವರ ಜೀವನ ಸಾಗಿಸುತ್ತಿತ್ತು. ಪ್ರತಿದಿನ ಅಂಗಡಿಯನ್ನು ಮುಚ್ಚಿದ ನಂತರ ಕೇಶವ್ ಮನೆಗೆ ಹಿಂತಿರುಗುತ್ತಿದ್ದನು. ರಾಧಾ ಮಾಡಿದ ಅಡುಗೆಯನ್ನು ತಿನ್ನುತ್ತಿದ್ದನು ಮತ್ತು ಇಬ್ಬರೂ ಸೇರಿ ದಿನದಲ್ಲಿ ನಡೆದ ಘಟನೆಗಳ ಬಗ್ಗೆ ಮಾತನಾಡುತ್ತಿದ್ದರು. ಆದರೆ ಆ ರಾತ್ರಿ ರಾಧಾ ಊಟ ಬಡಿಸುತ್ತಿದ್ದಾಗ ಗಂಭೀರ ಸ್ವರದಲ್ಲಿ ಹೇಳಿದಳು, ಅಣ್ಣ, ನಾವು ನಮ್ಮ ಅಂಗಡಿಯನ್ನು ದೊಡ್ಡದು ಮಾಡುವ ಬಗ್ಗೆ ಯೋಚಿಸಬೇಕು. ಹೀಗೆ ಮಾಡಿದರೆ ನಮ್ಮ ಗಳಿಕೆಯೂ ಸಾಕಾಗುವುದಿಲ್ಲ ಮತ್ತು ನಾವು ಕಷ್ಟಪಟ್ಟು ಜೀವನ ನಡೆಸುತ್ತಿದ್ದೇವೆ. ಕೇಶವ್ ನಗುತ್ತಾ ಉತ್ತರಿಸಿದನು, ಅರೆ ರಾಧಾ, ನಮ್ಮ ಅದೃಷ್ಟ ಹೇಗಿದೆಯೋ ಹಾಗೆಯೇ ಸಿಗುತ್ತದೆ. ಕಷ್ಟಪಟ್ಟು ಕೆಲಸ ಮಾಡುವುದರಿಂದ ಏನೂ ಬದಲಾಗುವುದಿಲ್ಲ. ಅದೃಷ್ಟವೇ ಎಲ್ಲವನ್ನೂ ನಿರ್ಧರಿಸುತ್ತದೆ. ರಾಧಾ ಹೇಳಿದಳು, ಅಣ್ಣ, ಅಮ್ಮ ಯಾವಾಗಲೂ ಹೇಳುತ್ತಿದ್ದಳು, ಕಷ್ಟಪಟ್ಟು ಕೆಲಸ ಮಾಡುವವರ ಅದೃಷ್ಟವೂ ಬದಲಾಗಬಹುದು. ನಾವು ಪ್ರಯತ್ನಿಸಬೇಕು, ಇಲ್ಲದಿದ್ದರೆ ನಾವು ಯಾವಾಗಲೂ ಹೀಗೆಯೇ ಇರುತ್ತೇವೆ. ಕೇಶವ್ ತಲೆಯಾಡಿಸಿ, ನೀನೂ ಅಷ್ಟೇ ರಾಧಾ, 2 ಹೊತ್ತಿನ ಊಟ ಸಿಗುತ್ತಿದೆ, ಅಷ್ಟೇ ಸಾಕು. ಹೆಚ್ಚು ಯೋಚಿಸುವುದರಿಂದ ಏನೂ ಬದಲಾಗುವುದಿಲ್ಲ ಎಂದ. ಇಷ್ಟು ಹೇಳಿ ಅವನು ಮಲಗಿದನು. ಆದರೆ ರಾಧಾ ತಡರಾತ್ರಿಯವರೆಗೂ ಚಾವಣಿಯ ಮೇಲೆ ಕುಳಿತು ಆಕಾಶವನ್ನು ನೋಡುತ್ತಿದ್ದಳು. ಅವಳ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಇತ್ತು, ಅದೃಷ್ಟವನ್ನು ನಿಜವಾಗಿಯೂ ಬದಲಾಯಿಸಲು ಸಾಧ್ಯವಿಲ್ಲವೇ? ಅಮ್ಮ ಇಂದು ಇದ್ದಿದ್ದರೆ ಅವಳು ಅಣ್ಣನಂತೆಯೇ ಯೋಚಿಸುತ್ತಿದ್ದಳೆ, ಅಥವಾ ನನಗೆ ಸರಿಯಾದ ದಾರಿಯನ್ನು ತೋರಿಸುತ್ತಿದ್ದಳೆ? ಹೀಗೆ ಯೋಚಿಸುತ್ತಲೇ ಅವಳ ಕಣ್ಣುಗಳು ಮುಚ್ಚಿದವು. ಆದರೆ ಅವಳ ಮನಸ್ಸಿನಲ್ಲಿ ಒಂದು ಹೊಸ ಸಂಕಲ್ಪ ಹುಟ್ಟಿತು. ಅವಳು ತನ್ನ ಅಣ್ಣನಿಗೆ ಶ್ರಮ ಮತ್ತು ಕರ್ಮವೇ ನಿಜವಾದ ಶಕ್ತಿ, ಅದೃಷ್ಟವಲ್ಲ ಎಂದು ಸಾಬೀತುಪಡಿಸುತ್ತಾಳೆ. ಮರುದಿನ ಬೆಳಗ್ಗೆ ಕೇಶವ್ ಊಟ ಮಾಡಿ ಅಂಗಡಿಗೆ ಹೋಗಲು ಸಿದ್ಧನಾದಾಗ ರಾಧಾ ಹೇಳುತ್ತಾಳೆ, ಅಣ್ಣ ನಿಲ್ಲು. ಕೇಶವ್, ಏನಾಯ್ತು ರಾಧಾ, ಏನಾದರೂ ಕೆಲಸವಿದ್ಯಾ? ಮಾರುಕಟ್ಟೆಯಿಂದ ಏನಾದರೂ ತರಬೇಕೆ ಎಂದ. ಇಲ್ಲ ಅಣ್ಣ, ನೀವು ಅಂಗಡಿಗೆ ಹೋಗುವ ಮೊದಲು ಹತ್ತಿರದ ಕಾಡಿನಿಂದ ಸ್ವಲ್ಪ ಕಟ್ಟಿಗೆಗಳನ್ನು ತಂದುಕೊಡಿ ಎಂದು ರಾಧಾ ಹೇಳಿದಳು. ಕೇಶವ್, ಸರಿ ತಂಗಿ ಎಂದ. ಇಷ್ಟು ಹೇಳಿ ಅವನು ಮನೆಯಿಂದ ಹೊರಟು ಕಾಡಿನ ಕಡೆಗೆ ನಡೆದನು. ಇಲ್ಲಿ ರಾಧಾ ಅಣ್ಣನ ಹಿಂದಿರುಗುವ ದಾರಿಯನ್ನು ನೋಡುತ್ತಾ ಕುಳಿತಿದ್ದಳು. ಅತ್ತ ಕಾಡಿಗೆ ತಲುಪಿದ ಕೇಶವ್ ಕಟ್ಟಿಗೆಗಳನ್ನು ಸಂಗ್ರಹಿಸಲು ತೊಡಗಿದನು. ಕಟ್ಟಿಗೆಗಳನ್ನು ಕಡಿಯುವಾಗ ಇದ್ದಕ್ಕಿದ್ದಂತೆ ಅವನ ಕೈಗೆ ಗಾಯವಾಯಿತು. ನೋವಿನಿಂದ ನರಳುತ್ತಾ ಅವನು ಯೋಚಿಸುತ್ತಾನೆ, ಸ್ವಲ್ಪ ಮುಂದೆ ಹೋರಿ ನೋಡುತ್ತೇನೆ, ಬಹುಶಃ ಬೇರೆಯವರು ಕಟ್ಟಿಗೆ ತೆಗೆದುಕೊಳ್ಳಲು ಬಂದಿರಬಹುದು, ಆಗ ಸಹಾಯ ಸಿಗಬಹುದು. ಇಲ್ಲಿ ಮನೆಯ ಹೊರಗೆ ಕುಳಿತಿದ್ದ ರಾಧಾ ಅಣ್ಣನಿಗಾಗಿ ಕಾಯುತ್ತಿದ್ದಳು.
ಅವಳು ಯೋಚಿಸುತ್ತಾಳೆ, ಬೆಳಗ್ಗೆಯಿಂದ ಮಧ್ಯಾಹ್ನವಾಯಿತು, ಅಣ್ಣನ ಯಾವ ಸುದ್ದಿಯೂ ಇಲ್ಲ. ಏನಾಗಿರಬಹುದು? ಹೇ ಭಗವನ್, ಅಣ್ಣ ಸುರಕ್ಷಿತವಾಗಿರಲಿ. ಮಧ್ಯಾಹ್ನದ ಬಿರುಬಿಸಿಲಿನಲ್ಲಿ ನಿರ್ಜನ ಬೀದಿಯಲ್ಲಿ ಕುಳಿತಿದ್ದ ರಾಧಾಳ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಮೂಡುತ್ತಿದ್ದವು. ದೂರದ ಬೆಟ್ಟಗಳ ನಡುವಿನ ದೇವಾಲಯದ ಗಂಟೆಗಳ ಶಬ್ದ ಅವಳ ಗೊಂದಲಗಳನ್ನು ಇನ್ನಷ್ಟು ಹೆಚ್ಚಿಸುತ್ತಿತ್ತು. ಅತ್ತ ಕೇಶವ್ ಸಹಾಯ ಹುಡುಕುತ್ತಾ ದೇವಾಲಯದವರೆಗೆ ತಲುಪಿದನು. ಅಲ್ಲಿ ಯಾರೂ ಇಲ್ಲದ ಕಾರಣ ಅವನು ಕೂಗಲಾರಂಭಿಸಿದನು. ಕೇಳಿ, ಯಾರಾದರೂ ಇದ್ದೀರಾ? ನನಗೆ ಸಹಾಯ ಬೇಕು, ಗಾಯವಾಗಿದೆ. ಕೇಶವನ ಧ್ವನಿಯನ್ನು ಕೇಳಿ ಒಬ್ಬ ವ್ಯಕ್ತಿ ಹೊರಗೆ ಬಂದನು. ಅವನು ನೋಡಿದಾಗ ಕೈಗೆ ಗಾಯವಾಗಿ ನಿಂತಿರುವ ಒಬ್ಬ ಯುವಕನಿದ್ದನು. ಅವನು ಒಳಗೆ ಹೋಗಿ ಕೆಲವು ಔಷಧಿಗಳನ್ನು ತಂದನು ಮತ್ತು ಅವನ ಗಾಯದ ಮೇಲೆ ಔಷಧೀಯ ಎಲೆಗಳ ಲೇಪನವನ್ನು ಹಚ್ಚಲು ಪ್ರಾರಂಭಿಸಿದನು. ಆ ವ್ಯಕ್ತಿ ದೇವಾಲಯದ ಶುಚೀಕರಣ ಮತ್ತು ನಿರ್ವಹಣಾ ಕಾರ್ಯಗಳನ್ನು ಮಾಡುತ್ತಿದ್ದನು. ಆಗ ಹಿಂದಿನಿಂದ ಒಂದು ಧ್ವನಿ ಬಂತು. ಅಣ್ಣ, ಏನಾಯಿತು? ಮತ್ತು ಈ ಗಾಯ ಹೇಗಾಯಿತು? ಕೇಶವ್ ಆಶ್ಚರ್ಯದಿಂದ, ರಾಧಾ, ನೀನು ಇಲ್ಲಿ? ರಾಧಾ ಉತ್ತರಿಸಿದಳು, ಹೌದು ಅಣ್ಣ, ಬೆಳಗ್ಗೆಯಿಂದ ಮಧ್ಯಾಹ್ನವಾಯಿತು. ನಿಮ್ಮ ದಾರಿಯನ್ನು ನೋಡುತ್ತಲೇ ಇದ್ದೆ, ಆದರೆ ನೀವು ಬರಲಿಲ್ಲ. ಅದರ ಜೊತೆಗೆ ಈ ದೇವಾಲಯದ ಗಂಟೆಗಳ ಧ್ವನಿ ನನ್ನನ್ನು ಇಲ್ಲಿಗೆ ಸೆಳೆಯಿತು. ನಿಮ್ಮ ಬಗ್ಗೆ ಯೋಚಿಸಿ ಮನಸ್ಸಿನಲ್ಲಿ ಎಷ್ಟು ಗೊಂದಲಗಳು ಹೆಚ್ಚಾಗಿದ್ದವು ಎಂದು ನಿಮಗೆ ತಿಳಿಯವಿಲ್ಲ. ಆಗ ದೇವಾಲಯದ ಕೆಲಸಗಾರ, ಮಗನೇ, ನಿನ್ನ ಗಾಯದ ಬಗ್ಗೆ ಗಮನವಿರಲಿ, ನಿಧಾನವಾಗಿ ಸರಿಹೋಗುತ್ತದೆ ಎಂದ. ಕೇಶವ ಆ ವ್ಯಕ್ತಿಗೆ ಕೃತಜ್ಞತೆ ಸಲ್ಲಿಸಿ ರಾಧಾಳೊಂದಿಗೆ, ನಡಿತಂಗಿ ರಾಧಾ, ಈಗ ಮನೆಗೆ ಹೋಗೋಣ ಎಂದ. ರಾಧಾ ಹೇಳುತ್ತಾಳೆ, ಅಣ್ಣ, ಈ ದೇವಾಲಯದಲ್ಲಿ ಒಬ್ಬ ವಿದ್ವಾಂಸ ಬ್ರಾಹ್ಮಣರು ವಾಸಿಸುತ್ತಿದ್ದಾರೆ ಎಂದು ನಾನು ಕೇಳಿದ್ದೇನೆ. ಅವರು ಗ್ರಂಥಗಳು ಮತ್ತು ಪುರಾಣಗಳ ಆಳದ ಜ್ಞಾನವನ್ನು ಹೊಂದಿದ್ದಾರೆ. ಬನ್ನಿ, ನಾವು ಅವರ ಬಳಿ ಹೋಗೋಣ. ಆಗ ಆ ದೇವಾಲಯದ ಕೆಲಸಗಾರ, ಹೌದು ಮಗನೇ, ಇಂದು ಮಹರ್ಷಿ ಮುನಿಗಳು ದೇವಾಲಯದಲ್ಲಿ ಗ್ರಂಥಪಾಠ ಮಾಡುತ್ತಿದ್ದಾರೆ. ಹಾಗೆ ನೋಡಿದರೆ ಅವರನ್ನು ಭೇಟಿ ಮಾಡುವುದು ಎಲ್ಲರ ಸೌಭಾಗ್ಯವಲ್ಲ. ನಿಮ್ಮ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ಅವರನ್ನು ಭೇಟಿ ಮಾಡಿದರೆ ಎಲ್ಲಾ ಗೊಂದಲಗಳು ದೂರವಾಗುತ್ತವೆ, ಜೀವನಕ್ಕೆ ಹೊಸ ದಿಕ್ಕು ಸಿಗುತ್ತದೆ. ಇದನ್ನು ಕೇಳಿ ರಾಧಾ ತನ್ನನ್ನು ತಡೆಯಲು ಸಾಧ್ಯವಾಗಲಿಲ್ಲ ಮತ್ತು ತನ್ನ ಅಣ್ಣ ಕೇಶವನ ಕೈ ಹಿಡಿದು ಅಲ್ಲಿಗೆ ಕರೆದುಕೊಂಡು ಹೋದಳು. ರಾಧಾ ಮತ್ತು ಕೇಶವ್ ಮಹರ್ಷಿಯ ಬಳಿ ತಲುಪಿದಾಗ ಮಹರ್ಷಿ ಆ ಸಮಯದಲ್ಲಿ ತಮ್ಮ ಗ್ರಂಥಗಳಲ್ಲಿ ಆಳವಾಗಿ ಮುಳುಗಿದ್ದರು. ಅವರ ಶಕ್ತಿಯನ್ನು ನೋಡಿ ರಾಧಾ ಮತ್ತು ಕೇಶವ್ ಸ್ವಲ್ಪ ಸಮಯ ಅವರನ್ನೇ ನೋಡುತ್ತಾ ನಿಂತರು. ನಂತರ ರಾಧಾ ಕೇಶವನ ಕೈ ಹಿಡಿದು ಮಹರ್ಷಿಯ ಎದುರು ಕುಳಿತರು. ರಾಧಾ ಮೊದಲು ಮಹರ್ಷಿ ಮುನಿಗಳಿಗೆ ನಮಸ್ಕರಿಸಿದಳು. ಆಗ ಮಹರ್ಷಿ ಮುನಿಗಳ ದೃಷ್ಟಿ ಅವರಿಬ್ಬರ ಮೇಲೆ ಬಿತ್ತಿತು. ರಾಧಾ, ಹೇ ಮುನಿವರ್, ನಿಮ್ಮ ಮಾತುಗಳಿಂದ ಜೀವನದ ಎಲ್ಲಾ ಗೊಂದಲಗಳು ಪರಿಹಾರವಾಗುತ್ತವೆ ಎಂದು ನಾನು ಕೇಳಿದ್ದೇನೆ. ದಯವಿಟ್ಟು ನಮ್ಮ ಗೊಂದಲಗಳನ್ನು ಪರಿಹರಿಸಿ. ಕೇಶವನಿಗೆ ಈ ವಿಷಯಗಳಲ್ಲಿ ಮೊದಲೇ ಯಾವುದೇ ಆಸಕ್ತಿ ಇರಲಿಲ್ಲ. ಅವನು ಸುಮ್ಮನೆ ಕುಳಿತು ರಾಧಾ ಮತ್ತು ಮಹರ್ಷಿಯವರನ್ನು ನೋಡುತ್ತಿದ್ದನು. ಆಗ ಮಹರ್ಷಿ, ಮಗಳೇ, ನಿನ್ನ ಮನಸ್ಸಿನಲ್ಲಿ ಗೊಂದಲವನ್ನುಂಟು ಮಾಡುತ್ತಿರುವ ವಿಷಯ ಯಾವುದು ಎಂದು ಕೇಳಿದರು. ರಾಧಾ ಉತ್ತರಿಸಿದಳು, ಹೇ ಮುನಿವರ್, ನನ್ನ ಜೀವನದಲ್ಲಿ 2 ಗೊಂದಲಗಳಿವೆ, ಒಂದು ಅದೃಷ್ಟ ಮತ್ತು ಇನ್ನೊಂದು ಕರ್ಮ. ನಂತರ ರಾಧಾ ಮುಂದುವರಿಸಿ, ಮುನಿವರ್, ಪ್ರತಿಯೊಬ್ಬ ಮನುಷ್ಯನ ಅದೃಷ್ಟವು ಜನನಕ್ಕೆ ಮುನ್ನವೇ ಬರೆಯಲ್ಪಡುತ್ತದೆಯೇ? ನಮ್ಮ ಭವಿಷ್ಯವು ಮೊದಲೇ ನಿರ್ಧರಿಸಲ್ಪಟ್ಟಿದೆಯೇ? ಹೌದಾದರೆ ಅಮ್ಮ ಏಕೆ ನಮಗೆ ಯಾವಾಗಲೂ ನಮ್ಮ ಕರ್ಮಗಳನ್ನು ಮಾಡುತ್ತಾ ಇರಬೇಕು, ಯಾವಾಗಲೂ ಮುಂದುವರಿಯಲು ಪ್ರಯತ್ನಿಸಬೇಕು ಎಂದು ಹೇಳುತ್ತಿದ್ದಳು. ಹಾಗಾದರೆ ಮುನಿವರ್, ಅದೃಷ್ಟ ಮೊದಲೇ ನಿಗದಿಯಾಗಿದ್ದರೆ ಮತ್ತು ಏನಾಗಬೇಕೋ ಅದೇ ಆಗುವುದಾದರೆ ನಾವು ಕರ್ಮಗಳನ್ನು ಏಕೆ ಮಾಡಬೇಕು? ರಾಧಾ ಮುಂದುವರಿಸಿ, ಹೇ ಮುನಿವರ್, ಕರ್ಮವೇ ಅದೃಷ್ಟವನ್ನು ಬರೆಯುತ್ತದೆ ಎಂದು ಕೆಲವು ಜನರು ಹೇಳುತ್ತಾರೆ. ಮುನಿವರ್, ನನ್ನ ಜೀವನವನ್ನು ನಾನು ಯಾವ ಆಧಾರದ ಮೇಲೆ ಬದುಕಬೇಕು, ಅದೃಷ್ಟದ ಮೇಲೋ ಅಥವಾ ಕರ್ಮದ ಮೇಲೋ ಎಂದು ಹೇಳಿ. ಮಹರ್ಷಿ ರಾಧಾಳಿಂದ ಈ ಎಲ್ಲ ವಿಷಯಗಳನ್ನು ಕೇಳಿದಾಗ ರಾಧಾ ಯಾವ ಗೊಂದಲದಲ್ಲಿ ಸಿಲುಕಿಕೊಂಡಿದ್ದಾಳೆ ಎಂದು ಅರ್ಥ ಮಾಡಿಕೊಂಡರು. ಆಗ ಮಹರ್ಷಿ, ಹೌದು ಮಗಳೇ, ಈ ಸಂಸಾರದಲ್ಲಿ ಪ್ರತಿಯೊಂದು ಜೀವಿಯ ಅದೃಷ್ಟವು ಜನನಕ್ಕೆ ಮುನ್ನವೇ ಬರೆಯಲ್ಪಡುತ್ತದೆ ಎಂದರು. ಮಹರ್ಷಿ ಇನ್ನೇನೋ ಹೇಳಲು ಹೊರಟಿದ್ದರು. ಆಗ ಕೇಶವ್ ರಾಧಾಳ ಕಡೆಗೆ ನೋಡಿ, ಕೇಳಿದೆಯಾ ರಾಧಾ, ಅದೃಷ್ಟದಲ್ಲಿ ಏನಿದೆಯೋ ಅದೇ ನಮ್ಮ ಜೀವನ ಎಂದನು. ಇದನ್ನು ಕೇಳಿ ಮಹರ್ಷಿ, ಕೇಶವನಿಗೆ ಕೇವಲ ಅದೃಷ್ಟದ ಮೇಲೆ ನಂಬಿಕೆಯಿದೆ ಮತ್ತು ಅವನು ಕರ್ಮವನ್ನು ವ್ಯರ್ಥವೆಂದು ಭಾವಿಸುತ್ತಾನೆ ಎಂದು ಅರ್ಥ ಮಾಡಿಕೊಂಡರು. ಆಗ ಮಹರ್ಷಿ ನಕ್ಕು ಕೇಶವನ ಕಡೆಗೆ ನೋಡಿ, ಮಗನೇ, ಅದೃಷ್ಟ ಮತ್ತು ಕರ್ಮದ ನಡುವಿನ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ ಎಂದರು. ಆಗ ಕೇಶವ್, ನನ್ನನ್ನು ಕ್ಷಮಿಸಿ ಮುನಿವರ್, ಆದರೆ ಕರ್ಮಗಳಿಗೆ ಯಾವುದೇ ಅರ್ಥವಿಲ್ಲ. ನಾನು ಏನೇ ಮಾಡಿದ್ದರೂ ನನ್ನ ಭವಿಷ್ಯವು ನನ್ನ ಅದೃಷ್ಟದಲ್ಲಿ ಬರದಂತೆಯೇ ಇರುತ್ತದೆ ಎಂದನು. ಈಗ ಕೇಶವ್ ರಾಧಾಳ ಸೂಚನೆಯನ್ನು ನಿರ್ಲಕ್ಷಿಸಿ ಮಹರ್ಷಿಗೆ, ಹೇ ಮುನಿವರ್, ಒಮ್ಮೆ ಒಂದು ರಾಜ್ಯದಲ್ಲಿ ಒಬ್ಬ ರಾಜನಿದ್ದನು. ಒಂದು ದಿನ ರಾಜನು ತನ್ನ ರಾಜಗುರುವಿನಿಂದ ತನ್ನ ಆಯುಸ್ಸು ಕೇವಲ 45ನೇ ವರ್ಷದವರೆಗೆ ಮಾತ್ರ ಎಂದು ತಿಳಿದುಕೊಂಡನು. ಇದನ್ನು ಕೇಳಿ ರಾಜನು ಭಯಭೀತನಾದನು ಮತ್ತು ತನ್ನನ್ನು ಅರಮನೆಯಲ್ಲಿ ಬಂಧಿಸಿಕೊಂಡನು. ಅವನು ಎಲ್ಲೂ ಹೋಗದಿದ್ದರೆ ಅವನಿಗೆ ಯಾವುದೇ ಹಾನಿಯಾಗುವುದಿಲ್ಲ ಎಂದು ಯೋಚಿಸಿದನು. ಸಮಯ ಕಳೆದಂತೆ ಆ ದಿನವೂ ಬಂದಿತು. ಆದರೆ 45ನೇ ವರ್ಷದಲ್ಲಿ
ಅರಮನೆಯ ಒಂದು ಗೋಡೆ ಕುಸಿದು ರಾಜ ಅದರಡಿಯಲ್ಲಿ ಸಿಲುಕಿ ಸತ್ತನು. ನಂತರ ಕೇಶವ್, ಹೇ ಮುನಿವರ್, ಅವನು ಒಂದು ರಾಜ್ಯದ ರಾಜನಾಗಿದ್ದನು, ಆದರೂ ಅದೃಷ್ಟದ ಬರವಣಿಗೆಯನ್ನು ಅಳಿಸಲು ಸಾಧ್ಯವಾಗಲಿಲ್ಲ ಎಂದನು. ಕೇಶವನ ಕಥೆಯನ್ನು ಕೇಳಿ ಮಹರ್ಷಿ ಜೋರಾಗಿ ನಕ್ಕರು. ಮಹರ್ಷಿಯ ನಗುವನ್ನು ನೋಡಿ ಕೇಶವ್ ಮತ್ತು ರಾಧಾ ಆಶ್ಚರ್ಯಚಕಿತರಾದರು. ನಂತರ ಮಹರ್ಷಿ ಕೇಶವನ ಕಡೆಗೆ ನೋಡಿ, ಮಗನೇ, ನೀನು ಅರ್ಧ ಕಥೆಯನ್ನು ಕೇಳಿದ್ದೀಯಾ ಅಥವಾ ನಿನಗೆ ಈ ಕಥೆಯನ್ನು ಹೇಳಿದವನಿಗೆ ಇದರ ಸಂಪೂರ್ಣ ಜ್ಞಾನವಿಲ್ಲ ಎಂದರು. ಈಗ ಕೇಶವ್ ತಾನೇ ಗೊಂದಲಕ್ಕೊಳಗಾಗಿದ್ದನು. ಅವನ ಮುಖಭಾವವನ್ನು ನೋಡಿ ಮಹರ್ಷಿ ಮತ್ತೆ, ಮಗನೇ, ಅರ್ಧ ಅಪೂರ್ಣ ಜ್ಞಾನದಿಂದ ಹಾನಿಯಾಗುತ್ತದೆ ಎಂದು ಹೇಳಲು ಇದೇ ಕಾರಣ ಎಂದರು. ಕೇಶವ್ ಮತ್ತೆ, ಕ್ಷಮಿಸಿ ಮುನಿವರ್, ನನಗೆ ಮಾತು ಅರ್ಥವಾಗುತ್ತಿಲ್ಲ ಎಂದನು. ಈಗ ಮಹರ್ಷಿ ಕೇಶವನ ಕಡೆಗೆ ನೋಡುತ್ತಾ, ಮಗನೇ, ನೀನು ಕಥೆಯನ್ನು ಸರಿಯಾಗಿ ಹೇಳಿದ್ದೆ, ಆದರೆ ಬಹುಶಃ ನಿನಗೆ ಅರ್ಧ ಕಥೆಯ ಜ್ಞಾನವಿದೆ ಎಂದರು. ಮಹರ್ಷಿ ಮುಂದುವರಿಸಿ, ನಿನಗೆ ಸಂಪೂರ್ಣ ಕಥೆ ತಿಳಿದಿದ್ದರೆ ನೀನು ಕರ್ಮ ಮತ್ತು ಅದೃಷ್ಟದ ಅನನ್ಯ ಸಂಬಂಧವನ್ನು ಅರ್ಥ ಮಾಡಿಕೊಂಡಿರುತ್ತಿದ್ದೆ ಮತ್ತು ನಿನ್ನ ಜೀವನದಲ್ಲಿ ಈ ಗೊಂದಲಗಳು ಇರುತ್ತಿರಲಿಲ್ಲ ಎಂದರು. ಆಗ ರಾಧಾ ಮಹರ್ಷಿಯ ಕಡೆಗೆ ಕೈಜೋಡಿಸಿ, ಹೇ ಮುನಿವರ್, ನಮ್ಮನ್ನು ಕ್ಷಮಿಸಿ ಮತ್ತು ದಯವಿಟ್ಟು ನಮಗೆ ಈ ಕಥೆಯ ಸಂಪೂರ್ಣ ಜ್ಞಾನವನ್ನು ನೀಡಿ ಎಂದಳು. ಈಗ ನಿಧಾನವಾಗಿ ಮಹರ್ಷಿಯ ಮಾತುಗಳು ಕೇಶವನನ್ನು ಆಕರ್ಷಿಸಲು ಪ್ರಾರಂಭಿಸಿದವು ಮತ್ತು ಅವನು ಗಮನವಿಟ್ಟು ಮಹರ್ಷಿಯ ಮಾತುಗಳನ್ನು ಕೇಳಲು ಪ್ರಾರಂಭಿಸಿದನು. ಮಹರ್ಷಿ ಹೇಳಿದರು, ಗೋಡೆ ಕುಸಿದಾಗ ಎಲ್ಲರೂ ರಾಜಗೋಡೆಯಡಿಯಲ್ಲಿ ಸಿಲುಕಿ ಸತ್ತರು, ಏಕೆಂದರೆ ಆ ದಿನ ಅವರ 45ನೇ ಜನ್ಮದಿನವಾಗಿತ್ತು ಮತ್ತು ರಾಜಗುರುವಿನ ಪ್ರಕಾರ ಅದೇ ಅವರ ಕೊನೆಯ ದಿನ ಎಂದರು. ಆದರೆ ಕೆಲವು ಗಂಟೆಗಳ ನಂತರ ರಾಜನು ಜೀವಂತನಾಗಿದ್ದಾನೆ, ಕೇವಲ ಗಂಭೀರ ಗಾಯಗಳಾಗಿವೆ ಎಂದು ತಿಳಿಯಿತು. ರಾಜನು ತಾನೇ ಆಶ್ಚರ್ಯಚಕಿತನಾದನು. ಆಗ ರಾಜಗುರು, ರಾಜನ್, ನೀನು ಬಯಸಿದ್ದರೆ ನಿನ್ನ ಅದೃಷ್ಟದಲ್ಲಿ ಬರೆದಂತೆ ಗೋಡೆಯಡಿಯಲ್ಲಿ ಸಿಲುಕಿ ಸಾಯಬಹುದಿತ್ತು, ಆದರೆ ನೀನು ನಿನ್ನ ಕರ್ಮ ಅಂದರೆ ನಿನ್ನನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಿದ್ದೆ ಮತ್ತು ಇದೇ ಕಾರಣದಿಂದ ನಿನ್ನ ಮರಣವು ಕೇವಲ ಒಂದು ಗಾಯಕ್ಕೆ ಬದಲಾಯಿತು ಎಂದರು. ಆಗ ಕೇಶವ್ ಮಹರ್ಷಿಯ ಕಡೆಗೆ ನೋಡಿ, ಹೇ ಮುನಿ, ನಿಮ್ಮ ಮಾತುಗಳಿಂದ ನಮಗೆ ಸ್ವಲ್ಪ ಅರ್ಥವಾಗುತ್ತಿದೆ, ಆದರೆ ಕೆಲವು ಸಂಶಯಗಳು ಇನ್ನೂ ಮನಸ್ಸಿನಲ್ಲಿವೆ. ಆಗ ಮಹರ್ಷಿ, ಮಗನೇ, ಚಿಂತಿಸಬೇಡ. ಇಂದು ನಾನು ನಿನಗೆ ಅದೃಷ್ಟ ಮತ್ತು ಕರ್ಮದ ಅನನ್ಯ ಸಂಬಂಧದ ಬಗ್ಗೆ ಒಂದು ಉತ್ತಮ ಕಥೆಯ ಮೂಲಕ ವಿಸ್ತಾರವಾಗಿ ವಿವರಿಸುತ್ತೇನೆ. ಇದರ ನಂತರ ಪ್ರತಿಯೊಬ್ಬ ಮನುಷ್ಯನ ಜೀವನದ ಎಲ್ಲಾ ಗೊಂದಲಗಳು ದೂರವಾಗುತ್ತವೆ ಮತ್ತು ಎಲ್ಲರ ಜೀವನವೂ ಯಶಸ್ವಿಯಾಗುತ್ತದೆ ಎಂದರು. ಇಷ್ಟು ಹೇಳಿ ಮಹರ್ಷಿ ತಮ್ಮ ಕಥೆಯನ್ನು ಆರಂಭಿಸಿದರು. ಒಂದು ನಗರದಲ್ಲಿ ಒಬ್ಬ ಮೀನುಗಾರ ವಾಸಿಸುತ್ತಿದ್ದನು. ಮೀನುಗಾರನ ಮನೆಯಲ್ಲಿ ಅವನ ಹೆಂಡತಿ ಮತ್ತು ಒಂದು ನವಜಾತ ಸಂತಾನವಿತ್ತು. ಮದುವೆಯಾಗಿ ಹಲವಾರು ವರ್ಷಗಳ ನಂತರ ದೇವರ ಕೃಪೆಯಿಂದ ಅವರಿಗೆ ಒಂದು ಹೆಣ್ಣು ಮಗುವಿನ ಸುಖ ಸಿಕ್ಕಿತ್ತು. ಆದರೂ ಏನೋ ಗೊತ್ತಿಲ್ಲ, ಅವರ ಜೀವನ ಕಣ್ಣೀರಲ್ಲೇ ತುಂಬಿತ್ತು. ಅವರ ಮಗು ಅಂಗವಿಕಲವಾಗಿತ್ತು ಮತ್ತು ಇದು ಜಗತ್ತಿನ ಯಾವುದೇ ತಂದೆ ತಾಯಿಗೆ ಸ್ವೀಕಾರಾರ್ಹವಾಗಿರಲಿಲ್ಲ. ಆದರೆ ಅದೃಷ್ಟದ ಬರಹವೂ ಸುಳ್ಳಾಗುವುದಿಲ್ಲ. ಪ್ರತಿದಿನ ಮೀನುಗಾರನು ತನ್ನ ಕೆಲಸದಿಂದ ಹಿಂತಿರುಗುತ್ತಿದ್ದನು ಮತ್ತು ತನ್ನ ಹೆಂಡತಿ ಮತ್ತು ಮಗುವಿನೊಂದಿಗೆ ಸಮಯ ಕಳೆಯುತ್ತಿದ್ದನು. ಆದರೆ ಅವನು ತನ್ನ ಮಗುವಿನ ಮುಖವನ್ನು ನೋಡಿದಾಗೆಲ್ಲ, ನನ್ನ ಮಗು ಹೇಗಿದ್ಯೋ ಹಾಗಿದ್ದರೂ ನನಗೆ ಪ್ರಿಯವಾಗಿದೆ, ಜಗತ್ತಿನ ಯಾಮ ತಂದೆ ತಾಯಿ ತನ್ನ ಮಕ್ಕಳನ್ನು ಪ್ರೀತಿಸುವುದಿಲ್ಲ ಎಂದು ಯೋಚಿಸುತ್ತಿದ್ದನು. ಆಗ ಅವನ ಹೆಂಡತಿಯ ಅಳುವ ಧ್ವನಿ ಕೇಳಿಸಿತು. ಅವಳು ದೇವರ ಬಳಿ ಕುಳಿತು ಪ್ರತಿದಿನದಂತೆ ತನ್ನ ದುಃಖವನ್ನು ವ್ಯಕ್ತಪಡಿಸುತ್ತಿದ್ದಳು. ಅವಳು, ಹೇ ಭಗವಂತ, ಇದು ನಿನ್ನ ಯಾವ ನ್ಯಾಯ? ಇಷ್ಟು ಪೂಜೆ, ವ್ರತ ಮತ್ತು ಉಪವಾಸಗಳನ್ನು ಮಾಡಿ ನಿನ್ನ ಆಶೀರ್ವಾದದಿಂದ ನಮಗೆ ಸಂತಾನದ ಸುಖ ಸಿಕ್ಕಿತು, ಆದರೂ ಸಂತೋಷದ ಬದಲು ಕಣ್ಣೀರನ್ನು ಸುರಿಸುತ್ತಿದ್ದೇನೆ ಎಂದಳು. ಆಗ ಮೀನುಗಾರನು ತನ್ನ ಹೆಂಡತಿಗೆ, ಪ್ರಿಯೇ, ನೀನು ಏಕೆ ಹೇಳುತ್ತಿದ್ದೀಯಾ? ನಾವು ಅದೃಷ್ಟಹೀನರು, ಇದೇ ಅದೃಷ್ಟದ ಬರಹ ಎಂದನು. ನಂತರ ಮೀನುಗಾರನ ಹೆಂಡತಿ, ಕೇಳಿ ಸ್ವಾಮಿ, ನಮ್ಮ ರಾಜ್ಯದ ರಾಜನು ಬಹಳ ದಯಾಳು ಮತ್ತು ಪ್ರಜಾಪ್ರಿಯ ಎಂದು ನಾನು ಕೇಳಿದ್ದೇನೆ ಎಂದಳು. ಆಗ ಮೀನುಗಾರ ತಲೆಯಾಡಿಸಿ ತನ್ನ ಒಪ್ಪಿಗೆ ಸೂಚಿಸಿದನು. ಆಗ ಅವನ ಹೆಂಡತಿ, ನಾವು ರಾಜನನ್ನು ಭೇಟಿ ಮಾಡಬೇಕು ಎಂದಳು. ಮೀನುಗಾರ, ಪ್ರಿಯೇ, ನಾವು ಸಾಮಾನ್ಯ ಮೀನುಗಾರರು, ರಾಜನು ನಮ್ಮನ್ನು ಏಕೆ ಭೇಟಿ ಮಾಡುತ್ತಾನೆ ಎಂದನು. ಆಗ ಮೀನುಗಾರನ ಹೆಂಡತಿ ಅಳುತ್ತಾ, ರಾಜದರ್ಬಾರಿನಲ್ಲಿ ಅನೇಕ ದೊಡ್ಡ ದೊಡ್ಡ ರೋಗಗಳನ್ನು ಗುಣಪಡಿಸುವ ರಾಜವೈದ್ಯರು ಇದ್ದಾರೆ ಎಂದು ಕೇಳಿದ್ದೇನೆ. ರಾಜನಿಂದ ಸಹಾಯಕ್ಕಾಗಿ ಬೇಡಿದರೆ ಏನಾದರೂ ಪರಿಹಾರ ಸಿಗುತ್ತದೆ ಎಂದಳು. ಹೆಂಡತಿಯ ಮಾತುಗಳಿಗೆ ಒಪ್ಪಿ ಮೀನುಗಾರನು ತನ್ನ ಹೆಂಡತಿ ಮತ್ತು ಮಗಳನ್ನು ಕರೆದುಕೊಂಡು ರಾಜದರ್ಬಾರಿಗೆ ಹೊರಟನು. ಅಲ್ಲಿಗೆ ಹೋಗಿ ಮೀನುಗಾರ, ಹೇ ರಾಜನ್, ನಾನು ಒಬ್ಬ ಸಾಮಾನ್ಯ ಮೀನುಗಾರನು ಮತ್ತು ತನ್ನ ಹೆಂಡತಿಯ ಕಡೆಗೆ ತೋರಿಸುತ್ತಾ, ಇವಳು ನನ್ನ ಹೆಂಡತಿ ಮತ್ತು ಇವಳು ನನ್ನ ಮಗಳು. ನಾವು ನಿಮ್ಮ ರಾಜ್ಯಕ್ಕೆ ಸೇರಿದ ಒಂದು ಸಣ್ಣ ನಗರದಲ್ಲಿ ವಾಸಿಸುತ್ತೇವೆ ಎಂದನು. ಅವರ ಸ್ಥಿತಿಯನ್ನು ನೋಡಿದ ರಾಜ, ನನ್ನ ಪ್ರಜೆಗಳು ನನಗೆ ಮೊದಲ ಆದ್ಯತೆ.
ಹೇ ಮೀನುಗಾರ, ಯಾವ ಕಷ್ಟದಲ್ಲಿ ಸಿಲುಕಿಕೊಂಡಿದ್ದೀಯಾ, ಅದಕ್ಕಾಗಿ ನೀನು ಈ ಕಷ್ಟಕರ ಪ್ರಯಾಣವನ್ನು ಮಾಡಿಕೊಂಡು ಬರಬೇಕಾಯಿತು ಎಂದನು. ಆಗ ಮೀನುಗಾರನು, ಹೇ ರಾಜನ್, ಮದುವೆಯಾಗಿ ಹಲವು ವರ್ಷಗಳವರೆಗೆ ನಮಗೆ ಮಕ್ಕಳಿರಲಿಲ್ಲ. ನಾನು ಮತ್ತು ನನ್ನ ಹೆಂಡತಿ ಬಹಳ ತಪಸ್ಸು ಮಾಡಿದೆವು. ಆಗ ದೇವರ ಕೃಪೆಯಿಂದ ನಮಗೆ ಸಂತಾನ ಸುಖ ಸಿಕ್ಕಿತು. ಆದರೆ ಮಹಾರಾಜ, ನನ್ನ ಮಗಳು ಜನನದಿಂದಲೇ ಅಂಗವಿಕಲೆ. ಇದು ಜಗತ್ತಿನ ಯಾವುದೇ ತಂದೆ ತಾಯಿಗೆ ಸಹಜವಲ್ಲ. ನಗರದಲ್ಲಿ ಸಾಧ್ಯವಾದಷ್ಟು ಪ್ರಯತ್ನಿಸಿದೆವು, ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ. ಮೀನುಗಾರನ ಮಾತುಗಳನ್ನು ಕೇಳಿದ ರಾಜನು, ಹೇ ಮೀನುಗಾರ, ನೀನು ಯಾವುದೇ ಅಳುಕಿಲ್ಲದೆ ಹಿಂಜರಿಕೆ ಇಲ್ಲದೆ ಮಾತನಾಡು. ನಿನಗೆ ಯಾವುದೇ ಸಹಾಯ ಬೇಕಿದ್ದರೆ ನನಗೆ ತಿಳಿಸು, ನಾನು ಅರ್ಥಮಾಡಿಕೊಳ್ಳುತ್ತೇನೆ ಎಂದನು. ಆಗ ಮೀನುಗಾರನ ಹೆಂಡತಿ, ಮಹಾರಾಜ, ನಮ್ಮ ನಗರದ ಒಬ್ಬ ಮಹಿಳೆಯಿಂದ ರಾಜದರ್ಬಾರಿನ ರಾಜವೈದ್ಯರು ಅನೇಕ ರೋಗಗಳನ್ನು ಗುಣಪಡಿಸುವ ಜ್ಞಾನವನ್ನು ಹೊಂದಿದ್ದಾರೆ ಮತ್ತು ಬಹಳ ಜ್ಞಾನಿಗಳಾದ ವೈದ್ಯರು ಎಂದು ತಿಳಿಯಿತು. ಒಂದು ವೇಳೆ ಅವರು ನನ್ನ ಮಗಳನ್ನು ಪರೀಕ್ಷಿಸಿದರೆ ಬಹುಶಃ ನನ್ನ ಮಗಳು ಸಕ್ಷಮಳಾಗಬಹುದು ಎಂದಳು. ಮೀನುಗಾರ ಮತ್ತು ಅವನ ಹೆಂಡತಿಯ ಮಾತುಗಳನ್ನು ಗಮನದಲ್ಲಿಟ್ಟುಕೊಂಡು ರಾಜನ ಆದೇಶದ ಮೇರೆಗೆ ರಾಜವೈದ್ಯರು ರಾಜದರ್ಬಾರಿಗೆ ಬಂದರು. ಈಗ ಆ ಮುಗ್ಧ ಮಗುವಿನ ಪರೀಕ್ಷೆ ಆರಂಭವಾಯಿತು. ಇಲ್ಲಿ ಮೀನುಗಾರ ಮತ್ತು ಅವನ ಹೆಂಡತಿಯ ಕಣ್ಣುಗಳಲ್ಲಿ ಭರವಸೆ ಕಿರಣ ಕಾಣಿಸುತ್ತಿತ್ತು. ಗಂಟೆಗಳ ಪರೀಕ್ಷೆಯ ನಂತರ ಎಲ್ಲರ ಮನಸ್ಸಿನಲ್ಲಿ ಭರವಸೆಯ ದೀಪ ಉರಿಯುತ್ತಿತ್ತು. ಅದು ಇದ್ದಕ್ಕಿದ್ದಂತೆ ನಂದಿಹೋಯಿತು. ವಿವಿಧ ಔಷಧಗಳ ಜ್ಞಾನವನ್ನು ಹೊಂದಿದ್ದ ರಾಜವೈದ್ಯರು, ಕ್ಷಮಿಸಿ ಮಹಾರಾಜ, ಬಹುಶಃ ಈ ಮಗು ಸಕ್ಷಮಳಾಗಲು ಸಾಧ್ಯವಿಲ್ಲ. ನಾನು ಅನೇಕ ರೋಗಗಳನ್ನು ಗುಣಪಡಿಸುತ್ತೇನೆ ಮತ್ತು ಅನೇಕ ಔಷಧಗಳ ಜ್ಞಾನವನ್ನು ಹೊಂದಿದ್ದೇನೆ ಎಂದು ಒಪ್ಪಿಕೊಳ್ಳುತ್ತೇನೆ. ಆದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ಇದು ಬಹುಶಃ ಈ ಮಗುವಿನ ಅದೃಷ್ಟವಾಗಿದೆ. ಇದನ್ನು ನಾನು ಬದಲಿಸಲು ಸಾಧ್ಯವಿಲ್ಲ. ಅದೃಷ್ಟದ ಬರಹವನ್ನು ಯಾರು ಬದಲಿಸಲು ಸಾಧ್ಯವಿದೆ? ಹೃದಯ ಬಡಿತಗಳು ವೇಗವಾಗಿದ್ದವು. ಮೀನುಗಾರ, ಹೇ ದಯಾಳು ರಾಜನ್, ನನ್ನ ಮಗುವನ್ನು ಸಕ್ಷಮಗೊಳಿಸಲು ಯಾವುದೇ ದಾರಿ ಉಳಿದಿದೆಯೇ ಎಂದು ಹೇಳುತ್ತಾ ಜೋರಾಗಿ ಅಳಲು ಆರಂಭಿಸಿದನು. ಆಗ ರಾಜನು, ಹೌದು, ಬಹುಶಃ ಏನಾದರೂ ಆಗಬಹುದು ಎಂದನು. ಆಗ ಅಲ್ಲಿ ನಿಂತಿದ್ದ ಎಲ್ಲರ ದೃಷ್ಟಿ ರಾಜನತ್ತ ನೆಟ್ಟಿತು. ಅವರೆಲ್ಲರೂ ರಾಜನಿಂದ ಪರಿಹಾರವನ್ನು ನಿರೀಕ್ಷಿಸುತ್ತಿದ್ದರು. ರಾಜನು ಮಹಾಜ್ಞಾನಿ, ಗ್ರಂಥಗಳ ಜ್ಞಾನವನ್ನು ಹೊಂದಿದ್ದ, ಒಂದೇ ನೋಟದಲ್ಲಿ ಅದೃಷ್ಟ ರೇಖೆಯನ್ನು ಓದಬಲ್ಲ ರಾಜಗುರು, ಈಗ ಅವರೇ ಏಕೈಕ ದಾರಿ ಉಳಿದಿದ್ದಾರೆ. ರಾಜನ ನಿವೇದನೆಯ ಮೇರೆಗೆ ರಾಜಗುರು ಅರಮನೆಗೆ ಬಂದರು ಮತ್ತು ಮಗುವಿನ ಬಳಿ ಕುಳಿತರು. ಇಲ್ಲಿ ಎಲ್ಲರೂ ಅವರತ್ತ ಕಣ್ಣಿಟ್ಟು ನಿಂತಿದ್ದರು. ಮಧ್ಯಾಹ್ನದಿಂದ ಸೂರ್ಯಾಸ್ತದವರೆಗೆ ಸಮಯ ಕಳೆದು ಹೋಯಿತು. ಮೀನುಗಾರ ಮತ್ತು ಅವನ ಹೆಂಡತಿ ತಮ್ಮ ಮಗಳನ್ನು ಗುಣಪಡಿಸಿಕೊಂಡು ತಮ್ಮ ನಗರಕ್ಕೆ ಹಿಂತಿರುಗುತ್ತೇವೆ ಎನ್ನುವ ಭರವಸೆಯಲ್ಲಿ ಪ್ರತಿಯೊಂದು ಉಸಿರನ್ನೂ ತೆಗೆದುಕೊಳ್ಳುತ್ತಿದ್ದರು. ಆದರೆ ಎದ್ದಕ್ಕಿದ್ದಂತೆ ಯಾವುದೇ ಮಾತು ಹೇಳದೆ ರಾಜಗುರು ಕೋಣೆಯಿಂದ ಹೊರಬಂದರು ಮತ್ತು ಎಲ್ಲರೂ ಆಶ್ಚರ್ಯಚಕಿತರಾದರು. ಆಗ ಮೀನುಗಾರನ ಹೆಂಡತಿ ರಾಜಗುರುವಿನ ಹಿಂದೆ ಓಡಿ ಅವರ ಕಾಲುಗಳ ಮೇಲೆ ಬಿದ್ದು, ಏನೂ ಹೇಳದೇ ಹೋಗಬೇಡಿ ಗುರುದೇವ, ನೀವು ಗ್ರಂಥಗಳ ಜ್ಞಾನವನ್ನು ಹೊಂದಿದ್ದ ಮಹಾಜ್ಞಾನಿಗಳು, ನೀವು ನನ್ನ ಮಗುವಿನ ಅದೃಷ್ಟವನ್ನು ಬದಲಿಸಲು ಸಾಧ್ಯವಿಲ್ಲವೇ ಎಂದಳು. ಮೀನುಗಾರನ ಹೆಂಡತಿಯ ಮಾತುಗಳನ್ನು ಕೇಳಿ ರಾಜಗುರುವಿನ ಮನಸ್ಸಿನಲ್ಲಿ ತಳಮಳ ಉಂಟಾಯಿತು. ಅವರು ಬಹಳ ಕಷ್ಟದಿಂದ ತಮ್ಮನ್ನು ತಾವೇ ನಿಭಾಯಿಸಿಕೊಂಡರು. ಏಕೆಂದರೆ ಅವರು ಅಂತಹ ಪರಿಸ್ಥಿತಿಯನ್ನು ಮೊದಲ ಬಾರಿಗೆ ಎದುರಿಸುತ್ತಿದ್ದರು. ಅವರು ಯಾವಾಗಲೂ ಜನರಿಗೆ ಜೀವನದ ದಿಕ್ಕನ್ನು ತೋರಿಸುವ, ಗೊಂದಲಗಳನ್ನು ಪರಿಹರಿಸುವ ಮಹಾಗುರುಗಳಾಗಿದ್ದರು. ಆದರೆ ಇಂದು ಅವರ ಮುಂದೆ ಒಬ್ಬ ತಾಯಿ ಇದ್ದಳು ಮತ್ತು ಬಹುಶಃ ಮೊದಲ ಬಾರಿಗೆ ಅವರು ಅಂತಹ ಪರಿಸ್ಥಿತಿಯಲ್ಲಿದ್ದರು. ಅಲ್ಲಿ ಅವರಿಗೆ ಆ ಮಗುವಿಗೆ ಯಾವುದೇ ಪರಿಹಾರವಿಲ್ಲ ಎಂದು ವಿವರಿಸಬೇಕಾಗಿತ್ತು. ಸ್ವಲ್ಪ ಸಮಯದ ನಂತರ ಬಹಳ ಕಷ್ಟದಿಂದ ರಾಜಗುರು ತಮ್ಮನ್ನು ತಾವು ನಿಭಾಯಿಸಿಕೊಂಡು, ಮಗಳೇ, ನನ್ನನ್ನು ಕ್ಷಮಿಸು. ಇಂದು ಮೊದಲ ಬಾರಿಗೆ ಈ ಗುರುಸಾಧಕನು ಹೇಳಬೇಕಾಗಿದೆ. ನಿನ್ನ ಮಗಳ ಅದೃಷ್ಟ ರೇಖೆಯಲ್ಲಿ ಅಂಗವಿಕಲತೆ ಇದೆ. ನಾನು ಮಹಾಜ್ಞಾನಿ, ಮಹಾಗುರು, ಆದರೆ ದೇವರಲ್ಲ ಎಂದರು. ನಂತರ ಮೀನುಗಾರ ಅಲ್ಲಿಗೆ ಬಂದನು. ಅವನು ಎಲ್ಲಾ ಮಾತುಗಳನ್ನು ಕೇಳಿದ್ದನು. ಈಗ ರಾತ್ರಿಯ ಸಮಯವಾಗಿತ್ತು. ಅದಕ್ಕಾಗಿಯೇ ರಾಜನು ಎಲ್ಲರಿಗೂ ಅರಮನೆಯಲ್ಲಿ ಉಳಿಯಲು ಆದೇಶಿಸಿದನು. ಅವನು ಮತ್ತು ಅವನ ಹೆಂಡತಿ ಅಲ್ಲೇ ಅರಮನೆಯಲ್ಲಿ ರಾತ್ರಿ ಕಳೆದರು. ಏಕೆಂದರೆ ಕತ್ತಲ ರಾತ್ರಿಯಲ್ಲಿ ತಮ್ಮ ಚಿಕ್ಕ ಮಗಳನ್ನು ಕರೆದುಕೊಂಡು ಎಲ್ಲಿಗೆ ಹೋಗುತ್ತಾರೆ? ಮರುದಿನ ಬೆಳಗ್ಗೆ ಮೀನುಗಾರ, ಅವನ ಹೆಂಡತಿ ಮತ್ತು ಮಗಳು ಅರಮನೆಯಿಂದ ಹೊರಟು ನಗರದ ಕಡೆಗೆ ನಡೆದರು. ದಾರಿಯಲ್ಲಿ ನಡೆಯುತ್ತಾ ಅವರಿಬ್ಬರು ಈ ಸಂಸಾರದಲ್ಲಿ ತಂದೆ ತಾಯಿ ಇರುವವರೆಗೆ ಎಲ್ಲವೂ ಸರಿ ಎಂದು ಯೋಚಿಸುತ್ತಿದ್ದರು. ಹಾಗೆಯೇ ಅವರು ತಮ್ಮ ಅಂಗವಿಕಲ ಮಗಳ ಬಗ್ಗೆ ಚಿಂತಿಸುತ್ತಿದ್ದರು. ಅವರು ಇನ್ನಷ್ಟು ಯೋಚಿಸಿದರು. ತಂದೆ ತಾಯಿ ತಮ್ಮ ಇಡೀ ಜೀವನವನ್ನು ತಮ್ಮ ಮಕ್ಕಳೊಂದಿಗೆ ಕಳೆಯಲು ಸಾಧ್ಯವಿಲ್ಲ. ಅವರ ನಂತರ ಅವರ ಮಗಳ ಭವಿಷ್ಯ ಹೇಗೆ ಸಾಗುವುದು? ಅವಳು ಸಕ್ಷಮಳಲ್ಲ. ಜನರು ಅವಳನ್ನು ಯಾವ ದೃಷ್ಟಿಯಿಂದ ನೋಡುತ್ತಾರೆ? ಈ ಕಠಿಣ ಜಗತ್ತು ನಮ್ಮ ಮಗಳನ್ನು ಒಬ್ಬಂಟಿಯಾಗಿ ಹೇಗೆ ನಡೆಯಲು ಬಿಡುತ್ತದೆ? ಪತಿ ಪತ್ನಿ ಇಬ್ಬರೂ ಇದೆಲ್ಲವನ್ನು ಯೋಚಿಸುತ್ತಾ ಕಾಡಿನ ಮೂಲಕ ಮನೆಗೆ ತಲುಪಿದರು. ಪ್ರಯಾಣದಿಂದ ದಣಿದು ಹಿಂದಿರುಗಿದ ನಂತರವೂ ಒಂದು ತುತ್ತು ಆಹಾರವನ್ನೂ ತಿನ್ನದೆ
ದೇವರ ಮುಂದೆ ದೀಪ ಬೆಳಗಿಸಿ ಕುಳಿತರು. ಅವರಿಬ್ಬರು ಪತಿಪತ್ನಿ ಒಂದೇ ಒಂದು ಪದವನ್ನೂ ಮಾತನಾಡಲಿಲ್ಲ. ಆದರೆ ಅವರಿಬ್ಬರ ಕಣ್ಣುಗಳಿಂದ ಹರಿಯುತ್ತಿದ್ದ ಕಣ್ಣೀರಿನ ಧಾರೆಗಳು ಏನೋ ಬಹಳಷ್ಟು ಹೇಳುತ್ತಿದ್ದವು. ನಂತರ ಅವರ ಮಗು ಅಳಲು ಪ್ರಾರಂಭಿಸಿತು. ಆಗ ಮೀನುಗಾರನ ಹೆಂಡತಿ ಅವಳಿಗೆ ಹಾಲುಣಿಸಿ ಮಲಗಿಸಿದಳು ಮತ್ತು ಅವಳು ತನ್ನ ಮಗಳ ಬಳಿ ಮಲಗಿದಳು. ಆದರೆ ಮೀನುಗಾರ ದೇವರ ಮುಂದೆ ಕೈಜೋಡಿಸಿ ಕುಳಿತಿದ್ದನು. ಸ್ವಲ್ಪ ಸಮಯದ ನಂತರ ಅವನಿಗೆ ನಿದ್ರೆ ಹತ್ತಿತು. ಠಾಕೂರ್ಜಿಯನ್ನು ಸ್ಮರಿಸುತ್ತಾ ಮೀನುಗಾರನಿಗೆ ನಿದ್ರೆ ಬಂದಿತ್ತು. ಆಗ ಅವನ ಕನಸಿನಲ್ಲಿ ಠಾಕೂರ್ ದೇವರು ಪ್ರತ್ಯಕ್ಷನಾದನು. ಅವನು ನಿಜವಾಗಿಯೂ ಠಾಕೂರ್ ದೇವರನ್ನು ತನ್ನ ಮುಂದೆ ನೋಡುತ್ತಿರುವಂತೆ. ದೇವರನ್ನು ನೋಡಿ ಯಾವ ಭಕ್ತನೂ ಸುಮ್ಮನೆ ಕುಳಿತುಕೊಳ್ಳಲು ಸಾಧ್ಯ? ಮೀನುಗಾರ, ಹೇ ಠಾಕೂರ್ಜಿ, ನಾನು ಮತ್ತು ನನ್ನ ಹೆಂಡತಿ ಬಹಳ ತಪಸ್ಸು ಮಾಡಿದೆವು. ಆಗ ನಿಮ್ಮ ದಯಾದೃಷ್ಟಿ ಬಿದ್ದು ನಮಗೆ ಸಂತಾನ ಸುಖ ಸಿಕ್ಕಿತು. ನೀನು ಅದೃಷ್ಟವನ್ನು ಬರೆಯುತ್ತೀಯ. ಮನುಷ್ಯನ ಜನನಕ್ಕೆ ಮುನ್ನವೇ ಅದೃಷ್ಟವನ್ನು ಬರೆಯಲಾಗುತ್ತದೆ. ಠಾಕೂರ್ಜಿ, ನಮ್ಮ ಪೂಜೆಯಲ್ಲಿ ಯಾವ ತಪ್ಪು ಸಂಭವಿಸಿತು? ನೀನು ನಮ್ಮ ಮಗಳ ಅದೃಷ್ಟದಲ್ಲಿ ಅಂಗವಿಕಲತೆಯನ್ನು ಬರೆದೆ ಎಂದನು. ಶ್ರೀ ಠಾಕೂರ್ಜಿ ನಕ್ಕು, ಹೇ ಮೀನುಗಾರ, ನಿನ್ನ ಭಕ್ತಿಯಿಂದ ನಾನು ಯಾವಾಗಲೂ ಸಂತೋಷವಾಗಿರುತ್ತೇನೆ. ನಿನ್ನ ಪೂಜೆಯಲ್ಲಿ ಯಾವುದೇ ತಪ್ಪು ಸಂಭವಿಸಲಿಲ್ಲ. ನನ್ನ ಮಾತುಗಳನ್ನು ಗಮನವಿಟ್ಟು ಕೇಳು. ನಿನ್ನ ಮಗಳದೇಕೆ? ಈ ಸಂಸಾರದಲ್ಲಿ ನಾನು ಯಾವುದೇ ಜೀವಿಯ ಅದೃಷ್ಟವನ್ನು ಬರೆಯುವುದಿಲ್ಲ. ಅವರೇ ತಮ್ಮ ಮುಂದಿನ ದಿನಗಳಲ್ಲಿ ಏನಾಗಲಿದೆ ಎಂಬುದನ್ನು ನಿರ್ಧರಿಸುತ್ತಾರೆ ಎಂದನು. ಆಗ ಮೀನುಗಾರ, ಹೇ ಪ್ರಭು, ನನಗೆ ಅಜ್ಞಾನಿಗೆ ಸ್ವಲ್ಪ ಸರಳವಾಗಿ ಮತ್ತು ವಿಸ್ತಾರವಾಗಿ ವಿವರಿಸು ಎಂದು ಕೇಳಿದನು. ಆಗ ಠಾಕೂರ್ಜಿ, ಕೇಳು ನನ್ನ ಪ್ರಿಯ ಭಕ್ತನೇ, ನಿನ್ನ ಮಗಳು ಯಾವ ಪರಿಸ್ಥಿತಿಯಿಂದ ಸಾಗುತ್ತಿದ್ದಾಳೆಯೋ ಈ ಅದೃಷ್ಟವನ್ನು ಅವಳು ತನ್ನ ಹಿಂದಿನ ಜನ್ಮದ ಕರ್ಮಗಳಿಂದ ಬರೆದಿದ್ದಾಳೆ. ಇದನ್ನು ಕೇಳಿ ಮೀನುಗಾರ ಆಶ್ಚರ್ಯಚಕಿತನಾದನು. ನಂತರ ಶ್ರೀ ಠಾಕೂರ್ ದೇವರು ಹೇಳಿದರು, ಪ್ರಿಯ ಭಕ್ತನೇ, ಇದು ನಿನ್ನ ಮಗಳ ಹಿಂದಿನ ಜನ್ಮದ ಕರ್ಮಗಳ ಫಲ. ಕೇಳು, ಒಂದು ರಾಜ್ಯದಲ್ಲಿ ಒಬ್ಬ ಅಕ್ಕಸಾಲಿಗ ವಾಸಿಸುತ್ತಿದ್ದನು. ಅವನ ಬಳಿ ಅಪಾರ ಸಂಪತ್ತಿತ್ತು. ಅಕ್ಕಸಾಲಿಗನಿಗ 3 ಹೆಣ್ಣು ಮಕ್ಕಳಿದ್ದರು ಮತ್ತು ನಿನ್ನ ಮಗಳು ಆ ಅಕ್ಕಸಾಲಿಗನ ಮಗಳಾಗಿದ್ದಳು ಮತ್ತು ತನ್ನ ತಂದೆಯ ಅತ್ಯಂತ ಪ್ರೀತಿಯ ಮಗಳಾಗಿದ್ದಳು. ಆದರೆ ಅಷ್ಟೇ ಅಹಂಕಾರಿಯೂ ಆಗಿದ್ದಳು. ರೂಪ, ಗುಣ, ಬುದ್ಧಿ ಮತ್ತು ಧನದಿಂದ ತುಂಬಿದ ಜೀವನ ಅವಳದ್ದಾಗಿತ್ತು. ಹೇ ಮೀನುಗಾರ, ಬಹುಶಃ ಹಿಂದಿನ ಜನ್ಮದ ಪುಣ್ಯದ ಫಲವಾಗಿ ಅವಳಿಗೆ ಈ ದುರ್ಲಭ ಜೀವನ ಸಿಕ್ಕಿತ್ತು. ಆದರೆ ಸಾಮಾನ್ಯವಾಗಿ ಮನುಷ್ಯರು ಇಲ್ಲಿಯೇ ತಪ್ಪು ಮಾಡುತ್ತಾರೆ. ಈ ದುರ್ಲಭ ಜೀವನ ಅವರಿಗೆ ಅವರ ಒಳ್ಳೆಯ ಕರ್ಮಗಳ ಫಲವಾಗಿ ಸಿಕ್ಕಿದೆ ಎಂಬುದನ್ನು ಅವರು ಮರೆತು ಬಿಡುತ್ತಾರೆ. ಸರಿಯಾದ ಮಾರ್ಗದಲ್ಲಿ ನಡೆದು ಅದನ್ನು ಯಶಸ್ವಿಗೊಳಿಸದ ಬದಲು ಎಲ್ಲವನ್ನೂ ಪಡೆದ ನಂತರ ಅವರು ಅಹಂಕಾರಿಗಳಾಗುತ್ತಾರೆ. ಒಂದು ದಿನ ನಗರದಲ್ಲಿ ಜಾತ್ರೆ ನಡೆಯುತ್ತಿತ್ತು ಮತ್ತು ಆ ಹುಡುಗಿಯೂ ಜಾತ್ರೆಯಲ್ಲಿ ಅಡ್ಡಾಡುತ್ತಿದ್ದಳು. ಆಗ ಇದ್ದಕ್ಕಿದ್ದಂತೆ ಜನಸಂದವದ ಕಾರಣದಿಂದ ಒಬ್ಬ ಅಂಗವಿಕಲ ಭಿಕ್ಷುಕ ಆ ಹುಡುಗಿಯೊಂದಿಗೆ ಡಿಕ್ಕಿ ಹೊಡೆದು ಕೆಳಗೆ ಬಿದ್ದನು. ಆ ಪಡಪಾಯಿಗೆ ಕ್ಷಮೆಯಾಚಿಸಲು ಮತ್ತು ಸಹಾಯ ಮಾಡಲು ಬದಲು ಅವಳು ಅವನಿಗೆ ಅವಮಾನಕರ ಮಾತುಗಳನ್ನು ಹೇಳಿ, ನಿನ್ನನ್ನು ನೀನು ನಿಭಾಯಿಸಲು ಸಾಧ್ಯವಾಗದಿದ್ದರೆ ಮನೆಗೆ ಕುಳಿತುಕೋ, ನಿನ್ನನ್ನು ನೋಡಿದರೆ ನನಗೆ ಅಸಹ್ಯವಾಗುತ್ತದೆ ಎಂದಳು. ಎಲ್ಲರೂ ಆ ಹುಡುಗಿಯ ಕಡೆ ಇದ್ದರು. ಅಂತಿಮವಾಗಿ ಅವಳು ಶ್ರೀಮಂತ ಮನೆಯವಳಾಗಿದ್ದಳು. ಆ ಬಡ ಭಿಕ್ಷುಕನಿಗೆ ಗಾಯವೂ ಆಗಿತ್ತು ಮತ್ತು ಅವನು ಅಷ್ಟು ಅಸಹಾಯಕನಾಗಿದ್ದನು. ಅವನು ಮನಸ್ಸಿನಲ್ಲಿ, ಹೇ ಪ್ರಭು, ಇಂತಹ ನಿರ್ದಯ ಜನರು ನನ್ನಂತಹ ಅಸಹಾಯಕರಾದಾಗ ನಾನು ಯಾವ ನೋವಿನಿಂದ ಸಾಗುತ್ತೇನೆ ಎಂದು ಅವರಿಗೆ ಅರ್ಥವಾಗುತ್ತದೆ ಎಂದು ಯೋಚಿಸಿದನು. ಇದೇ ಕಾರಣದಿಂದ ನಿನ್ನ ಮಗಳು ತನ್ನ ಅದೃಷ್ಟದ ಫಲವನ್ನು ಅನುಭವಿಸುತ್ತಿದ್ದಾಳೆ. ಇದನ್ನು ಕೇಳಿ ಮೀನುಗಾರನು ಸ್ವಲ್ಪ ಸಮಯ ಏನನ್ನು ಮಾತನಾಡಲು ಅಥವಾ ಯೋಚಿಸಲು ಸಾಧ್ಯವಾಗಲಿಲ್ಲ. ನಂತರ ಶ್ರೀ ಠಾಕೂರ್ ದೇವರು ಹೇಳಿದರು, ಕೇಳು ನನ್ನ ಪ್ರಿಯ ಭಕ್ತನೇ, ಚಿಂತೆ ಮಾಡಬೇಡ. ನೀನು ಪುಣ್ಯಾತ್ಮನಾಗಿ ಜನಿಸಿದಾಗ ನಿನ್ನ ಜೀವನದಲ್ಲಿ ಕಷ್ಟಗಳು ಮತ್ತು ಹೋರಾಟಗಳು ಖಂಡಿತವಾಗಿಯೂ ಇರುತ್ತವೆ. ಏಕೆಂದರೆ ಈ ಜಗತ್ತಿನಲ್ಲಿ ಪ್ರತಿಯೊಂದು ಆತ್ಮವೂ ಏನಾದರೂ ಕಷ್ಟವನ್ನು ಅನುಭವಿಸಲೇಬೇಕಾಗುತ್ತದೆ. ಇದರಿಂದ ಅದು ತನ್ನ ಹಿಂದಿನ ಕರ್ಮಗಳನ್ನು ಕೊನೆಗೊಳಿಸಬಲ್ಲದು. ಆದರೆ ನೆನಪಿಡು, ನಿನ್ನ ಮಗಳ ಜೀವನದಲ್ಲಿರುವ ಕಷ್ಟಗಳು ಅವಳ ಪರೀಕ್ಷೆ. ಅವಳು ತಾಳ್ಮೆ ಮತ್ತು ಧೈರ್ಯದಿಂದ ಈ ಕಷ್ಟಗಳನ್ನು ಎದುರಿಸಿದರೆ ಅವಳು ತನ್ನ ಅದೃಷ್ಟವನ್ನೂ ಬದಲಾಯಿಸಬಹುದು. ಒಂದು ದಿನ ಅವಳು ನಿನ್ನ ಜೀವನದಲ್ಲಿ ಕಲ್ಪಿಸಿದ ಕೆಲಸವನ್ನು ಮಾಡುತ್ತಾಳೆ. ನಂತರ ಮೀನುಗಾರ ಭಾವನಾತ್ಮಕನಾಗಿ, ಹೇ ಠಾಕೂರ್ಜಿ, ನನ್ನ ಮಗಳು ತನ್ನ ಅದೃಷ್ಟವನ್ನೂ ಬದಲಾಯಿಸಬಹುದೇ ಎಂದು ಕೇಳಿದನು. ಆಗ ಠಾಕೂರ್ಜಿ ಉತ್ತರಿಸಿದರು, ಖಂಡಿತ. ನನ್ನ ಪ್ರಿಯ ಭಕ್ತನೇ, ಕರ್ಮಗಳಿಂದಲೇ ಅದೃಷ್ಟ ಸೃಷ್ಟಿಯಾಗುತ್ತದೆ. ಇದು ಮನುಷ್ಯನ ವೈಯಕ್ತಿಕ ಯೋಚನೆ. ಅದೃಷ್ಟವನ್ನು ವಿಧಿಯು ನೀಡುತ್ತದೆ ಎಂದು. ಏಕೆಂದರೆ ಮನುಷ್ಯರು ಇಂದಿಗೂ ಕರ್ಮದ ಶಕ್ತಿಯನ್ನು ಗುರುತಿಸಿಲ್ಲ ಮತ್ತು ಇದೇ ಕಾರಣದಿಂದ ಅವರು ಕೆಲವೊಮ್ಮೆ ತಮ್ಮದೇ ಮಾತುಗಳಲ್ಲಿ, ಕೆಲವೊಮ್ಮೆ ಬೇರೊಬ್ಬರ ಮಾತುಗಳಲ್ಲಿ ಸಿಲುಕಿ ತಮ್ಮೊಳಗಿನ ಶಕ್ತಿಯನ್ನು ಗುರುತಿಸಲು ಸಾಧ್ಯವಾಗದೆ
ತಮ್ಮ ಅದೃಷ್ಟವನ್ನು ದೂಷಿಸುತ್ತಾರೆ. ಈಗ ಠಾಕೂರ್ ದೇವರು, ಕೇಳು ನನ್ನ ಪ್ರಿಯ ಭಕ್ತನೇ, ನನ್ನ ಮಾತುಗಳನ್ನು ಗಮನವಿಟ್ಟು ಕೇಳು. ನೀನು ನನ್ನನ್ನು ಕರೆದೆ ಮತ್ತು ನಾನು ಇಲ್ಲಿಗೆ ಬಂದಿದ್ದೇನೆ, ನಿನ್ನನ್ನು ಈ ನೋವಿನಿಂದ ಮುಕ್ತಗೊಳಿಸಲು ಎಂದನು. ಆಗ ಮೀನುಗಾರ, ಹೇ ಪ್ರಭು, ನನ್ನ ಮಗಳು ತನ್ನ ಮಾಡಿದ ಕರ್ಮಗಳಿಂದ ಮುಕ್ತಿ ಪಡೆದು ಸಕ್ಷಮ ಜೀವನ ನಡೆಸಲು ನಾನು ಯಾವ ಉಪಾಯವನ್ನು ಮಾಡಬೇಕು ಎಂದು ಕೇಳಿದನು. ಆಗ ಠಾಕೂರ್ ದೇವರು, ನಿನ್ನ ಮಗಳಿಗೆ ಈ ನೋವಿನಿಂದ ಮುಕ್ತಿ ಸಿಗಬೇಕೆಂದು ನೀನು ಬಯಸುವುದಾದರೆ ನೆನಪಿಡು ಭಕ್ತನೇ, ಅವಳು ತಾನೇ ತನ್ನ ಅದೃಷ್ಟವನ್ನು ಬದಲಾಯಿಸಿಕೊಳ್ಳಬಹುದು. ನೀನು ಮತ್ತು ನಿನ್ನ ಪತ್ನಿ ತಂದೆ ತಾಯಿಗಳಾಗಿ ನಿಮ್ಮ ಮಗಳಿಗೆ ಸರಿ ಮತ್ತು ತಪ್ಪಿನ ಜ್ಞಾನ ಮತ್ತು ಉತ್ತಮ ಸಂಸ್ಕೃತಿಯನ್ನು ಕಲಿಸಿದರೆ ಅವಳು ತನ್ನ ಜೀವನದಲ್ಲಿ ಬದಲಾವಣೆ ತರಬಹುದು. ಅವಳು ಇತರರ ನೋವನ್ನು ಅರ್ಥ ಮಾಡಿಕೊಂಡಾಗ, ತನ್ನ ಹಿರಿಯರಿಗೆ ಗೌರವ ಮತ್ತು ಮರ್ಯಾದೆ ನೀಡಿದಾಗ ಮತ್ತು ಎಲ್ಲರನ್ನೂ ಪ್ರೀತಿಸಿದಾಗ ಅವಳ ಒಳ್ಳೆಯ ಕರ್ಮಗಳೇ ಅವಳಿಗೆ ಈ ನೋವಿನಿಂದ ಮುಕ್ತಿ ನೀಡುತ್ತವೆ. ಹೀಗೆ ಅವಳು ಸುಖಿ ಮತ್ತು ಸಕ್ಷಮ ಜೀವನ ನಡೆಸಲು ಸಾಧ್ಯವಾಗುತ್ತದೆ ಎಂದನು. ನಂತರ ಠಾಕೂರ್ಜಿ, ನೆನಪಿಡು ಪ್ರಿಯ ಭಕ್ತನೇ, ಮನುಷ್ಯನ ಜೀವನ ಒಂದು ದುರ್ಲಭ ಜೀವನ. ಮನುಷ್ಯ ಏನನ್ನೂ ಮಾಡಲಾರ. ಅವನು ನನಗೆ ನೀಡಿದ ಶಕ್ತಿಯನ್ನು ಗುರುತಿಸಿದರೆ ಅವನು ತನ್ನ ಅದೃಷ್ಟವನ್ನೂ ಬದಲಾಯಿಸಬಹುದು. ಈ ಸಂಸಾರದ ಪ್ರತಿಯೊಬ್ಬ ಜೀವಿಯೂ ನನಗೆ ಪ್ರಿಯ, ಏಕೆಂದರೆ ಅವರೆಲ್ಲರೂ ನನ್ನ ಮಕ್ಕಳು. ಅದಕ್ಕಾಗಿಯೇ ನಾನು ಎಲ್ಲರ ಜೀವನನ್ನು ಸಮಾನವಾಗಿ ತುಂಬಿದ್ದೇನೆ. ಈ ಇಡೀ ಸಂಸಾರ ನನ್ನದು, ಆದ್ದರಿಂದ ನನ್ನ ಮಕ್ಕಳಿಗೂ ಸಮಾನ ಹಕ್ಕಿದೆ. ಹೇಗೆ ತಂದೆ ತಾಯಿಗಳು ತಮ್ಮ ಎಲ್ಲಾ ಮಕ್ಕಳಿಗೆ ಸಮಾನವಾಗಿ ಪೋಷಣೆ, ಸ್ಥಾಯಿ ಶಿಕ್ಷಣ, ಆಹಾರ ಮತ್ತು ಜ್ಞಾನವನ್ನು ನೀಡುತ್ತಾರೆ, ಇದರಿಂದ ಅವರು ಮುಂದೆ ಹೋಗಿ ತಮ್ಮ ಭವಿಷ್ಯವನ್ನು ಸರಿಪಡಿಸಿಕೊಳ್ಳಬಹುದು. ಇದು ಮಕ್ಕಳ ಮೇಲೆ ಅವಲಂಬಿತವಾಗಿರುತ್ತದೆ. ಅವರು ತಾಳ್ಮೆಯಿಂದ ಎಷ್ಟು ಪ್ರಯತ್ನಿಸುತ್ತಾರೆ, ಯಾವ ದಾರಿಯಲ್ಲಿ ಹೋಗುತ್ತಾರೆ ಮತ್ತು ಮುಂದೆ ಹೋಗಿ ಒಳ್ಳೆಯದನ್ನು ಅಥವಾ ಕೆಟ್ಟದ್ದನ್ನು ಆರಿಸಿಕೊಳ್ಳುತ್ತಾರೆ, ಅದಕ್ಕನುಗುಣವಾಗಿ ಅವರ ಜೀವನ ರೂಪುಗೊಳ್ಳುತ್ತದೆ. ಇದೆಲ್ಲವನ್ನು ಕೇಳಿದ ನಂತರ ಮೀನುಗಾರ, ಹೇ ಠಾಕೂರ್ಜಿ, ನಿಮ್ಮ ಕೃಪೆಯಿಂದ ಇಂದು ಈ ಅಜ್ಞಾನಿಗೆ ಸ್ವಲ್ಪ ಜ್ಞಾನ ಸಿಕ್ಕಿದೆ. ಹೇ ಪ್ರಭು, ನಾನು ನನ್ನ ಮಗಳ ಜೀವನವನ್ನು ಹೇಗೆ ಸರಿಪಡಿಸಬಹುದು ಎಂದು ಅರ್ಥಮಾಡಿಕೊಂಡಿದ್ದೇನೆ ಎಂದನು. ಇಷ್ಟು ಹೇಳುತ್ತಿದ್ದಂತೆಯೇ ಮೀನುಗಾರನ ಕಣ್ಣುಗಳು ತೆರೆದವು. ಇದು ಕನಸು ಎಂದು ಅವನಿಗೆ ಅರಿವಾಯಿತು. ಆದರೆ ಇದು ನಿಜವಾಗಿರಲಿಲ್ಲ ಎಂದು ಅವನು ಯೋಚಿಸಿದನು. ಭಗವಾನ್ ಅವನ ಕರೆಯನ್ನು ಕೇಳಿ ಸಹಾಯ ಹಸ್ತ ಚಾಚಿ ದಾರಿಯನ್ನೂ ತೋರಿಸಿದ್ದಾನೆ ಎಂದು ಅವನು ಅರ್ಥಮಾಡಿಕೊಂಡಿದ್ದನು. ಮೀನುಗಾರನು ಈ ಎಲ್ಲಾ ವಿಷಯಗಳನ್ನು ತನ್ನ ಹೆಂಡತಿಗೆ ಹೇಳಿದನು ಮತ್ತು ಅವರಿಬ್ಬರ ಕಣ್ಣಿನಿಂದ ನೀರು ಹರಿಯುತ್ತಿತ್ತು. ಹೇಗೆ ದಟ್ಟ ಕತ್ತಲೆಯ ನಂತರ ಬೆಳಗ್ಗೆ ಬರುತ್ತದೆ ಮತ್ತು ಸೂರ್ಯ ಹೊಸ ಭರವಸೆಯೊಂದಿಗೆ ಉದಯಿಸುತ್ತಾನೆ, ಹಾಗೆಯೇ ಅವರಿಗೂ ಏನೋ ಒಂದು ಅನುಭವವಾಗುತ್ತಿತ್ತು. ಆಗ ಮೀನುಗಾರ ತನ್ನ ಹೆಂಡತಿಗೆ, ಕರ್ಮದ ಶಕ್ತಿ ಎಷ್ಟು ದೊಡ್ಡದು ಎಂದು ಇಂದು ತಿಳಿಯಿತು ಪ್ರಿಯೇ ಎಂದನು. ಆಗ ಅವನ ಹೆಂಡತಿ, ಹೌದು ಸ್ವಾಮಿ, ಕರ್ಮವೇ ದೊಡ್ಡದ್ದು ಮತ್ತು ಕರ್ಮವೇ ಸತ್ಯ. ಈಗ ನಮ್ಮ ಮಗಳು ತನ್ನ ಕರ್ಮಗಳಿಂದ ತನ್ನ ಅದೃಷ್ಟವನ್ನು ಬರೆಯುತ್ತಾಳೆ ಎಂದಳು. ಆ ದಿನದಿಂದಲೇ ಮೀನುಗಾರ ಮತ್ತು ಅವನ ಹೆಂಡತಿ ಹೊಸ ಭರವಸೆಯೊಂದಿಗೆ ತಮ್ಮ ಮಗಳನ್ನು ಬೆಳೆಸಲು ಪ್ರಾರಂಭಿಸಿದರು. ನಿಧಾನವಾಗಿ ಅನೇಕ ವರ್ಷಗಳು ಕಳೆದು ಹೋದವು. ಆದರೆ ಮೀನುಗಾರ ಮತ್ತು ಅವನ ಹೆಂಡತಿ ಅದೇ ಭರವಸೆಯೊಂದಿಗೆ ಯಾವುದೇ ಸಂಕೋಚವಿಲ್ಲದೆ ತಮ್ಮ ಕರ್ತವ್ಯವನ್ನು ಪೂರೈಸುತ್ತಿದ್ದರು. ಈಗ ಅವರ ಮಗಳಿಗೂ 12 ವರ್ಷ ತುಂಬಿತ್ತು. ಅವಳು ತನ್ನ ತಂದೆ ತಾಯಿಗಳು ತೋರಿಸಿದ ಮಾರ್ಗದಲ್ಲಿಯೇ ನಡೆಯುತ್ತಿದ್ದಳು. ಬಾಯಾರಿದವರಿಗೆ ನೀರು ಕುಡಿಸುವುದು, ಹಸಿದವರಿಗೆ ಆಹಾರ ನೀಡುವುದು, ಚಿಕ್ಕ ವಯಸ್ಸಿನಲ್ಲಿಯೇ ಜನರ ದುಃಖ ಕಷ್ಟಗಳನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ಹಿರಿಯರಿಗೆ ಗೌರವ ನೀಡುವುದು. ಅವಳೀಗ ನಗರದ ಎಲ್ಲರಿಗೂ ಪ್ರಿಯಳಾಗಿದ್ದಳು. ಎಲ್ಲರೂ ಇವಳು ನಮ್ಮ ಮಗಳು ಎಂದು ಹೇಳುತ್ತಿದ್ದರು. ಒಂದು ದಿನ ಮೀನುಗಾರನ ಮಗಳು ತನ್ನ ಮನೆಯ ಸಮೀಪದ ಗ್ರಾಮದ ಚೌಕದಲ್ಲಿ ಆಟವಾಡುತ್ತಿದ್ದಳು. ಆಗ ಒಬ್ಬ ದಾರಿಹೋಕನು ನಗರವನ್ನು ದಾಟಿ ಪ್ರಯಾಣದಲ್ಲಿ ಮುಂದೆ ಸಾಗುತ್ತಿದ್ದನು. ಬಿಸಿಲಿನ ಕಾರಣದಿಂದ ತಲೆ ಸುತ್ತಿ ಬಂದು ಬಿದ್ದನು. ಹೇಗೂ ಗ್ರಾಮಸ್ಥರ ಸಹಾಯದಿಂದ ಮೀನುಗಾರನ ಮಗಳು ಅವನನ್ನು ತನ್ನ ಮನೆಗೆ ಕರೆದು ತಂದು ಬಹಳಷ್ಟು ಆರೈಕೆ ಮಾಡಿದಳು. ಆ ದಾರಿಹೋಕನಿಗೆ ಪ್ರಜ್ಞೆ ಬಂದಾಗ ಅವನು ತನ್ನ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಾ, ಮಗಳೇ, ನೀನು ವಯಸ್ಸಿನಲ್ಲಿ ಚಿಕ್ಕವಳು, ಆದರೆ ನಿನ್ನ ಹೃದಯ ದೊಡ್ಡದ್ದು. ದೇವರು ನಿನಗೆ ಆಶೀರ್ವದಿಸಲಿ ಎಂದನು. ಆಗ ದಾರಿಹೋಕನ ದೃಷ್ಟಿ ಆ ಹುಡುಗಿಯ ಕೈಯ ಮೇಲೆ ಬಿತ್ತು. ಅವನು ಮೀನುಗಾರನ ಕಡೆಗೆ ನೋಡಿ, ಈ ಹುಡುಗಿಗೆ ಏನಾಗಿದೆ ಎಂದು ಕೇಳಿದನು. ಆಗ ಮೀನುಗಾರ ಯಾವುದೇ ದುಃಖ ಮತ್ತು ಸಂಕೋಚವಿಲ್ಲದೆ, ಮಹಾಶಯ, ಇವಳು ಜನ್ಮದಿಂದಲೇ ಅಂಗವಿಕಲೆ. ಆದರೆ ನಮಗೆ ಮತ್ತು ನಮ್ಮ ಮಗಳಿಗೆ ನಮ್ಮ ಕರ್ಮ ಮತ್ತು ಪ್ರಯತ್ನದ ಮೇಲೆ ನಂಬಿಕೆಯಿದೆ. ಒಂದು ದಿನ ನಮ್ಮ ಮಗಳು ಸಕ್ಷಮಳಾಗುತ್ತಾಳೆ ಎಂದನು. ಇದೆಲ್ಲವನ್ನು ಕೇಳಿದ ದಾರಿಹೋಕನು ಇದ್ದಕ್ಕಿದ್ದಂತೆ ಹಾಸಿಗೆಯಿಂದ ಎದ್ದು, ದಯವಿಟ್ಟು ನನ್ನ ಚೀಲವನ್ನು ಕೊಡಿ ಎಂದನು. ಅಲ್ಲಿ ನಿಂತವರೆಲ್ಲರೂ ಆಶ್ಚರ್ಯಚಕಿತರಾಗಿ ಆ ದಾರಿಹೋಕನನ್ನು ನೋಡುತ್ತಿದ್ದರು. ಮೀನುಗಾರ ಮತ್ತು ಅವನ ಹೆಂಡತಿ ಯೋಚನೆಯಲ್ಲಿ ಮುಳುಗಿದ್ದರು. ಅವರು ಮನಸ್ಸಿನಲ್ಲಿ, ಬಹುಶಃ ನಮ್ಮ ಮಗಳ ಅಂಗವಿಕಲತೆ ಈ ದಾರಿಹೋಕನಿಗೆ ಇಷ್ಟವಾಗಲಿಲ್ಲವೋ, ಆದ್ದರಿಂದ ಅವನು ತನ್ನ ಚೀಲವನ್ನು ತೆಗೆದು ಇಲ್ಲಿಂದ ಹೋಗಲು ಬಯಸುತ್ತಾನೆ ಎಂದು ಯೋಚಿಸುತ್ತಿದ್ದರು. ಇದೇ ಮಧ್ಯ ಮೀನುಗಾರನ ಮಗಳು ಆ ಚೀಲವನ್ನು ದಾರಿಹೋಕನಿಗೆ ಕೊಟ್ಟಳು. ಆಗ ದಾರಿಹೋಕನು, ಮಗಳೇ, ಇದು ಏನೂ ಇಲ್ಲ. ನಿಜವಾಗಿ ನಾನು ಎಲುಬುಗಳ ವೈದ್ಯನು. ಎಷ್ಟೋ ತಲೆಮಾರಿನಿಂದ ನಮ್ಮ ಪ್ರತಿ ತಲೆಮಾರು ಈ ಕೆಲಸವನ್ನು ಮಾಡುತ್ತಾ ಬಂದಿದೆ. ನಾನು ನಮ್ಮ ಪ್ರೀತಿಯ ಮಗಳನ್ನು ಗುಣಪಡಿಸುತ್ತೇನೆ ಎಂದನು.
ಇದನ್ನು ಕೇಳಿ ಮೀನುಗಾರ ಮತ್ತು ಅವನ ಹೆಂಡತಿ ಸಂತೋಷದಿಂದ ಏನನ್ನೂ ಮಾತನಾಡಲು ಸಾಧ್ಯವಾಗಲಿಲ್ಲ. ನಂತರ ದಾರಿಹೋಕನು ಮೀನುಗಾರನ ಮಗಳ ಕೈಯ ಮೇಲೆ ಮಲಾಮ್ ಹಚ್ಚಲು ಪ್ರಾರಂಭಿಸಿದನು ಮತ್ತು ಮೀನುಗಾರನ ಕಡೆಗೆ ನೋಡಿ, 1 ತಿಂಗಳ ನಂತರ ಮಗಳ ಕೈ ಪೂರ್ಣವಾಗಿ ಸರಿಹೋಗುತ್ತದೆ ಎಂದನು. ಇಷ್ಟು ಹೇಳಿದ ನಂತರ ದಾರಿಹೋಕನು ಅಲ್ಲಿಂದ ಹೊರಟು ತನ್ನ ಪ್ರಯಾಣವನ್ನು ಮುಂದುವರಿಸಿದನು. 1 ತಿಂಗಳು ಕಳೆದು ಹೋಯಿತು. ಸರಿಯಾಗಿ 1 ತಿಂಗಳ ನಂತರ ಮೀನುಗಾರನ ಮಗಳು ಮಾತನಾಡಲು ಸಕ್ಷಮಳಾದಳು. ಮೀನುಗಾರ ಮತ್ತು ಅವನ ಹೆಂಡತಿ ಬಹಳ ಸಂತೋಷವಾಗಿದ್ದರು. ಜಗತ್ತಿನ ಎಲ್ಲಾ ಸಂತೋಷವೂ ಅವರಿಗೆ ಸಿಕ್ಕಿದಂತೆ ಮೀನುಗಾರನು ತನ್ನ ಮಗಳಿಗೆ ಮೊದಲು ಠಾಕೂರ್ ದೇವರ ಮುಂದೆ ದೀಪ ಹಚ್ಚಲು ಹೇಳಿದನು. ನೋಡುತ್ತಿದ್ದಂತೆ ವರ್ಷಗಳು ಕಳೆದು ಹೋದವು. ಈಗ ಮೀನುಗಾರನ ಮಗಳು ಯುವತಿಯಾದಳು. ಅವಳು ಎಷ್ಟು ಸಕ್ಷಮಳಾದಳು ಎಂದರೆ ಅವಳ ಹೃದಯ ಮಾತ್ರ ದೊಡ್ಡದಾಗಿರಲಿಲ್ಲ, ಆದರೆ ಅವಳ ಕಾರ್ಯಕೌಶಲ, ಬುದ್ಧಿ ಮತ್ತು ಸೌಂದರ್ಯದ ಬಗ್ಗೆ ಇಡೀ ನಗರದಲ್ಲಿ ಮಾತ್ರವಲ್ಲ, ಇಡೀ ರಾಜ್ಯದಲ್ಲಿ ಅವಳ ಬಗ್ಗೆಯೇ ಚರ್ಚೆ ನಡೆಯುತ್ತಿತ್ತು. ನಂತರ ಹೇಗೋ ಈ ಮಾತು ರಾಜನಿಲೆ ತಲುಪಿತು. ನಿಜವಾಗಿ ಸುತ್ತಮುತ್ತಲಿನ ರಾಜ್ಯಗಳ ರಾಜರು ಅವಳನ್ನು ಹೊಗಳದೇ ಇರಲು ಸಾಧ್ಯವಾಗಲಿಲ್ಲ. ಅವರು ರಾಜನಿಗೆ, ಮಹಾರಾಜ, ನೀವು ಅದೃಷ್ಟಶಾಲಿಗಳು, ಇಂತಹ ಅದ್ಭುತ ಪ್ರತಿಭೆ ನಿಮ್ಮ ರಾಜ್ಯದಲ್ಲಿದೆ ಎಂದು ಹೇಳುತ್ತಿದ್ದರು. ಅವರಿನ್ನಷ್ಟು ನಿಮ್ಮ ರಾಜ್ಯದ ಹೆಸರು ಸ್ವರ್ಣಾಕ್ಷರಗಳಲ್ಲಿ ಬರೆಯಲ್ಪಡುತ್ತದೆ ಎಂದು ಹೇಳುತ್ತಿದ್ದರು. ಈಗ ರಾಜನು ಆ ಪ್ರತಿಭೆಯನ್ನು ಭೇಟಿ ಮಾಡಲು ಉತ್ಸುಕನಾಗಿದ್ದನು. ಅಂತಿಮವಾಗಿ ಅವನಿಗೆ ತಿಳಿದಿರಲಿಲ್ಲ ಅವಳು ಆ ಮೀನುಗಾರನ ಮಗಳು ಎಂದು, ಮತ್ತು ಅವನು ಆ ಪ್ರತಿಭಾವಂತ ಹೆಣ್ಣುಮಗಳನ್ನು ಮೊದಲೇ ಭೇಟಿ ಮಾಡಿದ್ದನು. ಈಗ ಸಮಯ ವ್ಯರ್ಥ ಮಾಡದೆ ರಾಜನು ತನ್ನ ಸೈನ್ಯದೊಂದಿಗೆ ಹೊರಟನು. ದಾರಿಯನ್ನು ಹುಡುಕುತ್ತಾ ರಾಜನು ಈಗ ಆ ಮೀನುಗಾರನ ನಗರವನ್ನು ತಲುಪಿದನು. ಅಲ್ಲಿ ನಗರದ ಒಬ್ಬ ವ್ಯಕ್ತಿಯ ಸಹಾಯದಿಂದ ರಾಜನು ಮೀನುಗಾರನ ಮನೆಯನ್ನು ತಲುಪಿ ಮನೆಯೊಳಗೆ ಹೋಗಲು ಅನುಮತಿ ಕೇಳಿದನು. ಆಗ ಒಳಗೆ ಇದ್ದ ಮೀನುಗಾರನ ಮಗಳು ಹೊರಗೆ ಬಂದಳು. ಅವಳನ್ನು ನೋಡಿದ ತಕ್ಷಣ ರಾಜನು, ಹೇ ಪುತ್ರಿ, ನಿನ್ನನ್ನು ಭೇಟಿ ಮಾಡುವ ಬಯಕೆ ಹಲವು ದಿನಗಳಿಂದ ಇತ್ತು. ನಾನು ನಿನಗೆ ಕೃತಜ್ಞತೆ ಸಲ್ಲಿಸಲು ಬಯಸುತ್ತೇನೆ. ನೀನು ನಮ್ಮ ರಾಜ್ಯದ ಸೌಭಾಗ್ಯ ಎಂದನು. ಆಗ ಹಿಂದಿನಿಂದ ಮೀನುಗಾರ ಮತ್ತು ಅವನ ಹೆಂಡತಿ ರಾಜನನ್ನು ನೋಡಿ ಆಶ್ಚರ್ಯಚಕಿತರಾದರು. ಇಲ್ಲಿ ರಾಜನು ಅವರಿಬ್ಬರನ್ನು ನೋಡಿ ಬೆರಗಾದನು. ಸ್ವಲ್ಪ ಸಮಯ ಅಲ್ಲಿ ಮೌನ ಆವರಿಸಿತು. ಈಗ ಮೀನುಗಾರ ಮನಸ್ಸಿನಲ್ಲಿ, ಅಂತಿಮವಾಗಿ ಏನಾಯಿತು? ರಾಜನು ಮೀನುಗಾರನ ಮನೆಗೆ ಬಂದಿದ್ದಾನೆ. ನನ್ನ ಮಗಳಿಂದ ಏನಾದರೂ ತಪ್ಪಾಗಿದೆಯೇ? ಹೇ ಭಗವಾನ್, ಬಹಳ ಕಷ್ಟದಿಂದ ನನ್ನ ಪುಟ್ಟಿಯ ಜೀವನದಲ್ಲಿ ಸಂತೋಷ ಬಂದಿದೆ ಎಂದು ಯೋಚಿಸಿದನು. ಆಗ ಇದ್ದಕ್ಕಿದ್ದಂತೆ ರಾಜನು, ಇದೇನು ನಾನು ನೋಡುತ್ತಿರುವುದು? ಈ ಹುಡುಗಿ ನಿಮ್ಮ ಮಗಳೇ? ಆದರೆ ಅವಳು ಸಕ್ಷಮಳಾಗಿರಲಿಲ್ಲವಲ್ಲ, ಹಾಗಾದರೆ ಈ ಪವಾಡ ಹೇಗಾಯಿತು ಎಂದು ಕೇಳಿದನು. ನಂತರ ಮೀನುಗಾರ ಮತ್ತು ಅವನ ಹೆಂಡತಿ ರಾಜನಿಗೆ ಎಲ್ಲಾ ವಿಷಯಗಳನ್ನು ಹೇಳಿದರು ಮತ್ತು ಹೇ ರಾಜನ್, ಹೀಗೆ ತನ್ನ ಕರ್ಮದಿಂದಲೇ ನನ್ನ ಮಗಳು ತನ್ನ ಅದೃಷ್ಟವನ್ನು ಬದಲಾಯಿಸಿಕೊಂಡಳು ಎಂದರು. ಸ್ವಲ್ಪ ಸಮಯದ ನಂತರ ರಾಜನು, ಇದು ಕೂಡ ಸಾಧ್ಯ ಎಂದು ಎಂದಿಗೂ ಯೋಚಿಸಿರಲಿಲ್ಲ ಎಂದನು. ನಂತರ ರಾಜನು ಮೀನುಗಾರನ ಕಡೆಗೆ ನೋಡಿ, ಹೇ ಮೀನುಗಾರ, ಇಂದು ನೀವೆಲ್ಲರೂ ಕರ್ಮದ ಶಕ್ತಿ ಎಲ್ಲಕ್ಕಿಂತ ದೊಡ್ಡದು ಎಂದು ಅರ್ಥ ಮಾಡಿಸಿದ್ದೀರಿ. ಈಗ ರಾಜನು ಮೀನುಗಾರ ಮತ್ತು ಅವನ ಹೆಂಡತಿಯ ಮುಂದೆ ಕೈ ಜೋಡಿಸಿ, ಹೇ ಮೀನುಗಾರ, ನನಗೆ ಮಕ್ಕಳಿಲ್ಲ, ನನಗೆ ಯಾವುದೇ ಉತ್ತರಾಧಿಕಾರಿ ಇಲ್ಲ. ಈ ರಾಜ್ಯದ ಭಾರವನ್ನು ನಿಭಾಯಿಸುವ ಶಕ್ತಿ ಈಗ ನನ್ನಲ್ಲಿ ಉಳಿದಿಲ್ಲ. ಈ ಪ್ರತಿಭಾವಂತ ಹೆಣ್ಣುಮಗಳು ತನ್ನ ಬುದ್ಧಿವಂತಿಕೆ ಮತ್ತು ತಿಳುವಳಿಕೆಯಿಂದ ಈ ರಾಜ್ಯದ ಆಡಳಿತ ಭಾರವನ್ನು ನಿಭಾಯಿಸಬೇಕೆಂದು ನಾನು ಬಯಸುತ್ತೇನೆ. ರಾಜನ ಬಾಯಿಂದ ಇದೆಲ್ಲವನ್ನು ಕೇಳಿ ಮೀನುಗಾರನ ಹೆಂಡತಿ ಅಳಲಾರಂಭಿಸಿದಳು ಮತ್ತು ಹೇಳಿದಳು, ಇಲ್ಲ ರಾಜನ್, ಇದಾಗುವುದಿಲ್ಲ. ನೀವು ನಮ್ಮನ್ನು ಕ್ಷಮಿಸಿ. ನಮ್ಮ ಮಗಳೇ ನಮ್ಮ ಜೀವನದ ಸಂಪತ್ತು, ಅವಳೇ ನಮ್ಮ ಸಂತೋಷ. ನನ್ನ ಮಗಳು ನನ್ನ ಪ್ರಾಣ, ಅವಳನ್ನು ನಿಮಗೆ ಒಪ್ಪಿಸಲು ಸಾಧ್ಯವಿಲ್ಲ. ಆಗ ರಾಜನು ಮೀನುಗಾರನ ಹೆಂಡತಿಯ ಕಡೆಗೆ ನೋಡಿ, ಇಲ್ಲ ಜಿ, ಮಕ್ಕಳು ತಂದೆ ತಾಯಿಯ ಪ್ರಾಣದಲ್ಲಿ ನೆಲೆಸಿರುತ್ತಾರೆ ಎಂದು ನನಗೆ ಗೊತ್ತು. ಈ ಸಂಸಾರದ ಸಂಪತ್ತನ್ನು ಯಾರಾದರೂ ಕೊಡಬಹುದು, ಆದರೆ ಒಬ್ಬ ತಾಯಿ ತನ್ನ ಮಗುವನ್ನು ಕೊಡಲು ಸಾಧ್ಯವಿಲ್ಲ. ಇದು ನನ್ನಂತಹ ಮಕ್ಕಳಿಲ್ಲದ ದುರದೃಷ್ಟವಂತನಿಗೆ ಗೊತ್ತಿರುವುದಿಲ್ಲವೇ? ರಾಜ ಮತ್ತೆ, ನೀವಿಬ್ಬರೂ ನನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಿದ್ದೀರಿ. ನೀವು ಚಿಂತಿಸಬೇಡಿ, ದಯವಿಟ್ಟು ನನ್ನ ಮಾತನ್ನು ಗಮನವಿಟ್ಟು ಕೇಳಿ. ಹೇ ಮೀನುಗಾರ, ಹೇ ದೇವಿಯೇ, ನಿಮ್ಮ ಹಾಗೂ ನಮ್ಮ ರಾಜ್ಯದ ಈ ಪ್ರತಿಭಾವಂತ ಹೆಣ್ಣುಮಗಳು ರಾಜಸಿಂಹಾಸನದ ಮೇಲೆ ಕುಳಿತು ರಾಜ್ಯದ ಆಡಳಿತ ಭಾರವನ್ನು ನಿಭಾಯಿಸಬೇಕೆಂದು ನಾನು ಬಯಸುತ್ತೇನೆ ಮತ್ತು ನೀವಿಬ್ಬರೂ ನಿಮ್ಮ ಮಗಳೊಂದಿಗೆ ಗೌರವದಿಂದ ಜೀವನ ನಡೆಸಬೇಕು. ಇದು ನನ್ನ ನಿವೇದನೆ ನಿಮ್ಮೆಲ್ಲರಿಗೂ ಎಂದನು. ರಾಜ ಮುಂದೆ, ಇದು ನನ್ನ ವಿಷಯ ಮಾತ್ರವಲ್ಲ, ಇಡೀ ರಾಜ್ಯದ ಭವಿಷ್ಯದ ಮಾತು. ನೀವು ಅರ್ಥ ಮಾಡಿಕೊಳ್ಳುತ್ತೀರಿ ಎಂದು ಆಶಿಸುತ್ತೇನೆ.
ಇದನ್ನು ಕೇಳಿದ ತಕ್ಷಣ ಮೀನುಗಾರ ಮತ್ತು ಅವನ ಹೆಂಡತಿ ರಾಜನ ಮಾತುಗಳನ್ನು ಒಪ್ಪಿಕೊಂಡು ತಮ್ಮ ಮಗಳನ್ನು ಕರೆದುಕೊಂಡು ಅರಮನೆಯಲ್ಲಿ ವಾಸಿಸಲು ಪ್ರಾರಂಭಿಸಿದರು. ಮೀನುಗಾರನ ಮಗಳು ಅಂಬಿಕಾ ಎಂಬ ಹೆಸರಿನವಳು ರಾಜನ ಹೇಳಿಕೆಯಂತೆ ರಾಜಗದ್ದುಗೆ ಮೇಳ ಕುಳಿತು ರಾಜ್ಯದ ಆಡಳಿತ ಭಾರವನ್ನು ನಿಭಾಯಿಸಲು ಪ್ರಾರಂಭಿಸಿದಳು. ಈಗ ಸುತ್ತಮುತ್ತಲಿನ ರಾಜ್ಯಗಳಲ್ಲಿಯೂ ತಳಮಳ ಉಂಟಾಗಿತ್ತು. ಜನರು ತಮ್ಮ ಹೊಸ ಆಡಳಿತಗಾರ್ತಿಯನ್ನು ಹೊಗಳಿ ಸಾಕಾಗುತ್ತಿರಲಿಲ್ಲ. ಈಗ ಮೀನುಗಾರ ಮತ್ತು ಅವನ ಹೆಂಡತಿ, ಹೇ ಈಶ್ವರ, ನೀನು ಸರಿಯಾಗಿ ಹೇಳಿದ್ದೀಯಾ. ಒಂದು ವೇಳೆ ಮನುಷ್ಯನು ತನ್ನ ಕರ್ಮಗಳ ಮೇಲೆ ನಂಬಿಕೆ ಇಟ್ಟರೆ ಅವನು ಯಾವುದೇ ಅಸಾಧ್ಯವನ್ನು ಸಾಧ್ಯ ಮಾಡಬಹುದು, ಅವನು ಯಾರೂ ಎಂದಿಗೂ ಕಲ್ಪಿಸಿಕೊಳ್ಳದ ಸ್ಥಳಕ್ಕೆ ತಲುಪಬಹುದು ಎಂದು ಯೋಚಿಸುತ್ತಿದ್ದರು. ಈಗ ದೇವಾಲಯದಲ್ಲಿ ಕುಳಿತಿದ್ದ ಮಹರ್ಷಿ ಕೇಶವ್ ಮತ್ತು ರಾಧಾಳ ಕಡೆಗೆ ನೋಡಿ, ಮಕ್ಕಳೇ, ಈಗ ನಿಮಗೆ ಅದೃಷ್ಟ ಮತ್ತು ಕರ್ಮದ ಈ ಅನನ್ಯ ಸಂಬಂಧ ಅರ್ಥವಾಗಿದೆ ಎಂದು ಆಶಿಸುತ್ತೇನೆ, ಮತ್ತು ಈಗ ನೀವು ಎಂದಿಗೂ ಗೊಂದಲಗಳಲ್ಲಿ ಬೀಳುವುದಿಲ್ಲ ಎಂದರು. ಆಗ ಕೇಶವ್, ಮುನಿವರ್, ಅದೃಷ್ಟ ನಮಗೆ ದಾರಿಯನ್ನು ತೋರಿಸುತ್ತದೆ, ಆದರೆ ಕರ್ಮವೇ ನಮ್ಮನ್ನು ಗುರಿಯತ್ತ ತಲುಪಿಸುತ್ತದೆ ಎಂದು ನನಗೆ ಅರ್ಥವಾಯಿತು. ಮತ್ತು ಕೇಶವ್ ಮುಂದುವರಿಸಿ, ನಾನು ಪ್ರತಿದಿನ ನನ್ನ ಅದೃಷ್ಟದ ಮೇಲೆ ಆಕಾಶದ ಕಡೆಗೆ ನೋಡುತ್ತಿದ್ದೆ, ನಕ್ಷತ್ರಗಳನ್ನು ಎಣ್ಣಿಸುತ್ತಾ ನನ್ನ ಅದೃಷ್ಟ ಯಾವಾಗ ಬದಲಾಗುತ್ತದೆ ಎಂದು ಯೋಚಿಸುತ್ತಿದ್ದೆ. ಅದೃಷ್ಟವನ್ನು ವಿಧಿಯೂ ಬರೆಯುವುದಿಲ್ಲ, ಬದಲಿಗೆ ಮನುಷ್ಯ ತನ್ನ ಕರ್ಮಗಳಿಂದ ಬದಲಾಯಿಸುತ್ತಾನೆ ಎಂದು ಇಂದು ನನಗೆ ತಿಳಿಯಿತು ಮುನಿವರ್. ಕೊನೆಯಲ್ಲಿ ಲಕ್ಷ್ಮಣ ಮಹರ್ಷಿಯ ಕಡೆಗೆ ನೋಡಿ, ಹೇ ಮುನಿ, ನಾನು ಅಜ್ಞಾನಿಯಾಗಿದ್ದೆ, ಏನನ್ನೂ ಅರ್ಥ ಮಾಡಿಕೊಳ್ಳದೆ ಮಾತನಾಡಿದ್ದೆ, ನನ್ನನ್ನು ಕ್ಷಮಿಸಿ. ಈಗ ರಾಧಾ ಸಹ ಮಹರ್ಷಿಯ ಕಡೆಗೆ ನೋಡಿ, ಮುನಿವರ್, ನಮ್ಮ ಅಮ್ಮನೂ ಬಹುಶಃ ನಮಗೆ ಅದೃಷ್ಟ ಮತ್ತು ಕರ್ಮದ ಈ ಅನನ್ಯ ಸಂಬಂಧದ ಬಗ್ಗೆ ಅರ್ಥಮಾಡಿಸಲು ಬಯಸುತ್ತಿದ್ದಳು ಎಂದಳು. ಈಗ ಕೇಶವ್ ಮತ್ತು ರಾಧಾ ಭರವಸೆಯೊಂದಿಗೆ ಮಹರ್ಷಿಯ ಪಾದಗಳಿಗೆ ನಮಸ್ಕರಿಸಿ ಕರ್ಮದ ಹಾದಿಯಲ್ಲಿ ತಮ್ಮ ಮನೆಯ ಕಡೆಗೆ ನಡೆದರು. ಸ್ನೇಹಿತರೆ, ಅದೃಷ್ಟ ಕೇವಲ ಕರ್ಮಗಳ ಫಲ. ಅದೃಷ್ಟ ಜನ್ಮಕ್ಕಿಂತ ಮುನ್ನವೇ ಬರದಿದ್ದರೂ ನಾವು ನಮ್ಮ ಕರ್ಮಗಳಿಂದ ಅದನ್ನು ಬದಲಾಯಿಸಬಹುದು. ಸ್ನೇಹಿತರೆ, ಜೀವನ ಒಂದು ದುರ್ಲಭ ಅವಕಾಶ. ಇದನ್ನು ಸರಿಯಾದ ದಿಕ್ಕಿನಲ್ಲಿ ಕೊಂಡೊಯ್ಯುವ ಮೂಲಕ ನಾವು ಆತ್ಮವನ್ನು ಮೋಕ್ಷದತ್ತ ಸಾಗಿಸಬಹುದು. ಸ್ನೇಹಿತರೆ, ಇಂದಿನಿಂದಲೇ ಯಾರಾದರೂ ನಿಮ್ಮ ಸಾಮರ್ಥ್ಯದ ಬಗ್ಗೆ ಪ್ರಶ್ನೆಗಳನ್ನು ಎತ್ತಿದರೆ ಅವರ ಮಾತುಗಳಿಗೆ ಗಮನ ಕೊಡದೆ ನಿಮ್ಮ ಕರ್ಮಗಳ ಮೇಲೆ ಗಮನ ಹರಿಸಿ. ಒಂದು ದಿನ ನೀವು ಮೀನುಗಾರನ ಮಗಳು ಅಂಬಿಕಾಳಂತೆ ನೀವು ಎಂದಿಗೂ ಕಲ್ಪಿಸಿಕೊಳ್ಳದ ಸ್ಥಳಕ್ಕೆ ತಲುಪುತ್ತೀರಿ. ನೆನಪಿಡಿ ಸ್ನೇಹಿತರೆ, ಎಂತಹ ಮಹಾವಿದ್ವಾಂಸನಾದರೂ ನಿಮ್ಮ ಅದೃಷ್ಟವನ್ನು ಓದಿದರೂ ನಿಮ್ಮ ಕರ್ಮಗಳಲ್ಲಿ ನಿಮ್ಮ ಅದೃಷ್ಟ ರೇಖೆಯನ್ನು ಬದಲಾಯಿಸುವ ಶಕ್ತಿಯಿದೆ. ಜನರು ಸತ್ಕರ್ಮಗಳತ್ತ ಪ್ರವೃತ್ತರಾಗಬೇಕು. ಇದರಿಂದ ಅವರಿಗೆ ಶುಭ ಫಲಗಳು ಸಿಗುತ್ತವೆ. ನಾವು ಯಾವಾಗಲೂ ಉತ್ತಮ ಕರ್ಮಗಳನ್ನು ಮಾಡಬೇಕು, ಏಕೆಂದರೆ ಉತ್ತಮ ಕರ್ಮದ ಫಲ ಯಾವಾಗಲೂ ಸಿಹಿಯಾಗಿರುತ್ತದೆ. ಪ್ರಾಚೀನ ಕಾಲದ ಮಾತು. ಒಬ್ಬ ರಾಜನಿದ್ದನು. ಅವನ ಹೆಸರು ಧರ್ಮವೀರ. ರಾಜ ಧರ್ಮವೀರನು ತನ್ನ ನ್ಯಾಯ ಮತ್ತು ಧರ್ಮ ಪಾಲನೆಗೆ ಪ್ರಸಿದ್ಧನಾಗಿದ್ದನು. ಅವನ ಪ್ರಜೆಗಳು ಅವನನ್ನು ಅತಿಯಾಗಿ ಪ್ರೀತಿಸುತ್ತಿದ್ದರು ಮತ್ತು ಗೌರವಿಸುತ್ತಿದ್ದರು. ರಾಜ ಧರ್ಮವೀರನಿಗೆ ಒಂದು ಅದ್ಭುತ ಅರಮನೆಯಿತ್ತು. ಅದು ಸುತ್ತಲೂ ಸುಂದರ ತೋಟಗಳಿಂದ ಆವೃತವಾಗಿತ್ತು. ರಾಜ ಧರ್ಮವೀರನಿಗೆ ಒಬ್ಬ ಆಪ್ತ ಸ್ನೇಹಿತ ಮತ್ತು ಮಾರ್ಗದರ್ಶಕನಿದ್ದನು, ಋಷಿ ವಸಿಷ್ಠ. ಋಷಿ ವಸಿಷ್ಠರು ಮಹಾಜ್ಞಾನಿ ಮತ್ತು ತಪಸ್ವಿಯಾಗಿದ್ದರು. ಅವರು ಜೀವನದ ಗೂಢ ರಹಸ್ಯಗಳನ್ನು ಅರ್ಥಮಾಡಿಕೊಂಡಿದ್ದರು. ಒಂದು ದಿನ ರಾಜ ಧರ್ಮವೀರನು ಋಷಿ ವಸಿಷ್ಠರನ್ನು ಕೇಳಿದನು, ಮಹರ್ಷಿ, ಜೀವನದಲ್ಲಿ ಮಾಡಿದ ಕರ್ಮಗಳ ಫಲ ಖಂಡಿತ ಸಿಗುತ್ತದೆಯೇ? ಋಷಿ ವಸಿಷ್ಠರು ನಗುತ್ತಾ, ರಾಜನ್, ಕರ್ಮಗಳ ಫಲ ಖಂಡಿತ ಸಿಗುತ್ತದೆ. ಇದು ಪ್ರಕೃತಿಯ ಅಚಲ ನಿಯಮ. ಯಾರು ಯಾವ ಬೀಜವನ್ನು ಬಿತ್ತುತ್ತಾರೋ ಅದೇ ಫಲವನ್ನು ಪಡೆಯುತ್ತಾರೆ ಎಂದರು. ರಾಜ ಧರ್ಮವೀರನ ರಾಜ್ಯದಲ್ಲಿ ಹರಿದಾಸ್ ಎಂಬ ಸಾಮಾನ್ಯ ವ್ಯಕ್ತಿ ವಾಸಿಸುತ್ತಿದ್ದನು. ಹರಿದಾಸ್ ಒಬ್ಬ ಬಡವನಾಗಿದ್ದನು, ಆದರೆ ಅವನ ಮನಸ್ಸಿನಲ್ಲಿ ನಿಜವಾದ ಶ್ರದ್ಧೆ ಮತ್ತು ಪ್ರಾಮಾಣಿಕತೆ ಇತ್ತು. ಅವನು ತನ್ನ ಜೀವನದಲ್ಲಿ ಯಾವಾಗಲೂ ಸತ್ಯ ಮತ್ತು ಧರ್ಮವನ್ನು ಪಾಲಿಸುತ್ತಿದ್ದನು. ಹರಿದಾಸ್ ತನ್ನ ಚಿಕ್ಕ ಹೊಲದಲ್ಲಿ ಹಗಲು ರಾತ್ರಿ ಶ್ರಮಿಸುತ್ತಿದ್ದನು ಮತ್ತು ತನ್ನ ಕುಟುಂಬವನ್ನು ಪೋಷಿಸುತ್ತಿದ್ದನು. ಒಮ್ಮೆ ಹರಿದಾಸ್ನ ಗ್ರಾಮದಲ್ಲಿ ಭೀಕರ ಬರಗಾಲ ಬಿದ್ದಿತು. ಎಲ್ಲರೂ ಹಸಿವು ಮತ್ತು ಬಾಯಾರಿಕೆಯಿಂದ ನರಳಿದರು. ಹರಿದಾಸ್ ತನ್ನಲ್ಲಿ ಉಳಿದಿದ್ದ ಧಾನ್ಯವನ್ನು ಗ್ರಾಮದ ಜನರಿಗೆ ಹಂಚಿದನು. ಅವನ ಈ ಉದಾರತೆಯಿಂದ ಗ್ರಾಮಸ್ಥರು ಬಹಳ ಪ್ರಭಾವಿತರಾದರು. ಆದರೆ ಹರಿದಾಸ್ನ ಕುಟುಂಬ ಹಸಿದುಕೊಂಡೇ ಉಳಿಯಿತು. ರಾಜ ಧರ್ಮವೀರನು ಋಷಿ ವಸಿಷ್ಠರಿಗೆ
ಮಹರ್ಷಿ, ಹರಿದಾಸ್ ತನ್ನ ಕರ್ಮಗಳಿಂದ ಬಹಳ ಪುಣ್ಯವನ್ನು ಗಳಿಸಿದ್ದಾನೆ. ಆದರೆ ಅವನು ಮತ್ತು ಅವನ ಕುಟುಂಬ ಕಷ್ಟದಲ್ಲಿದೆ. ಇದು ನ್ಯಾಯವೇ ಎಂದು ಕೇಳಿದನು. ಋಷಿ ವಸಿಷ್ಠರು ಉತ್ತರಿಸಿದರು, ರಾಜನ್, ಇದು ಕೇವಲ ಪ್ರಾರಂಭ. ಕರ್ಮಗಳ ಫಲ ಸಮಯಕ್ಕೆ ಸರಿಯಾಗಿ ಸಿಗುತ್ತದೆ. ಹರಿದಾಸ್ನ ಶ್ರಮ ಮತ್ತು ಅವನ ನಿಷ್ಠೆ ಖಂಡಿತವಾಗಿಯೂ ಅವನಿಗೆ ಫಲವನ್ನು ನೀಡುತ್ತದೆ. ಕೆಲವು ದಿನಗಳ ನಂತರ ಒಂದು ದಿನ ಹರಿದಾಸ್ಗೆ ಕಾಡಿನಲ್ಲಿ ಒಂದು ಗುಹೆ ಸಿಕ್ಕಿತು. ಗುಹೆಯ ಒಳಗೆ ಅವನಿಗೆ ಒಂದು ದೊಡ್ಡ ನಿಧಿ ಸಿಕ್ಕಿತು. ಹರಿದಾಸ್ ಆ ನಿಧಿಯನ್ನು ತನ್ನ ಕುಟುಂಬಕ್ಕಾಗಿ ಮಾತ್ರವಲ್ಲದೆ ಇಡೀ ಗ್ರಾಮಕ್ಕೆ ಉಪಯೋಗಿಸಿದನು. ಹರಿದಾಸ್ನ ಉದಾರತೆ ಮತ್ತು ಕರ್ಮಗಳ ಫಲವಾಗಿ ಅವನಿಗೆ ಸುಖ ಮತ್ತು ಸಮೃದ್ಧಿ ಸಿಕ್ಕಿತು. ರಾಜಧರ್ಮವೀರನು ಈ ಘಟನೆಯಿಂದ ಪ್ರೇರಣೆ ಪಡೆದು ತನ್ನ ರಾಜ್ಯದಲ್ಲಿಯೂ ಧರ್ಮ ಮತ್ತು ನ್ಯಾಯವನ್ನು ಪಾಲಿಸುವ ಸಂಕಲ್ಪ ಮಾಡಿದನು. ಪ್ರಾಚೀನ ಕಾಲದ ಮಾತು, ದ್ವಾರಕಾ ನಗರದಲ್ಲಿ ಭಗವಾನ್ ಶ್ರೀಕೃಷ್ಣನ ಆಳ್ವಿಕೆಯಿತ್ತು. ಅದೇ ಸಮಯದಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಸುದಾಮ ಎಂಬ ಬ್ರಾಹ್ಮಣ ವಾಸಿಸುತ್ತಿದ್ದನು. ಸುದಾಮನ ಬಾಲ್ಯವು ಬಹಳ ಸರಳ ಮತ್ತು ಬಡತನದಲ್ಲಿ ಕಳೆಯಿತು. ಅವನು ಮತ್ತು ಶ್ರೀಕೃಷ್ಣನು ಒಂದೇ ಗುರುಕುಲದಲ್ಲಿ ಓದಿದ್ದರು ಮತ್ತು ಬಾಲ್ಯದ ಆತ್ಮೀಯ ಸ್ನೇಹಿತರಾಗಿದ್ದರು. ಸುದಾಮನು ಶಿಕ್ಷಣ ಮತ್ತು ದೀಕ್ಷೆಯ ನಂತರ ತನ್ನ ಗ್ರಾಮದಲ್ಲಿ ಭಿಕ್ಷೆ ಬೇಡಿ ಜೀವನ ನಡೆಸುತ್ತಿದ್ದನು. ಸುದಾಮನು ಒಬ್ಬ ಬಡವನಾಗಿದ್ದನು. ಮದುವೆಯ ನಂತರ ಅವನು ತನ್ನ ಪತ್ನಿ ಸುಶೀಲಾ ಮತ್ತು ಮಕ್ಕಳಿಗೆ, ನನ್ನ ಸ್ನೇಹಿತ ದ್ವಾರಕೆಯ ರಾಜ ಶ್ರೀಕೃಷ್ಣನು ಬಹಳ ಉದಾರಿ ಮತ್ತು ಪರೋಪಕಾರಿ ಎಂದು ಹೇಳಿಕೊಳ್ಳುತ್ತಿದ್ದನು. ಇದನ್ನು ಕೇಳಿ ಒಂದು ದಿನ ಅವನ ಪತ್ನಿ ಹೆದರಿಕೆಯಿಂದ, ನಿಮ್ಮ ಸ್ನೇಹಿತರು ಸಾಕ್ಷಾತ್ ಲಕ್ಷ್ಮೀಪತಿಗಳಾಗಿದ್ದು ಉದಾರಿಗಳಾಗಿದ್ದರೆ ನೀವು ಅವರ ಬಳಿಗೆ ಏಕೆ ಹೋಗಬಾರದು? ಅವರು ಖಂಡಿತವಾಗಿಯೂ ನಿಮಗೆ ಸಾಕಷ್ಟು ಸಂಪತ್ತನ್ನು ನೀಡುತ್ತಾರೆ. ಇದರಿಂದ ನಮ್ಮ ಕಷ್ಟಮಯ ಸಂಸಾರದಲ್ಲಿ ಸ್ವಲ್ಪ ಮಟ್ಟಿಗಾದರೂ ಸುಖ ಸಿಗುತ್ತದೆ. ಸುದಾಮ ಸಂಕೋಚದಿಂದ ಮೊದಲಿಗೆ ಬಹಳಷ್ಟು ನಿರಾಕರಿಸಿದನು. ಆದರೆ ಪತ್ನಿಯ ಒತ್ತಾಯದ ಮೇರೆಗೆ ಒಂದು ದಿನ ಅವನು ಹಲವಾರು ದಿನಗಳ ಪ್ರಯಾಣ ಮಾಡಿ ದ್ವಾರಕೆಯನ್ನು ತಲುಪಿದನು. ದ್ವಾರಕಾದಲ್ಲಿ ದ್ವಾರಪಾಲಕನು ಅವನನ್ನು ತಡೆದು ಅಲ್ಲಿಗೆ ಬಂದ ಉದ್ದೇಶವನ್ನು ಕೇಳಿದನು. ಸುದಾಮನು ದ್ವಾರಪಾಲಕನಿಗೆ, ನಾನು ಶ್ರೀಕೃಷ್ಣನ ಸ್ನೇಹಿತ ಎಂದು ಹೇಳಿದಾಗ ದ್ವಾರಪಾಲಕನಿಗೆ ಆಶ್ಚರ್ಯವಾಯಿತು. ಆದರೂ ಅವನು ನಿಯಮಾನುಸಾರ ಸುದಾಮನನ್ನು ಅಲ್ಲೇ ನಿಲ್ಲಲು ಹೇಳಿ ತಾನೇ ಅರಮನೆಗೆ ಹೋಗಿ ಶ್ರೀಕೃಷ್ಣನಿಗೆ, ಹೇ ಪ್ರಭು, ಒಬ್ಬ ಬಡವ, ದೀನ ಮತ್ತು ದುರ್ಬಲ ಬ್ರಾಹ್ಮಣನು ನಿಮ್ಮನ್ನು ಭೇಟಿ ಮಾಡಲು ಬಯಸುತ್ತಿದ್ದಾನೆ. ಅವನು ನಿಮ್ಮನ್ನು ತನ್ನ ಸ್ನೇಹಿತ ಎಂದು ಹೇಳಿ ತನ್ನ ಹೆಸರನ್ನು ಸುದಾಮ ಎಂದು ಹೇಳುತ್ತಿದ್ದಾನೆ. ದ್ವಾರಪಾಲಕನ ಬಾಯಿಂದ ಸುದಾಮ ಎಂಬ ಹೆಸರು ಕೇಳಿದ ತಕ್ಷಣ ಪ್ರಭು ಶ್ರೀಕೃಷ್ಣನು ತನ್ನ ಪ್ರಜ್ಞೆ ಕಳೆದುಕೊಂಡು ಬರಿಗಾಲಿನಲ್ಲಿ ದ್ವಾರದ ಕಡೆಗೆ ಓಡಿದನು. ಅವನು ಸುದಾಮನನ್ನು ನೋಡಿದ ತಕ್ಷಣ ತನ್ನ ಹೃದಯಕ್ಕೆ ಅಪ್ಪಿಕೊಂಡನು ಮತ್ತು ಪ್ರಭುವಿನ ಕಣ್ಣುಗಳಿಂದ ಕಣ್ಣೀರು ಹರಿಯಲು ಆರಂಭಿಸಿತು. ಅವನು ಸುದಾಮನನ್ನು ಆದರದಿಂದ ತನ್ನ ಅರಮನೆಗೆ ಕರೆದು ಒಯ್ದನು. ಅರಮನೆಗೆ ಕರೆದು ಹೋಗಿ ಅವನನ್ನು ಸುಂದರ ಆಸನದ ಮೇಲೆ ಕುಳಿಸಿ ರುಕ್ಮಿಣಿಯೊಂದಿಗೆ ಅವನ ಪಾದಗಳನ್ನು ತೊಳೆದನು. ಪ್ರಭುವಿಗೆ ಅವನ ಪಾದಗಳನ್ನು ತೊಳೆಯಲು ನೀರು ಬೇಕಾಗಲಿಲ್ಲ ಎಂದು ಹೇಳಲಾಗುತ್ತದೆ. ಸುದಾಮನ ದೀನತೆ ಮತ್ತು ದುರ್ಬಲತೆಯನ್ನು ನೋಡಿ ಪ್ರಭು ಶ್ರೀಕೃಷ್ಣನ ಕಣ್ಣುಗಳಿಂದ ಕಣ್ಣೀರಿನ ಧಾರೆ ಹರಿಯಲು ಆರಂಭಿಸಿತು. ಇದರಿಂದ ಸುದಾಮನ ಪಾದಗಳು ತೊಳೆದು ಹೋದವು. ಸ್ನಾನ, ಊಟ ಇತ್ಯಾದಿಗಳ ನಂತರ ಸುದಾಮನನ್ನು ಮಂಚದ ಮೇಲೆ ಕುಳಿಸಿ ಶ್ರೀಕೃಷ್ಣನು ಅವನ ಪಾದಸೇವೆ ಮಾಡಲು ಆರಂಭಿಸಿದನು ಮತ್ತು ಗುರುಕುಲದಲ್ಲಿ ಕಳೆದ ದಿನಗಳ ಬಗ್ಗೆ ಮಾತನಾಡಲು ಆರಂಭಿಸಿದನು. ಮಾತುಗಳ ನಡುವೆ ಇಬ್ಬರು ಸ್ನೇಹಿತರು ಕಾಡಿನಲ್ಲಿ ಕಟ್ಟಿಗೆಗಳನ್ನು ತರಲು ಹೋಗಿದ್ದಾಗ ದಾರಿಯಲ್ಲಿ ಮಳೆ ಸುರಿಯಲು ಆರಂಭಿಸಿದಾಗ ಇಬ್ಬರು ಸ್ನೇಹಿತರು ಒಂದು ಮಳದ ಮೇಲೆ ಹತ್ತಿ ಕುಳಿತಿದ್ದರು ಎಂಬ ಪ್ರಸಂಗವೂ ಬಂದಿತು. ಸುದಾಮನ ಬಳಿ ಒಂದು ಚೀಲದಲ್ಲಿ ಅವರಿಬ್ಬರು ತಿನ್ನಲು ಗುರುಮಾತೆಯು ಕೊಟ್ಟಿದ್ದ ಕೆಲವು ಕಡಲೆಗಳಿದ್ದವು. ಆದರೆ ಮರದ ಮೇಲೆ ಸುದಾಮ ಒಬ್ಬನೇ ಕಡಲೆಗಳನ್ನು ತಿನ್ನಲು ಆರಂಭಿಸಿದನು. ಕಡಲೆ ತಿನ್ನುವ ಶಬ್ದ ಕೇಳಿ ಶ್ರೀಕೃಷ್ಣನು, ಏನು ತಿನ್ನುತ್ತಿದ್ದೀರಿ ಸ್ನೇಹಿತ ಎಂದು ಕೇಳಿದನು. ಸುದಾಮನು ಕೆಲವು ಕಡಲೆಗಳನ್ನು ಕೃಷ್ಣನಿಗೂ ನೀಡಬೇಕಾಗುತ್ತದೆ ಎಂದು ಯೋಚಿಸಿ ಸುಳ್ಳು ಹೇಳಿದನು. ಅವನು, ಏನನ್ನೂ ತಿನ್ನುತ್ತಿಲ್ಲ, ಇದು ಚಳಿಯಿಂದ ನನ್ನ ಹಲ್ಲುಗಳು ಕಟಕಟ ಎನ್ನುತ್ತಿವೆ ಎಂದನು. ಈ ಪ್ರಸಂಗದ ಸಮಯದಲ್ಲಿ ಶ್ರೀಕೃಷ್ಣನು ಸುದಾಮನಿಗೆ, ಒಳ್ಳೆಯದು ಸುದಾಮ, ಅತ್ತಿಗೆ ನನ್ನೆಲ್ಲ ಏನಾದರೂ ಕಳುಹಿಸಿರಲೇಬೇಕು ಎಂದು ಕೇಳಿದನು. ಸುದಾಮನು ಸಂಕೋಚದಿಂದ ಒಂದು ಸಣ್ಣ ಚೀಲವನ್ನು ಅಡಗಿಸಿ ಇಡುತ್ತಿದ್ದನು. ದೇವರು ಮನಸ್ಸಿನಲ್ಲಿ ನಕ್ಕನು.
ಅಂದು ಕಡಲೆಗಳನ್ನು ಅಡಗಿಸಿದ್ದ, ಇಂದು ತಂದೂಲವನ್ನು ಅಡಗಿಸುತ್ತಿದ್ದಾನೆ ಎಂದು. ನಂತರ ದೇವರು, ಯಾರು ನನಗೆ ಏನನ್ನೂ ಕೊಡುವುದಿಲ್ಲವೋ ನಾನು ಸಹ ಅವರಿಂದ ಏನನ್ನೂ ತೆಗೆದುಕೊಳ್ಳುವುದಿಲ್ಲ ಎಂದು ಯೋಚಿಸಿದನು. ಆದರೆ ಸುದಾಮ ನನ್ನ ಪ್ರಿಯ ಸ್ನೇಹಿತ ಮತ್ತು ಪರಮಭಕ್ತ, ಆದ್ದರಿಂದ ಈಗ ಅವರಿಂದ ಕಿತ್ತುಕೊಳ್ಳಲೇಬೇಕು ಎಂದನು. ಆಗ ಅವನು ತಂದೂಲದ ಚೀಲವನ್ನು ಕಿತ್ತುಕೊಂಡನು ಮತ್ತು ಸುದಾಮನ ಪ್ರಾರಬ್ಧ ಕರ್ಮಗಳನ್ನು ಕ್ಷೀಣಗೊಳಿಸುವ ಸಲುವಾಗಿ ತಂದೂಲವನ್ನು ಬಹಳ ಇಷ್ಟದಿಂದ ಜಗಿದು ತಿಂದನು. ಸುದಾಮನು ಶ್ರೀಕೃಷ್ಣನಿಗೆ ತನ್ನ ಕುಟುಂಬ ಇತ್ಯಾದಿಗಳ ಬಗ್ಗೆ ಹೇಳಿದನು, ಆದರೆ ತನ್ನ ಬಡತನದ ಬಗ್ಗೆ ಏನನ್ನೂ ಹೇಳಲಿಲ್ಲ. ಕೊನೆಯಲ್ಲಿ ಪ್ರಭುವು ಸುದಾಮನನ್ನು ಸುಂದರ ಹಾಸಿಗೆಯ ಮೇಲೆ ಮಲಗಿಸಿ ಮರುದಿನ ಹೊಟ್ಟೆ ತುಂಬ ಊಟ ಮಾಡಿಸಿದ ನಂತರ ಸುದಾಮನಿಗೆ ಬೀಳ್ಕೊಟ್ಟನು. ಆದರೆ ಬೀಳ್ಕೊಡುವ ಸಮಯದಲ್ಲಿ ಶ್ರೀಕೃಷ್ಣನು ಅವನಿಗೆ ಏನನ್ನೂ ನೀಡಲಿಲ್ಲ. ದಾರಿಯುದ್ದಕ್ಕೂ ಸುದಾಮನು ಬಹುಶಃ ಅವನಿಗೆ ಸಂಪತ್ತನ್ನು ನೀಡಲಿಲ್ಲ, ಏಕೆಂದರೆ ಅವನಲ್ಲಿ ಅಹಂಕಾರ ಬರಬಹುದು ಎಂದು ಯೋಚಿಸುತ್ತಲೇ ಇದ್ದನು. ಹೀಗೆ ಯೋಚಿಸುತ್ತಾ ಸುದಾಮನು ತನ್ನ ಮನಸ್ಸನ್ನು ಸಮಾಧಾನಪಡಿಸುತ್ತಾ ಮನೆಗೆ ತಲುಪಿದಾಗ ತನ್ನ ಗುಡಿಸಲಿನ ಸ್ಥಳದಲ್ಲಿ ಒಂದು ಭವ್ಯ ಅರಮನೆ ನಿಂತಿರುವುದನ್ನು ನೋಡಿದನು ಮತ್ತು ಅವನ ಪತ್ನಿ ಚಿನ್ನಾಭರಣಗಳಿಂದ ಅಲಂಕೃತಳಾಗಿ ದಾಸಿಯರಿಂದ ಸುತ್ತುವರೆದಿರುವುದನ್ನು ಕಂಡನು. ಈ ದೃಶ್ಯವನ್ನು ನೋಡಿ ಸುದಾಮನ ಕಣ್ಣಿನಗಳಿಂದ ಕಣ್ಣೀರು ಹರಿಯಿತು ಮತ್ತು ಅವನು ಸದಾಕಾಲ ಶ್ರೀಕೃಷ್ಣನ ಕೃಪೆಗೆ ವಶವಾಗಿ ಅವನ ಭಕ್ತಿಯಲ್ಲಿ ಲೀನನಾದನು. ಮಿತ್ರರೇ, ಶ್ರೀಕೃಷ್ಣ ಮತ್ತು ಸುದಾಮನ ಈ ಪ್ರಸಂಗದಿಂದ ನಮಗೆ ಈ ಪಾಠ ಸಿಗುತ್ತದೆ. ಮನುಷ್ಯನ ಜೀವನದಲ್ಲಿ ಎಷ್ಟು ವಿಪರೀತ ಪರಿಸ್ಥಿತಿಗಳು ಬಂದರೂ ಮನುಷ್ಯನು ಯಾವಾಗಲೂ ಸನ್ಮಾರ್ಗದಲ್ಲಿಯೇ ನಡೆಯಬೇಕು ಮತ್ತು ಜೀವನದಲ್ಲಿ ಮನಸ್ಸಿನ ಶಾಂತಿಗಾಗಿ ಏನು ಸಿಕ್ಕಿದೆಯೋ ಅದು ಸಾಕು ಎಂಬ ಸಿದ್ಧಾಂತವನ್ನು ಅಳವಡಿಸಿಕೊಂಡು ತಾನು ಸಂತುಷ್ಟನಾಗಿರಬೇಕು. ಸಮಯ ಬಂದಾಗ ನಿಮ್ಮ ಸತ್ಕರ್ಮಗಳ ಶುಭಫಲ ಖಂಡಿತ ಸಿಗುತ್ತದೆ. ಸುದಾಮನು ಬಹಳ ಬಡವನಾಗಿದ್ದರೂ ಬಹಳ ನಿಷ್ಕಳ್ಮಶ ಮತ್ತು ಸರಳ ಸ್ವಭಾವದವನಾಗಿದ್ದನು. ಅವನು ಯಾವಾಗಲೂ ಪ್ರಭುವಿನ ಭಕ್ತಿಯಲ್ಲಿ ಮಗ್ನನಾಗಿರುತ್ತಿದ್ದನು ಮತ್ತು ದೇವರಿಂದ ಸಿಕ್ಕಿದ ಯಾವುದರಲ್ಲಿಯೂ ಸಂತೋಷಪಡುತ್ತಿದ್ದನು. ಅವನು ಬಯಸಿದ್ದರೆ ಶ್ರೀಕೃಷ್ಣನಿಂದ ಆರ್ಥಿಕ ಸಹಾಯವನ್ನು ಕೇಳಬಹುದಿತ್ತು ಮತ್ತು ತನ್ನ ಪತ್ನಿಯ ಮಾತಿನಂತೆ ಅದೇ ಉದ್ದೇಶದಿಂದ ಶ್ರೀಕೃಷ್ಣನ ಬಳಿಗೆ ಹೋಗಿದ್ದನು. ಆದರೆ ಅವನು ಹಾಗೆ ಮಾಡಲಿಲ್ಲ. ಅವನು ಕೇವಲ ತನ್ನ ಬಾಲ್ಯದ ಸ್ನೇಹಿತನನ್ನು ಭೇಟಿಯಾಗಿದ್ದಕ್ಕೆ ಸಂತೋಷಪಟ್ಟಿದ್ದನು. ಅವನ ಇದೇ ನಿಷ್ಕಲ್ಮಶ ಸರಳತೆ ಮತ್ತು ಭಕ್ತಿಭಾವಕ್ಕೆ ಪ್ರಸನ್ನನಾಗಿ ದೇವರು ಕೇಳದೆಯೇ ಅವನ ಭಂಡಾರಗಳನ್ನು ತುಂಬಿದನು ಮತ್ತು ಅವನ ಎಲ್ಲಾ ದುಃಖಗಳನ್ನು ನಿವಾರಿಸಿದನು. ಮಿತ್ರರೇ, ಒಂದು ಹಳ್ಳಿಯಲ್ಲಿ ಗಂಗಾದೇವಿ ಎಂಬ ಮಹಿಳೆ ವಾಸಿಸುತ್ತಿದ್ದಳು. ಗಂಗಾದೇವಿಯ ಜೀವನ ಹೋರಾಟ ಮತ್ತು ಕಷ್ಟಗಳಿಂದ ತುಂಬಿತ್ತು. ಆದರೆ ಅವಳು ಎಂದಿಗೂ ತನ್ನ ಧರ್ಮ ಮತ್ತು ಕರ್ತವ್ಯಗಳಿಂದ ಮುಖ ತಿರುಗಿಸಲಿಲ್ಲ. ಗಂಗಾದೇವಿ ಒಂದು ಸುಸಂಪನ್ನ ಕುಟುಂಬದಲ್ಲಿ ಜನಿಸಿದ್ದಳು. ಅವರ ತಂದೆತಾಯಿಗಳನ್ನು ಅವರಿಗೆ ಉತ್ತಮ ಸಂಸ್ಕೃತಿಗಳನ್ನು ಕಲಿಸಿದ್ದರು. ಅವರ ಮದುವೆ ಒಂದು ಪ್ರತಿಷ್ಠಿತ ಕುಟುಂಬದಲ್ಲಾಯಿತು. ಆದರೆ ಮದುವೆಯಾದ ಸ್ವಲ್ಪ ಸಮಯದ ನಂತರ ಅವರ ಪತಿ ನಿಧನರಾದರು. ಗಂಗಾದೇವಿ ತನ್ನ ಪತಿಯ ನಿಧನದ ನಂತರ ತನ್ನ ಮಕ್ಕಳನ್ನು ಪೋಷಿಸಲು ಕಠಿಣ ಪರಿಶ್ರಮಪಟ್ಟಳು. ಗಂಗಾದೇವಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿ ತನ್ನ ಮಕ್ಕಳನ್ನು ಪೋಷಿಸಿದಳು. ಅವರು ಯಾವಾಗಲೂ ತಮ್ಮ ಮಕ್ಕಳಿಗೆ ಸತ್ಯ, ಪ್ರಾಮಾಣಿಕತೆ ಮತ್ತು ಪರಿಶ್ರಮದ ಪಾಠವನ್ನು ಕಲಿಸಿದರು. ಗಂಗಾದೇವಿಯ ಶ್ರಮ ಮತ್ತು ಹೋರಾಟದ ಹೊರತಾಗಿಯೂ ಅವರ ಮಕ್ಕಳು ದೊಡ್ಡವರಾದಾಗ ತಮ್ಮ ತಾಯಿಯ ಬಗ್ಗೆ ಕಾಳಜಿ ವಹಿಸುವುದನ್ನು ಬಿಟ್ಟರು. ಗಂಗಾದೇವಿ ಪ್ರತಿದಿನ ದೇವರ ಪೂಜೆ ಮಾಡುತ್ತಿದ್ದಳು ಮತ್ತು ಪ್ರಾರ್ಥಿಸುತ್ತಿದ್ದಳು. ಅವರು ತಮ್ಮ ಜೀವನದ ಪ್ರತಿ ಕ್ಷಣವನ್ನು ದೇವರ ಸೇವೆಗೆ ಅರ್ಪಿಸಿದರು. ದೇವರು ಪ್ರತಿಯೊಬ್ಬರ ಕರ್ಮಗಳ ಫಲವನ್ನು ಖಂಡಿತ ನೀಡುತ್ತಾನೆ ಎಂದು ಅವರ ನಂಬಿಕೆಯಾಗಿತ್ತು. ಗಂಗಾದೇವಿಯ ಮಕ್ಕಳು ದೊಡ್ಡವರಾಗಿ ಸ್ವಾರ್ಥಿಗಳಾಗಿದ್ದರು. ಅವರು ತಮ್ಮ ತಾಯಿಯ ಶ್ರಮ ಮತ್ತು ತ್ಯಾಗವನ್ನು ಮರೆತಿದ್ದರು. ಗಂಗಾದೇವಿಯ ಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಟ್ಟಾಯಿತು. ಆದರೆ ಅವರ ಮಕ್ಕಳು ಸಹಾಯ ಮಾಡುವ ಬದಲು ಅವಳನ್ನು ನಿರ್ಲಕ್ಷಿಸುತ್ತಿದ್ದರು. ಗಂಗಾದೇವಿಯ ಸ್ಥಿತಿಯನ್ನು ನೋಡಿ ಗ್ರಾಮಸ್ಥರು ಬಹಳ ದುಃಖಿತರಾದರು. ಅವರು ಗಂಗಾದೇವಿಗೆ ಸಹಾಯ ಮಾಡಲು ನಿರ್ಧರಿಸಿದರು. ಗ್ರಾಮಸ್ಥರು ಗಂಗಾದೇವಿಗೆ ಆಹಾರ ಮತ್ತು ಔಷಧಿಗಳನ್ನು ಒದಗಿಸಿದರು. ಗ್ರಾಮಸ್ಥರ ಸಹಾಯದಿಂದ ಗಂಗಾದೇವಿಯ ಜೀವನ ಸ್ವಲ್ಪ ಸುಧಾರಿಸಿತು.
ಗಂಗಾದೇವಿ ತನ್ನ ಮಕ್ಕಳ ನಿರ್ಲಕ್ಷ್ಯದ ಹೊರತಾಗಿಯೂ ಎಂದಿಗೂ ಸೋಲನ್ನು ಒಪ್ಪಿಕೊಳ್ಳಲಿಲ್ಲ. ಅವರು ತಮ್ಮ ಜೀವನದಲ್ಲಿ ಯಾವಾಗಲೂ ಸತ್ಯ ಮತ್ತು ಧರ್ಮವನ್ನು ಪಾಲಿಸಿದರು. ಅವರ ಭಕ್ತಿ ಮತ್ತು ಪ್ರಾಮಾಣಿಕತೆ ಅವರಿಗೆ ಮನಸ್ಸಿನ ಶಾಂತಿಯನ್ನು ನೀಡಿತು. ಗಂಗಾದೇವಿಯ ಮಕ್ಕಳಿಗೆ ಅವರ ಕರ್ಮಗಳ ಫಲ ಖಂಡಿತ ಸಿಗುತ್ತದೆ ಎಂದು ಅವರ ನಂಬಿಕೆಯಾಗಿತ್ತು. ಒಂದು ದಿನ ಗಂಗಾದೇವಿಯ ಮಕ್ಕಳು ತಮ್ಮ ತಾಯಿಯ ಸ್ಥಿತಿಯನ್ನು ನೋಡಿ ತಮ್ಮ ನಡವಳಿಕೆಯ ಬಗ್ಗೆ ಪಶ್ಚಾತ್ತಾಪಪಟ್ಟರು. ಅವರು ತಮ್ಮ ತಾಯಿಗೆ ಬಹಳ ಅನ್ಯಾಯ ಮಾಡಿದ್ದಾರೆ ಎಂದು ಅರ್ಥಮಾಡಿಕೊಂಡರು. ಮಕ್ಕಳು ಗಂಗಾದೇವಿಯಿಂದ ಕ್ಷಮೆ ಕೇಳಿದರು ಮತ್ತು ಅವರ ಉತ್ತಮ ಜೀವನಕ್ಕಾಗಿ ಸಾಧ್ಯವಾದ ಎಲ್ಲಾ ಪ್ರಯತ್ನಗಳನ್ನು ಮಾಡಿದರು. ಗಂಗಾದೇವಿ ತನ್ನ ಮಕ್ಕಳನ್ನು ಕ್ಷಮಿಸಿದಳು ಮತ್ತು ಅವರನ್ನು ಆಶೀರ್ವದಿಸಿದಳು. ಅವರು ಕರ್ಮಗಳ ಫಲವನ್ನು ಅನುಭವಿಸಲೇಬೇಕು, ಆದರೆ ಮನುಷ್ಯನು ತನ್ನ ಕರ್ಮಗಳನ್ನು ಸುಧಾರಿಸಿಕೊಂಡರೆ ದೇವರು ಸಹ ಅವನನ್ನು ಕ್ಷಮಿಸುತ್ತಾನೆ ಎಂದಳು. ಗಂಗಾದೇವಿಯ ಕಥೆ ಕರ್ಮಗಳ ಫಲವನ್ನು ಖಂಡಿತ ಅನುಭವಿಸಲೇಬೇಕು, ಆದರೆ ಸತ್ಯ, ಪ್ರಾಮಾಣಿಕತೆ ಮತ್ತು ಭಕ್ತಿಯ ಫಲವು ಖಂಡಿತ ಸಿಗುತ್ತದೆ. ಗಂಗಾದೇವಿಯ ಜೀವನ ಹೋರಾಟಮಯವಾಗಿತ್ತು, ಆದರೆ ಅವರು ಎಂದಿಗೂ ತನ್ನ ಧರ್ಮ ಮತ್ತು ಕರ್ತವ್ಯಗಳಿಂದ ವಿಮುಖರಾಗಲಿಲ್ಲ. ಅವರ ಕಥೆ ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯುವವರಿಗೆ ಕೊನೆಗೆ ಸುಖ ಮತ್ತು ಶಾಂತಿ ಸಿಗುತ್ತದೆ ಎಂದು ನಮಗೆ ಕಲಿಸುತ್ತದೆ. ಮಿತ್ರರೇ, ಆದ್ದರಿಂದ ಯಾವಾಗಲೂ ಉತ್ತಮ ಕರ್ಮಗಳನ್ನು ಮಾಡುತ್ತಾ ಇರಬೇಕು, ಏಕೆಂದರೆ ಕೆಟ್ಟ ಕರ್ಮಗಳ ಫಲವನ್ನು ಎಂದಾದರೂ ಅನುಭವಿಸಲೇಬೇಕು. ನಾವು ಉತ್ತಮ ಕರ್ಮಗಳನ್ನು ಮಾಡಿದರೆ ನಮ್ಮ ಜೀವನವು ಉತ್ತಮವಾಗಿರುತ್ತದೆ. ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಏನಾದರೊಂದು ಕರ್ಮವನ್ನು ಮಾಡುತ್ತಾನೆ. ಭಗವಾನ್ ಶ್ರೀಕೃಷ್ಣನು ಗೀತೆಯಲ್ಲಿ ಸ್ವತಃ ಯಾವುದೇ ಮನುಷ್ಯನೂ ಒಂದು ಕ್ಷಣವೂ ಕರ್ಮ ಮಾಡದೇ ಇರಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾನೆ. ವ್ಯಕ್ತಿಯ ಕರ್ಮಗಳೇ ಅವನನ್ನು ಉನ್ನತಿಗೆ ಏರಿಸುತ್ತವೆ ಮತ್ತು ಕರ್ಮಗಳೇ ಎತ್ತರದಿಂದ ಕೆಳಗತಳ್ಳಬಲ್ಲವು. ಸನಾತನ ಧರ್ಮದಲ್ಲಿ ನಮ್ಮ ಕರ್ಮಗಳಿಗನುಗುಣವಾಗಿ ಶುಭ ಅಥವಾ ಅಶುಭ ಫಲ ಸಿಗುತ್ತದೆ ಎಂದು ನಂಬಲಾಗಿದೆ. ಮನುಷ್ಯ ಯಾವ ಕರ್ಮವನ್ನು ಮಾಡುತ್ತಾನೋ ಅದೇ ಫಲವನ್ನು ಅನುಭವಿಸಬೇಕಾಗುತ್ತದೆ. ಈ ಫಲಗಳನ್ನು ಸಮಯವೇ ನಿರ್ಧರಿಸುತ್ತದೆ. ಆದ್ದರಿಂದ ವ್ಯಕ್ತಿಯು ಆಲೋಚಿಸಿ ತನ್ನ ಕರ್ಮಗಳನ್ನು ಮಾಡಬೇಕು. ಕರ್ಮ ನಿಯಮಗಳ ಪ್ರಕಾರ ಕರ್ಮಗಳ ಯೋಗವೇ ಈಶ್ವರ. ವ್ಯಕ್ತಿಯು ದೇವರಿಗೆ ಭಯಪಡುವ ಬದಲು ತನ್ನ ಕೆಟ್ಟ ಕರ್ಮಗಳಿಗೆ ಭಯಪಡಬೇಕು. ಏಕೆಂದರೆ ದೇವರು ನಿಮ್ಮನ್ನು ಕ್ಷಮಿಸಬಹುದು, ಆದರೆ ನಿಮ್ಮ ಕೆಟ್ಟ ಕರ್ಮಗಳು ನಿಮ್ಮನ್ನು ಎಂದಿಗೂ ಕ್ಷಮಿಸುವುದಿಲ್ಲ. ನಾವು ಉತ್ತಮ ಕರ್ಮಗಳ ಸಹಾಯದಿಂದ ಸ್ವರ್ಗಕ್ಕೆ ಹೋಗಬಹುದು, ಆದರೆ ಕೆಟ್ಟ ಕರ್ಮಗಳ ಮೂಲಕ ವ್ಯಕ್ತಿಯು ನರಕದ ಯಾತನೆಗಳನ್ನು ಅನುಭವಿಸಬೇಕಾಗುತ್ತದೆ. ಯಾವ ವ್ಯಕ್ತಿಯ ಆಲೋಚನೆ ಹೇಗಿರುತ್ತದೆಯೋ ಅವನ ಕರ್ಮಗಳು ಹಾಗೆಯೇ ಇರುತ್ತವೆ. ವ್ಯಕ್ತಿಯು ತನ್ನ ಕರ್ಮಗಳೊಂದಿಗೆ ಸ್ನೇಹ ಮಾಡಿದರೆ ಅವನು ಯಾವಾಗಲೂ ಲಾಭದಲ್ಲಿರುತ್ತಾನೆ. ಕರ್ಮ ನಿಯಮಗಳ ಪ್ರಕಾರ ವ್ಯಕ್ತಿಯು ಯಾವಾಗಲೂ ಕರ್ಮಗಳನ್ನು ಮಾಡುತ್ತಲೇ ಇರಬೇಕು. ಹೀಗೆ ಮಾಡುವುದರಿಂದ ಜೀವನವು ನಿಮಗೆ ಸುಂದರ ಅವಕಾಶಗಳನ್ನು ನೀಡುತ್ತಲೇ ಇರುತ್ತದೆ. ನಿಯಮಗಳಲ್ಲಿ ಬದ್ಧನಾಗಿ ಜೀವನ ನಡೆಸುವವನು ಗುರಿಯನ್ನು ಸಾಧಿಸುತ್ತಾನೆ. ಕರ್ಮವನ್ನು ನಾವು ಪೂಜೆಯನ್ನಾಗಿ ಮಾಡಿಕೊಂಡರೆ ಬಂಧನಗಳಿಂದ ಮುಕ್ತಿ ಸಹ ಸಾಧ್ಯ. ಕರ್ಮವು ಒಂದು ಕನ್ನಡಿಯಾಗಿದ್ದು ಅದು ನಮಗೆ ನಮ್ಮ ನಿಜವಾದ ಮುಖವನ್ನು ತೋರಿಸುತ್ತದೆ. ಏಕೆಂದರೆ ಯಾವುದೇ ವ್ಯಕ್ತಿಯು ತನ್ನ ಸೌಂದರ್ಯದಿಂದ ದೊಡ್ಡವನಾಗುವುದಿಲ್ಲ, ಬದಲಿಗೆ ತನ್ನ ಕರ್ಮಗಳಿಂದ ದೊಡ್ಡವನಾಗುತ್ತಾನೆ. ವ್ಯಕ್ತಿಯು ಯಾವಾಗಲೂ ಇತರರಿಗೆ ಉಪಯುಕ್ತವಾಗುವಂತಹ ಕರ್ಮಗಳನ್ನು ಮಾಡಬೇಕು. ಕರ್ಮಗಳ ಶಕ್ತಿ ಎಷ್ಟು ದೊಡ್ಡದಾಗಿದೆ ಎಂದರೆ ಇದರ ಕಾರಣದಿಂದಲೇ ಸ್ವರ್ಗದ ಸುಖ ಮತ್ತು ಐಶ್ವರ್ಯವನ್ನು ಅನುಭವಿಸಿದ ನಂತರ ಇಂದ್ರನೂ ಸಹ ಉತ್ತಮ ಕರ್ಮಗಳ ಕೊರತೆಯಿಂದ ಮತ್ತೆ ಬೇರೆ ಯೋನಿಗಳಲ್ಲಿ ಅಲೆದಾಡಬೇಕಾಯಿತು. ಕರ್ಮದ ಫಲವನ್ನು ಪ್ರತಿಯೊಬ್ಬ ಮನುಷ್ಯನೂ ಅನುಭವಿಸಲೇಬೇಕು. ಭಗವಾನ್ ಶ್ರೀಕೃಷ್ಣನು ಗೀತೆಯಲ್ಲಿ ಕರ್ಮ ಮಾಡುತ್ತಾ ಹೋಗು, ಫಲದ ಆಸೆ ಪಡಬೇಡ, ನಿನ್ನ ಹಕ್ಕು ಕೇವಲ ಕರ್ಮ ಮಾಡುವುದಕ್ಕಷ್ಟೇ, ಫಲವು ದೇವರ ಕೈಯಲ್ಲಿದೆ ಎಂದು ಹೇಳಿದ್ದಾನೆ. ಅದಕ್ಕಾಗಿಯೇ ಕರ್ಮದಿಂದ ಓಡುವುದು ಸರಿಯಲ್ಲ ಮತ್ತು ಕರ್ಮದ ಫಲದ ಆಸೆ ಪಡುವುದೂ ಸರಿಯಲ್ಲ. ಕರ್ಮಗಳ ಫಲ ನಮಗೆ ಖಂಡಿತ ಸಿಗುತ್ತದೆ. ಯಾವ ರೀತಿಯ ಕರ್ಮ ಮಾಡುತ್ತೇವೆಯೋ ಅದೇ ಫಲ ಸಿಗುತ್ತದೆ. ಆಧುನಿಕರಾದ ಕಾರಣ ಈ ಸತ್ಯವನ್ನು ಮರೆಯಬೇಡಿ. ಆದರೆ ಈ ವಿಷಯವನ್ನು ನಾವು ಸಮಯಕ್ಕೆ ಸರಿಯಾಗಿ ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ನಾವು ಮಾಡಿದ ಕರ್ಮಗಳ ಫಲಿತಾಂಶ ಏನಾಗುತ್ತದೆ ಎಂದು ಅರಿವಾಗುವ ಹೊತ್ತಿಗೆ ಸಮಯ ಬಹಳಷ್ಟು ಕಳೆದು ಹೋಗಿರುತ್ತದೆ ಮತ್ತು ಆಗ ನಾವು ಪಶ್ಚಾತ್ತಾಪ ಪಡುತ್ತೇವೆ. ನಾವೆಲ್ಲರೂ ನಮ್ಮ ಜೀವನದಲ್ಲಿ ಏನಾದರೊಂದು ಬೇಕು ಎಂದು ಬಯಸುತ್ತೇವೆ. ಆದರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ನೀಡಿದ ಕರ್ಮ ಮತ್ತು ಅದರ ಫಲದ ಜ್ಞಾನವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ
ನಾವು ನಮ್ಮ ಇಡೀ ಜೀವನವನ್ನು ಬದಲಾಯಿಸಬಹುದು. ಆದರೆ ಕೆಲವು ಜನರು ಇದನ್ನು ಒಪ್ಪುವುದಿಲ್ಲ. ಅವರು ಫಲದ ಆಸೆಯಿಲ್ಲದೆ ನಾವು ಹೇಗೆ ಶ್ರಮಿಸಬಹುದು ಎಂದು ಹೇಳುತ್ತಾರೆ. ಯಶಸ್ವಿ ವ್ಯಕ್ತಿಗಳು, ಜ್ಞಾನಿಗಳು, ಗುರುಗಳು ಮತ್ತು ನಿಮ್ಮ ಹಿರಿಯರು ಯಾವಾಗಲೂ ಅವಸರದಲ್ಲಿ ಮಾಡಿದ ಕೆಲಸವು ಮಾರಕವಾಗಬಹುದು ಎಂದು ಹೇಳುವುದನ್ನು ನೀವು ಕೇಳಿರಬಹುದು. ಆದ್ದರಿಂದ ಯಾವುದೇ ಕೆಲಸದಲ್ಲಿ ತಾಳ್ಮೆ ಅಗತ್ಯ, ಏಕೆಂದರೆ ತಾಳ್ಮೆ ಅಂತಹ ಶಕ್ತಿಯಾಗಿದ್ದು ಇದರಿಂದ ವ್ಯಕ್ತಿಯ ಆತ್ಮವು ಬಲಗೊಳ್ಳುತ್ತದೆ. ಆದರೆ ಇಂದಿನ ದಿನಗಳಲ್ಲಿ ಜನರಲ್ಲಿ ತಾಳ್ಮೆ ಎಂಬ ಗುಣವೇ ಇಲ್ಲ. ಅವರು ಯಾವುದೇ ಕೆಲಸವನ್ನು ಮಾಡಲು ಅಥವಾ ಯಾವುದನ್ನಾದರೂ ಪಡೆಯಲು ತಾಳ್ಮೆ ಇಟ್ಟುಕೊಳ್ಳುವುದಿಲ್ಲ. ಬದಲಿಗೆ ಅವರಿಗೆ ಎಲ್ಲವೂ ಆದಷ್ಟು ಬೇಗ ಬೇಕಾಗುತ್ತದೆ. ಆದರೆ ಅವರು ಒಂದು ವಿಷಯವನ್ನು ಮರೆತುಬಿಡುತ್ತಾರೆ. ಒಂದು ವೇಳೆ ಅವಸರದಲ್ಲಿ ಏನಾದರೂ ಸಿಕ್ಕರೂ ಜೀವನದಲ್ಲಿ ಅದರ ಮಹತ್ವ ಶೂನ್ಯಕ್ಕೆ ಸಮಾನವಾಗಿರುತ್ತದೆ. ಜೀವನದಲ್ಲಿ ತಾಳ್ಮೆಯ ಮಹತ್ವವೇನು ಮತ್ತು ತಾಳ್ಮೆ ಏಕೆ ಮುಖ್ಯ ಎಂಬುದನ್ನು ತಿಳಿಯಲು ನೀವು ಗೌತಮ ಬುದ್ಧನ ಜೀವನಕ್ಕೆ ಸಂಬಂಧಿಸಿದ ಈ ಕಥೆಯನ್ನು ಖಂಡಿತ ತಿಳಿದುಕೊಳ್ಳಬೇಕು. ಏಕೆಂದರೆ ತಾಳ್ಮೆಯಿಲ್ಲದ ಕಾರಣ ಮನುಷ್ಯರು ತಪ್ಪು ಕರ್ಮಗಳನ್ನು ಮಾಡುತ್ತಾರೆ. ತಾಳ್ಮೆಯ ಮಹತ್ವವನ್ನು ತಿಳಿಯುವ ಮೊದಲು ತಾಳ್ಮೆ ಎಂದರೇನು ಎಂದು ತಿಳಿಯೋಣ. ವಾಸ್ತವವಾಗಿ ತಾಳ್ಮೆ ಧೈರ್ಯ, ಸಂತೋಷ ಅಥವಾ ಸಹಿಷ್ಣುತೆ ಇಂತಹ ಗುಣಗಳಲ್ಲಿ ಒಂದಾಗಿದ್ದು ಎಲ್ಲರ ಬಳಿಯೂ ಇರುವುದಿಲ್ಲ. ತಾಳ್ಮೆಯುಳ್ಳ ವ್ಯಕ್ತಿಯೆಂದರೆ ಕಷ್ಟಕರ ಪರಿಸ್ಥಿತಿಯಲ್ಲೂ ಶಾಂತವಾಗಿ ಸಹಿಸಿಕೊಂಡು ಅದನ್ನು ದಾಟಿ ಹೋಗುವವನು, ಅಥವಾ ಸರಿಯಾದ ಸಮಯ ಬರುವವರೆಗೆ ತಾಳ್ಮೆಯಿಂದ ಕಾಯುವವನು ಮತ್ತು ಯಾವುದೇ ತಪ್ಪು ಕರ್ಮ ಮಾಡದೇ ಇರುವವನು. ಗೌತಮ ಬುದ್ಧ ಒಮ್ಮೆ ಶಿಷ್ಯವೊಂದಿಗೆ ಹಳ್ಳಿಯಿಂದ ನಗರದ ಕಡೆಗೆ ಹೋಗುತ್ತಿದ್ದರು. ಪ್ರಯಾಣಿಸುತ್ತಿದ್ದಾಗ ಅವರಿಗೂ ಮತ್ತು ಶಿಷ್ಯರಿಗೂ ಆಯಾಸವಾಯಿತು. ಆಯಾಸವನ್ನು ನಿವಾರಿಸಲು ಅವರು ಒಂದು ಸರೋವರದ ಬಳಿ ನಿಂತರು ಮತ್ತು ಒಬ್ಬ ಶಿಷ್ಯನಿಗೆ ಬಾಯಾರಿಕೆ ತಣಿಸಲು ಸರೋವರದಿಂದ ನೀರು ತರಲು ಹೇಳಿದರು. ಶಿಷ್ಯ ಪಾತ್ರೆಯಲ್ಲಿ ನೀರು ತರಲು ಸರೋವರದ ಬಳಿಗೆ ಹೋದ. ಆದರೆ ಸರೋವರದ ಬಳಿ ತಲುಪಿದಾಗ ಅಲ್ಲಿ ಕೆಲವು ಜನರು ನೀರಿನಲ್ಲಿ ಬಟ್ಟೆಗಳನ್ನು ತೊಳೆಯುತ್ತಿರುವುದನ್ನು ನೋಡಿದ. ಮತ್ತು ಅದೇ ಸಮಯದಲ್ಲಿ ಒಂದು ಎತ್ತಿನ ಗಾಡಿಯೂ ಸರೋವರದ ದಡಕ್ಕೆ ಬಂದು ನಿಂತಿತ್ತು. ಇದರಿಂದ ಎಲ್ಲಾ ಮಣ್ಣು ನೀರಿನಲ್ಲಿ ಕರಗಿ ಸರೋವರದ ನೀರು ಕೊಳುಕಾಯಿತು. ಶಿಷ್ಯ ಇಷ್ಟು ಕಲುಷಿತ ಮತ್ತು ಕೊಳುಕಾದ ನೀರನ್ನು ತನ್ನ ಗುರುಗಳು ಕುಡಿಯಲು ಹೇಗೆ ತೆಗೆದುಕೊಂಡು ಹೋಗುವುದು ಎಂದು ಯೋಚಿಸಿದ. ಆದ್ದರಿಂದ ಅವನು ನೀರು ತೆಗೆದುಕೊಳ್ಳದೆ ಬರಿಗೈயில் ಹಿಂದಿರುಗಿದ. ಶಿಷ್ಯ ಗೌತಮ ಬುದ್ಧನಿಗೆ, ಗುರುದೇವ, ಸರೋವರದ ನೀರು ಬಹಳ ಕೊಳುಕಾಗಿದೆ ಮತ್ತು ಕುಡಿಯಲು ಯೋಗ್ಯವಲ್ಲ ಎಂದು ಹೇಳಿದ. ಅದರ ಜೊತೆಗೆ ಅವನು ನೀರು ಕೊಳುಕಾಗಲು ಎಲ್ಲಾ ಕಾರಣಗಳನ್ನು ಗೌತಮ ಬುದ್ಧನಿಗೆ ಹೇಳಿದ. ಗೌತಮ ಬುದ್ಧ, ಸರಿ, ಚಿಂತೆಯಿಲ್ಲ, ಸ್ವಲ್ಪ ಸಮಯ ಇಲ್ಲಿಯೇ ಆರಾಮ ಮಾಡೋಣ ಎಂದನು. ಸುಮಾರು ಅರ್ಧ ಗಂಟೆ ಆರಾಮ ಮಾಡಿದ ನಂತರ ಗೌತಮ ಬುದ್ಧ ಮತ್ತೆ ಅದೇ ಶಿಷ್ಯನಿಗೆ ನೀರು ತರಲು ಹೇಳಿದ. ಶಿಷ್ಯ ಮತ್ತೆ ಪಾತ್ರೆಯನ್ನು ತೆಗೆದುಕೊಂಡು ಸರೋವರದ ಬಳಿಗೆ ಹೋದ. ಆದರೆ ಈ ಬಾರಿ ಅವನು ನೋಡಿದಾಗ ಸರೋವರದ ನೀರಿನಲ್ಲಿ ಯಾವುದೇ ಚಲನೆ ಇರಲಿಲ್ಲ ಮತ್ತು ನೀರು ಪೂರ್ಣವಾಗಿ ಶುದ್ಧವಾಗಿ ಮತ್ತು ಕುಡಿಯಲು ಯೋಗ್ಯವಾಗಿತ್ತು. ನೀರಿನ ಮೇಲೆ ಕಾಣಿಸುತ್ತಿದ್ದ ಮಣ್ಣು ಸಹ ಈಗ ಸರೋವರದ ತಳದಲ್ಲಿ ಕುಳಿತಿತ್ತು. ಶಿಷ್ಯನು ಪಾತ್ರೆಯಲ್ಲಿ ನೀರನ್ನು ತುಂಬಿಕೊಂಡು ಗೌತಮ ಬುದ್ಧನ ಬಳಿಗೆ ಹೋದನು. ಪಾತ್ರೆಯಲ್ಲಿ ಶುದ್ಧ ನೀರನ್ನು ನೋಡಿ ಗೌತಮ ಬುದ್ಧ ಶಿಷ್ಯನಿಗೆ, ನೋಡು, ಹೇಗೆ ಮಣ್ಣು ಸಹ ತನ್ನ ಸ್ಥಳಕ್ಕೆ ಹೋಯಿತು ಮತ್ತು ಇಡೀ ನೀರು ಶುದ್ಧ ಮತ್ತು ಕುಡಿಯಲು ಯೋಗ್ಯವಾಯಿತು. ನಮಗ ಶುದ್ಧ ನೀರಿಗಾಗಿ ಯಾವುದೇ ಪ್ರಯತ್ನವನ್ನು ಮಾಡಬೇಕಾಗಲಿಲ್ಲ. ಕೇವಲ ಉತ್ತಮ ಸಮಯಕ್ಕಾಗಿ ಕಾಯಬೇಕಾಯಿತು ಮತ್ತು ನಮಗೆ ಉತ್ತಮ ಮತ್ತು ಶುದ್ಧ ನೀರು ಸಿಕ್ಕಿತು. ಇದರಿಂದ ಜೀವನದಲ್ಲಿ ಎಂತಹ ಕಠಿಣ ಸಮಯ ಬಂದರೂ ಸ್ವಲ್ಪ ಸಮಯ ನಿಂತು ಆ ಕಷ್ಟದ ಸಮಯ ಕಳೆಯುವವರೆಗೆ ಕಾಯಿದರೆ ಮುಂದಿನ ಸಮಯ ತಾನಾಗಿಯೇ ಉತ್ತಮವಾಗುತ್ತದೆ ಎಂದು ಸಾಬೀತಾಗುತ್ತದೆ. ಅದಕ್ಕಾಗಿಯೇ ಜೀವನದಲ್ಲಿ ತಾಳ್ಮೆ ಅಗತ್ಯ ಎಂದರು. ಗೌತಮ ಬುದ್ಧನ ಮಾತುಗಳನ್ನು ಕೇಳಿದ ಶಿಷ್ಯ ಈ ಅಮೂಲ್ಯ ಪಾಠವನ್ನು ನೀಡಿದ್ದಕ್ಕಾಗಿ ಅವರಿಗೆ ಧನ್ಯವಾದ ಅರ್ಪಿಸಿದನು. ಪ್ರತಿಯೊಂದು ಜೀವಿಯೂ ತನ್ನ ಪೂರ್ವಕರ್ಮಗಳ ಫಲವನ್ನು ಅನುಭವಿಸುತ್ತದೆ. ಆದರೆ ಸತ್ಯವಂತ ಮತ್ತು ಒಳ್ಳೆಯ ಜನರ ಕಷ್ಟಗಳನ್ನು ದೇವರು ಖಂಡಿತ ಕಡಿಮೆ ಮಾಡುತ್ತಾರೆ. ಇದು ಕರ್ಮಭೂಮಿ. ಯಾರು ಏನು ಮಾಡುತ್ತಾರೋ ಅವರು ಅದನ್ನೇ ಪಡೆಯುತ್ತಾರೆ. ದುಃಖ ಮತ್ತು ಸುಖ ಎರಡೂ ಒಂದೇ ನಾಣ್ಯದ ಎರಡು ಮುಖಗಳು. ಜೀವನದಲ್ಲಿ ಇವುಗಳ ಸರಣಿ ಸಾಗುತ್ತಲೇ ಇರುತ್ತದೆ. ಯಾರಾದರೂ ಉತ್ತಮ ಕರ್ಮ ಮಾಡಿದರೆ ಅವನಿಗೆ ಒಳ್ಳೆಯದಾಗುತ್ತದೆ ಮತ್ತು ಇದಕ್ಕೆ ವಿರುದ್ಧವಾಗಿ ಯಾರಾದರೂ ಕೆಟ್ಟ ಕೆಲಸಗಳನ್ನು ಮಾಡಿದರೆ ಅವನಿಗೆ ಕೆಟ್ಟದ್ದೇ ಆಗುವುದು ಸಹಜ. ಆದರೂ ಕೆಲವೊಮ್ಮೆ ಉತ್ತಮ ಕರ್ಮಗಳನ್ನು ಮಾಡಿದ ಹೊರತಾಗಿಯೂ ಮನುಷ್ಯನಿಗೆ ಕೆಟ್ಟದ್ದೇ ಆಗುತ್ತದೆ. ಆದರೆ ಯಾವುದೋ ಒಬ್ಬ ಕೆಟ್ಟ ಮನುಷ್ಯನ ಜೀವನದಲ್ಲಿ ಎಲ್ಲವೂ ಉತ್ತಮವಾಗಿರುತ್ತದೆ. ಈಗ ಪ್ರಶ್ನೆ ಏನೆಂದರೆ, ಒಂದು ವೇಳೆ ಯಾವ ಜೀವಿಗೆ ತನ್ನ ಕರ್ಮಗಳ ಆಧಾರದ ಮೇಲೆ ಫಲ ಸಿಗುತ್ತದೆ ಎಂದಾದರೆ ಹಾಗಾಗುವುದರ ಹಿಂದಿನ ಕಾರಣವೇನು? ಮಿತ್ರರೇ, ಎಲ್ಲೋ ಒಂದು ಕಡೆ ನಿಮ್ಮ ಅದೃಷ್ಟ ನಿಮ್ಮ ಹಿಂದಿನ ಕರ್ಮಗಳಿಗೆ ಸಂಬಂಧಿಸಿದೆ. ಹೌದು, ನಿಮಗೆ ಆಶ್ಚರ್ಯವಾಗಬಹುದು. ಪ್ರತಿಯೊಬ್ಬ ಮನುಷ್ಯನ ಅದೃಷ್ಟವೂ ಅವನ ಕುಟುಂಬದ ಕರ್ಮಗಳಿಗೆ ಸಂಬಂಧಿಸಿದೆ.
ಇದರ ನೇರ ಅರ್ಥವೇನೆಂದರೆ ನಿಮ್ಮ ಪೂರ್ವಜರು ತಮ್ಮ ಜೀವನದಲ್ಲಿ ಯಾವ ರೀತಿಯ ಕೆಲಸಗಳನ್ನು ಮಾಡಿದ್ದಾರೆ ಎಂಬುದರ ಆಧಾರದ ಮೇಲೆ ನಿಮ್ಮ ಅದೃಷ್ಟವು ಕೆಲವು ಮಟ್ಟಿಗೆ ಅವಲಂಬಿಸಿರುತ್ತದೆ. ಇದರ ಕಾರಣದಿಂದಲೇ ನೀವು ನೋಡಿರಬಹುದು, ಕೆಲವು ಜನರು ದುಷ್ಟ ಸ್ವಭಾವದವರಾಗಿದ್ದರೂ ಅವರೊಂದಿಗೆ ಎಲ್ಲವೂ ಉತ್ತಮವಾಗಿಯೇ ನಡೆಯುತ್ತದೆ. ಇದು ಏಕೆಂದರೆ ಹಿಂದಿನ ಕಾಲದಲ್ಲಿ ಅವರ ಪೂರ್ವಜರು ಖಂಡಿತವಾಗಿಯೂ ಉತ್ತಮ ಕೆಲಸಗಳನ್ನು ಮಾಡಿರುತ್ತಾರೆ. ಇದಕ್ಕೆ ವಿರುದ್ಧವಾಗಿ ಸಾದಾ ಒಳ್ಳೆಯ ಜನರೊಂದಿಗೆ ಕೆಟ್ಟದ್ದಾಗುವುದು ಏಕೆಂದರೆ ಬಹುಶಃ ಅವರ ಪೂರ್ವಜರು ಯಾರನ್ನಾದರೂ ನೋಯಿಸಿರಬಹುದು ಅಥವಾ ಏನಾದರೂ ಕೆಟ್ಟದ್ದನ್ನು ಮಾಡಿರುತ್ತಾರೆ. ಆದರೂ ಇದರೊಂದಿಗೆ ಅತ್ಯಂತ ದೊಡ್ಡ ಸತ್ಯವೇನೆಂದರೆ ಈ ಎಲ್ಲಾ ವಿಷಯಗಳಿಂದ ಮನುಷ್ಯನು ಎಂದಿಗೂ ಅತಿಯಾಗಿ ಸಂತೋಷಪಡಬಾರದು ಅಥವಾ ವಿಚಲಿತನಾಗಬಾರದು, ಏಕೆಂದರೆ ಅಂತಿಮವಾಗಿ ಮನುಷ್ಯನ ಸ್ವಂತ ಕರ್ಮದಿಂದಲೇ ಅವನ ಅದೃಷ್ಟದ ನಿರ್ಧಾರವಾಗುತ್ತದೆ. ಯಾರು ಏನು ಬಿತ್ತುತ್ತಾರೋ ಅದನ್ನೇ ಕೊಯ್ಯುತ್ತಾರೆ. ತನ್ನ ಕರ್ಮದ ಫಲವನ್ನು ಮನುಷ್ಯನು ಖಂಡಿತ ಪಡೆಯುತ್ತಾನೆ, ಕೇವಲ ಸರಿಯಾದ ಸಮಯಕ್ಕಾಗಿ ಕಾಯಬೇಕು. ಒಂದು ಸಾಮಾನ್ಯ ತೀರ್ಮಾನವೇನೆಂದರೆ ನೀವು ಸಿಂಹವನ್ನು ಕೆಣಕದಿದ್ದರೆ ಸಿಂಹವು ನಿಮ್ಮನ್ನು ತಿನ್ನುವುದಿಲ್ಲ ಎಂದರ್ಥವಲ್ಲ. ಹಾಗಾದರೆ ಈ ಜಗತ್ತು ಯಾವಾಗಲೂ ಇದೇ ರೀತಿಯ ಕಾರ್ಯನಿರ್ವಹಿಸುತ್ತಿದೆಯೇ? ಬಹುಶಃ ಹೌದು. ಇದಕ್ಕೆ ಸಂಬಂಧಿಸಿದ ಒಂದು ಆಸಕ್ತಿದಾಯಕ ಕಥೆಯಿದೆ. ಒಮ್ಮೆ ಒಂದು ಕಾಡಿನಲ್ಲಿ ಒಬ್ಬ ಹುಡುಗ ನದಿಯ ದಡದಲ್ಲಿ ಅಡ್ಡಾಡುತ್ತಿದ್ದನು. ಆಗ ಅವನು ದುಃಖಿತ ಮತ್ತು ನಿರಾಶೆಯ ಧ್ವನಿಯಲ್ಲಿ ಯಾರೋ ಅಳುವ ಶಬ್ದವನ್ನು ಕೇಳಿದನು. ಅವನು ನೋಡಿದಾಗ ಒಂದು ಮೊಸಳೆ ಬಲೆಯಲ್ಲಿ ಸಿಕ್ಕಿಹಾಕಿಕೊಂಡಿತ್ತು ಮತ್ತು ಸಹಾಯಕ್ಕಾಗಿ ಕೂಗುತ್ತಿತ್ತು. ಆ ಹುಡುಗ ಅದಕ್ಕೆ ಸಹಾಯ ಮಾಡಲು ಬಯಸಿದ್ದನು, ಆದರೆ ಅವನಿಗೆ ಅದರ ಬಗ್ಗೆ ಸಂದೇಹವೂ ಇತ್ತು. ಮೊಸಳೆ, ದಯವಿಟ್ಟು ನನಗೆ ಸಹಾಯ ಮಾಡು, ನನ್ನನ್ನು ಉಳಿಸು, ನನ್ನನ್ನು ಬಿಡುಗಡೆ ಮಾಡು ಎಂದಿತ್ತು. ಹುಡುಗ, ನಾನು ನಿಮಗೆ ಸಹಾಯ ಮಾಡಿದರೆ ನೀವು ಸ್ವತಂತ್ರರಾದ ನಂತರ ನನ್ನನ್ನು ತಿಂದು ಬಿಡುತ್ತೀರಿ ಎಂದನು. ಮೊಸಳೆ ಅಳುತ್ತಾ, ನನ್ನ ಜೀವ ಉಳಿಸಿದ ವ್ಯಕ್ತಿಯನ್ನು ನಾನು ಹೇಗೆ ತಿನ್ನಲು ಸಾಧ್ಯ? ಈ ವಿಶಾಲ ಕಾಡಿನಲ್ಲಿ ಅನೇಕ ಜೀವಿಗಳಿವೆ, ನಾನು ಅವುಗಳನ್ನು ತಿನ್ನಬಹುದು. ನೀವು ನಂಬಿಕೆ ಇಡಿ, ನಾನು ನಿಮಗೆ ಯಾವುದೇ ಹಾನಿ ಮಾಡುವುದಿಲ್ಲ ಮತ್ತು ಸದಾ ನಿಮ್ಮ ಋಣಿಯಾಗಿರುತ್ತೇನೆ ಎಂದಿಟ್ಟು. ಹುಡುಗನಿಗೆ ದಯ ಬಂತು ಮತ್ತು ಅವನು ಬಲೆಯನ್ನು ಕತ್ತರಿಸಲು ಪ್ರಾರಂಭಿಸಿದನು. ಮೊಸಳೆಯ ತಲೆ ಬಲೆಯಿಂದ ಹೊರಬರುತ್ತಿದ್ದಂತೆಯೇ ಅದು ಹುಡುಗನ ಕಾಲುಗಳನ್ನು ತನ್ನ ದವಡೆಗಳಲ್ಲಿ ಸೆರೆಹಿಡಿಯಿತು. ಮೊಸಳೆ, ನಾನು ಬಹಳ ದಿನಗಳಿಂದ ಹಸಿದಿದ್ದೇನೆ, ನೀನು ಉತ್ತಮ ಬೇಟೆ ಎಂದಿತ್ತು. ಹುಡುಗ, ಇದೇನು ಅಸಂಬದ್ಧ, ನಿನ್ನ ಮೇಲೆ ಧಿಕ್ಕಾರವಿರಲಿ, ನನ್ನ ಒಳ್ಳೆಯತನಕ್ಕೆ ಹೀಗೆ ಪ್ರತಿಫಲ ನೀಡುತ್ತೀಯಾ ಎಂದನು. ಮೊಸಳೆ, ನಾನು ಏನು ಮಾಡಲು ಸಾಧ್ಯ? ಇದೇ ಜಗತ್ತಿನ ಪದ್ಧತಿ. ಯಾರನ್ನಾದರೂ ಕೇಳು, ಈ ಸಂಸಾರ ಹೇಗೆ ನಡೆಯುತ್ತದೆ ಎಂದು ಅವರು ನಿನಗೆ ಹೇಳುತ್ತಾರೆ. ಒಂದು ವೇಳೆ ಅವರು ನನ್ನನ್ನು ತಪ್ಪು ಎಂದು ಸಾಬೀತುಪಡಿಸಿದರೆ ನಾನು ನಿನ್ನನ್ನು ಹೋಗಲು ಬಿಡುತ್ತೇನೆ. ಹುಡುಗ ಹತ್ತಿರದ ಮರದ ಮೇಲಿಂದ ಒಂದು ಪಕ್ಷಿಯನ್ನು ನೋಡಿ ಅದಕ್ಕೆ, ಮೊಸಳೆಯ ಈ ವರ್ತನೆ ಸರಿಯಾಗಿದೆಯೆಂದು ನಿಮಗೆ ಅನ್ನಿಸುತ್ತದೆ? ಇದೇನು ಜಗತ್ತಿನ ರೀತಿ ಅನ್ಯಾಯದಿಂದ ತುಂಬಿದೆಯೇ ಎಂದು ಕೇಳಿದನು. ಆ ಪಕ್ಷಿ ಇಡೀ ಘಟನೆಯನ್ನು ನೋಡುತ್ತಿತ್ತು ಮತ್ತು ತಕ್ಷಣ ಉತ್ತರಿಸಿತು, ಮೊಸಳೆ ಸರಿಯಾಗಿದೆ. ಅದು ತಾನು ಬಹಳ ಶ್ರಮದಿಂದ ಗೂಡನ್ನು ನಿರ್ಮಿಸಿದ್ದು ಹೇಗೆ ಮತ್ತು ತನ್ನ ಮೊಟ್ಟೆಗಳನ್ನು ಹೇಗೆ ಇಟ್ಟಿತ್ತು ಎಂದು ವಿವರಿಸಿತು. ನಂತರ ಒಂದು ದಿನ ಒಂದು ಹಾವು ಬಂದು ಎಲ್ಲಾ ಮೊಟ್ಟೆಗಳನ್ನು ನುಂಗಿತು ಮತ್ತು ತನ್ನ ಶ್ರಮ ವ್ಯರ್ಥವಾಯಿತು. ಅದು ನಿಸ್ಸಂದೇಹವಾಗಿಯೂ ಈ ಜಗತ್ತು ಒಂದು ನ್ಯಾಯಯುತ ಸ್ಥಳವಲ್ಲ ಎಂದಿತು. ಇಷ್ಟು ಹೇಳಿ ಅದು ಹಾರಿಹೋಯಿತು. ಮೊಸಳೆ, ಕೇಳಿದಯಾ ಎಂದು ಹೇಳುತ್ತಾ ತನ್ನ ಹಿಡಿತವನ್ನು ಇನ್ನಷ್ಟು ಬಿಗಿ ಹಾಕಿತು. ಹುಡುಗ, ನಿಲ್ಲು ಎಂದನು. ನಂತರ ಅವನು ಹತ್ತಿರದಲ್ಲಿ ಒಂದು ಕತ್ತೆ ನಡೆಯುತ್ತಿರುವುದನ್ನು ನೋಡಿ ಅದಕ್ಕೂ ಅದೇ ಪ್ರಶ್ನೆಯನ್ನು ಕೇಳಿದನು. ಕತ್ತೆ, ದುರದೃಷ್ಟವಶಾತ್ ಮೊಸಳೆ ಸರಿಯಾಗಿದೆ. ನಾನು ಚಿಕ್ಕವನಾಗಿದ್ದಾಗ ನನ್ನ ಮಾಲೀಕ ನನ್ನ ಬೆನ್ನಿನ ಮೇಲೆ ಭಾರವನ್ನು ಹೇರಿ ನನ್ನಿಂದ ಗರಿಷ್ಠ ಕೆಲಸವನ್ನು ತೆಗೆದುಕೊಂಡನು. ನಾನು ಅವನಿಗೆ ವರ್ಷಗಳ ಕಾಲ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದೆ. ಈಗ ನಾನು ಮುದುಕ ಮತ್ತು ದುರ್ಬಲನಾದಾಗ ಅವನು ನನಗೆ ಆಹಾರ ನೀಡಲು ಸಾಧ್ಯವಿಲ್ಲ ಎಂದು ನನ್ನನ್ನು ಕಾಡಿನಲ್ಲಿ ಬಿಟ್ಟುಬಿಟ್ಟನು. ಈಗ ಯಾವುದೇ ಪ್ರಾಣಿ, ಯಾವುದೇ ಸಿಂಹ ನನ್ನನ್ನು ತನ್ನ ಬೇಟೆಯನ್ನಾಗಿ ಮಾಡಬಹುದು. ಆದ್ದರಿಂದ ಹೌದು, ಮೊಸಳೆ ಸರಿಯಾಗಿದೆ. ಈ ಸಂಸಾರದಲ್ಲಿ ಬಹಳಷ್ಟು ಅನ್ಯಾಯ, ಅಸಮಾನತೆ ಮತ್ತು ಅನುಚಿತತೆ ಇದೆ ಎಂದಿತು. ಮೊಸಳೆ, ಈಗ ಸಾಕು, ನನಗೆ ಹಸಿವಾಗಿದೆ, ನೀನು ದೇವರಲ್ಲಿ ನಿನ್ನ ಅಂತಿಮ ಪ್ರಾರ್ಥನೆ ಮಾಡಿಕೊ ಎಂದಿತು. ಹುಡುಗ, ನನಗೆ ಒಂದು ಅಂತಿಮ ಅವಕಾಶ ಕೊಡು, ಆ ಮೊಲಲನ್ನು ಕೇಳಲು ಬಿಡು ಎಂದನು. ಮೊಸಳೆ, ನೀನು ನನ್ನನ್ನು ರಕ್ಷಿಸಿದ್ದೀಯಾ, ನಾನು ನಿನಗೆ ಇನ್ನೊಂದು ಅಂತಿಮ ಅವಕಾಶ ನೀಡುತ್ತೇನೆ. ಪ್ರಶ್ನೆ ಕೇಳಿದಾಗ ಮೊಲದ ಉತ್ತರ ಪಕ್ಷಿ ಮತ್ತು ಕತ್ತೆಯ ಉತ್ತರಕ್ಕಿಂತ ಸಂಪೂರ್ಣ ಭಿನ್ನವಾಗಿತ್ತು. ಮೊಲ, ಇದು ಸಂಪೂರ್ಣ ಅಸಂಬದ್ಧ, ಇದು ಹಾಗಾಗಿಯೇ ಅಲ್ಲ, ಜಗತ್ತು ಸಂಪೂರ್ಣ ಒಂದು ನ್ಯಾಯಯುತ ಸ್ಥಳ ಎಂದಿತು. ಮೊಸಳೆ, ಇದೇನು ಅಸಂಬದ್ಧ? ಮೂರ್ಖ ಮೊಲ, ಖಂಡಿತ ಈ ಜಗತ್ತು ಒಂದು ಅನ್ಯಾಯದ ಸ್ಥಳ. ನನ್ನನ್ನು ನೋಡು, ನಾನು ಯಾವುದೇ ತಪ್ಪು ಇಲ್ಲದೆ ಈ ಬಲೆಯಲ್ಲಿ ಸಿಕ್ಕಿಹಾಕಿಕೊಂಡಿದ್ದೇನೆ ಎಂದಿತು. ಮೊಸಳೆ, ನಾನು ನಿನ್ನ ಜಾಣ್ಮೆಯನ್ನು ಅರ್ಥ ಮಾಡಿಕೊಳ್ಳುತ್ತೇನೆ. ನಾನು ಸ್ಪಷ್ಟವಾಗಿ ಮಾತನಾಡಲು ನನ್ನ ಬಾಯಿಯನ್ನು ತೆರೆಯುತ್ತೇನೆ ಮತ್ತು ಹುಡುಗ ತಪ್ಪಿಸಿಕೊಳ್ಳುತ್ತಾನೆ. ಮೊಲ ಕೂಗಿತು, ಓಡು ಹುಡುಗ, ಓಡು, ದೂರ ಓಡು ಎಂದು. ಮತ್ತು ಹುಡುಗ ಸ್ವತಂತ್ರನಾಗುತ್ತಲೇ ಪೂರ್ಣ ಶಕ್ತಿಯಿಂದ ಓಡಿಹೋದನು. ಮೊಸಳೆ, ಮೋಸಗಾರ,
ನೀನು ನನ್ನ ಆಹಾರವನ್ನು ಕಿತ್ತುಕೊಂಡೆಯು, ಇದು ಬಹಳ ಅನ್ಯಾಯ ಎಂದಿತು. ಮೊಲ, ನ್ಯಾಯ ಮತ್ತು ಅನ್ಯಾಯದ ಬಗ್ಗೆ ನೀನು ಮಾತನಾಡದೇ ಇರುವುದೇ ಒಳ್ಳೆಯದು ಎಂದಿತು. ಹುಡುಗ ಹಳ್ಳಿಗೆ ಓಡಿ ಹೋಗಿ ಎಲ್ಲಾ ಪುರುಷನನ್ನು ಸೇರಿಸಿದನು. ಅವರು ತಮ್ಮ ಭರ್ಜಿಗಳನ್ನು ಮತ್ತು ಕತ್ತಿಗಳನ್ನು ಹಿಡಿದುಕೊಂಡು ಬಂದರು ಮತ್ತು ಮೊಸಳೆಯನ್ನು ಕೊಂದರು. ಅವರೊಂದಿಗೆ ಬಂದ ಅವರ ಸಾಕು ನಾಯಿ ಮೊಲವನ್ನು ನೋಡಿ ಅದರ ಹಿಂದೆ ಓಡಿತು. ಅರೆ ಅರೆ ಎಂದು ಕೂಗಿದನು ಮತ್ತು ತನ್ನ ನಾಯಿಯನ್ನು ಹಿಡಿಯಲು ಪ್ರಯತ್ನಿಸಿದನು. ಈ ಮೊಲ ನನ್ನ ಜೀವ ಉಳಿಸಿದೆ, ಅದರ ಮೇಲೆ ದಾಳಿ ಮಾಡಬೇಡ ಎಂದು. ಆದರೆ ಬಹಳ ತಡವಾಗಿತ್ತು. ನಾಯಿ ಮೊಲದ ಮೃದುವಾದ ಕುತ್ತಿಗೆಯಲ್ಲಿ ತನ್ನ ಹರಿತ ಹಲ್ಲುಗಳನ್ನು ಹೂತಿತ್ತು. ಹುಡುಗ, ಬಹುಶಃ ಮೊಸಳೆ ಸರಿಯಾಗಿತ್ತು. ಜಗತ್ತು ಅನಿರೀಕ್ಷಿತತೆ ಮತ್ತು ಅನಿಶ್ಚಿತತೆಯಿಂದ ತುಂಬಿದೆ. ಇದೇ ಜೀವನ. ನೀವು ಎಷ್ಟು ಆಧ್ಯಾತ್ಮಿಕರು ಅಥವಾ ಉತ್ತಮರು ಎಂಬುದು ನಿಮಗೆ ಎಷ್ಟು ಕಷ್ಟ ಅನುಭವಿಸಬೇಕಾಗುತ್ತದೆ ಎಂಬುದರೊಂದಿಗೆ ಯಾವುದೇ ಸಂಬಂಧವಿಲ್ಲ. ಯಾರೊಬ್ಬರ ಆಧ್ಯಾತ್ಮಿಕ ಬೆಳವಣಿಗೆ ಎಂದರೆ ಅವರು ಪ್ರಕೃತಿಯ ನಿಯಮಗಳ ವ್ಯಾಪ್ತಿಯಿಂದ ಹೊರಗಿದ್ದಾರೆ ಎಂದರ್ಥವಲ್ಲ. ಯಾರಾದರೂ ಹುಡುಗನಾಗ್ಲಿ, ಮೊಸಳೆಯಾಗ್ಲಿ, ಕತ್ತೆಯಾಗ್ಲಿ ಅಥವಾ ಮೊಲವಾಗ್ಲಿ ಎಂಬುದು ಮುಖ್ಯವಲ್ಲ. ಜೀವನದಲ್ಲಿ ಯಾವುದೇ ಘಾತರಿ ಇಲ್ಲ ಮತ್ತು ಬಹುಶಃ ಇದೇ ಅನಿಶ್ಚಿತತೆ ನಮ್ಮ ಜೀವನವನ್ನು ಸಾಹಸಮಯವಾಗಿಸುತ್ತದೆ. ಒಳ್ಳೆಯವರಾಗಿರುವುದು ಅಥವಾ ಶ್ರೇಷ್ಠರಾಗಿರುವುದು ನಿಮ್ಮನ್ನು ದೈಹಿಕ ಅಥವಾ ಮಾನಸಿಕ ಕಾಯಿಲೆಗಳಿಂದ ರಕ್ಷಿಸಲು ಸಾಧ್ಯವಿಲ್ಲ. ನೀವು ಯಾರನ್ನಾದರೂ ಬಹಳ ಪ್ರೀತಿಸಿದರೆ ಮತ್ತು ನಿಷ್ಠರಾಗಿದ್ದರೆ ಸಹ ನಿಮ್ಮ ಸಂಗಾತಿ ನಿಮಗೆ ಮೋಸ ಮಾಡುವುದಿಲ್ಲ ಎಂದು ಯಾವುದೇ ಘಾತರಿ ಇಲ್ಲ. ಮನುಷ್ಯನು ತನ್ನ ಕರ್ಮಗಳ ಫಲವನ್ನು ಅನುಭವಿಸಲೇಬೇಕು. ಏನು ಬಿತ್ತಿದ್ದೀರೋ ಅದನ್ನೇ ಕೊಯ್ಯುತ್ತೀರಿ. ನೀವು ತಂದೆ ತಾಯಿಗಳಿಗೆ ಸೇವೆ ಸಲ್ಲಿಸಿದ್ದರೆ ಮಾತ್ರ ನಿಮ್ಮ ಮಕ್ಕಳು ಮುಪ್ಪಿನಲ್ಲಿ ನಿಮಗೆ ಸೇವೆ ಸಲ್ಲಿಸುತ್ತಾರೆ. ಇಲ್ಲದಿದ್ದರೆ ನೀರು ಕುಡಿಸುವವರೂ ಹತ್ತಿರ ಇರುವುದಿಲ್ಲ. ಆದ್ದರಿಂದ ಕೆಟ್ಟ ಕರ್ಮಗಳನ್ನು ತ್ಯಜಿಸುವುದೇ ಉತ್ತಮ. ಮಿತ್ರರೇ, ಈ ವಿಡಿಯೋದಿಂದ ನೀವು ಬಹಳಷ್ಟು ಕಲಿತಿದ್ದೀರಿ ಎಂದು ನಾನು ಆಶಿಸುತ್ತೇನೆ. ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಗಳಲ್ಲಿ ಜೈ ಶ್ರೀ ರಾಧೆ ಕೃಷ್ಣ ಎಂದು ಬರೆಯಲು ಮರೆಯಬೇಡಿ. ಮತ್ತು ಇಂತಹ ಜ್ಞಾನವರ್ಧಕ ವಿಡಿಯೋಗಳನ್ನು ಪಡೆಯಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಘಂಟೆಯನ್ನು ಖಂಡಿತಾ ಒತ್ತಿರಿ. ಒಂದು ವೇಳೆ ವಿಡಿಯೋದಲ್ಲಿ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ನಾನು ಕ್ಷಮೆಯಾಚಿಸುತ್ತೇನೆ. ಭಗವಾನ್ ಶ್ರೀಕೃಷ್ಣನು ನಿಮ್ಮನ್ನು ಯಾವಾಗಲೂ ಸಂತೋಷವಾಗಿರಿಸಲಿ. ಜೈ ಶ್ರೀ ರಾಧೆ ರಾಧೆ.